ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ, ಇವತ್ತು ನಾವು ಒಂದು ವಿಶೇಷವಾದಂತ ಅನುಮಾನ ಪಡುವಂತ, ನಮಗೆ ಸಂಬಂಧ ಇಲ್ಲದೆ ಇದ್ರು ಸಂಬಂಧ ಇರುವಂತ ಒಂದು ವಿಷಯ ಟಾಪಿಕ್ ಅದೇನಪ್ಪ ಅಂತಂದ್ರೆ ವಾಸ್ತು ಅಂತ. ವಾಸ್ತು ಬಗ್ಗೆ ಕೇಳ್ಬೇಕಾದ್ರೆ ನಮ್ಗೆಲ್ಲ ಒಂದು ಏನಪ್ಪ ಪ್ರಶ್ನೆ ಬರ್ತದೆ, ಏನಂತ ಬರುತ್ತೆ, ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ, ಏನಪ್ಪ ಇವ್ರು ಏನೇನೋ ಹೇಳ್ತಾರಲ್ಲ, ಹಿಂದೂಗಳಿಗೆ ಸೇರ್ಕೊಂಡ್ಬಿಟ್ರ ಅಂತ ನಿಮ್ಗೆ ಏನಾಗ್ತದೆ, ಅನುಮಾನ ಬರ್ತದೆ. ಆದ್ರೆ ಯಾವುದೋ ಒಂದು ವಿಷಯದ ಬಗ್ಗೆ ಮಾತಾಡಬೇಕಾದ್ರೆ ಅದ್ರ ಬಗ್ಗೆ ನಮ್ಗೆ ಏನಿರ್ಬೇಕು, ತಿಳುವಳಿಕೆ, ಜ್ಞಾನ ಇರ್ಬೇಕು. ಅದು ಇಳಿದಲ್ಲೇ ನಾವು ಏನೇನೋ ಹೇಳಿದ್ರೆ ಏನಾಗುತ್ತೆ, ತಪ್ಪಾಗ್ತವೆ. ಅದಕ್ಕೆ ನಾವು ಇವತ್ತು ಏನ್ ಮಾಡ್ತೀವಿ, ಸತ್ಯವೇದದಲ್ಲಿ ಇದ್ರ ಬಗ್ಗೆ ಏನಾದ್ರೂ ಕೊಟ್ಟೈತ ವಾಸ್ತು ಬಗ್ಗೆ ಅಂತ ನಾವು ಏನ್ ಮಾಡೋಣ, ನೋಡೋಣ. ನೋಡ್ಬಿಟ್ಟು ಅದ್ರ ಬಗ್ಗೆ ನಮ್ಗಿರುವಂತ ಅನೇಕ ಅನುಮಾನಗಳನ್ನ ಪರಿಹಾರ ಮಾಡ್ಕೊಳ್ಳೋಣ. ಯಾಕೆಂದ್ರೆ ಅದ್ರ ಬಗ್ಗೆ ಆಳವಾದಂತ ವಿಷಯಗಳು ಗೊತ್ತಿರಲ್ಲ. ಆದ್ರೆ ಇವೆಲ್ಲದಕ್ಕೂ ಮೂಲ ಕಾರಣ ಏನಪ್ಪಾ ಅಂದ್ರೆ, ಸತ್ಯವೇದದ ಆಧಾರಗಳಿಂದನೇ ಲೋಕದಲ್ಲಿ ಇವತ್ತು ಇದನ್ನ ತಕೊಂಡು ಏನ್ ಮಾಡ್ತಾರೆ, ವಾಸ್ತು ಶಿಲ್ಪಶಾಸ್ತ್ರ ಅಂತ ಏನ್ ಮಾಡಿದ್ದಾರೆ, ಮಾಡ್ಕೊಂಡಿದ್ದಾರೆ ಲೋಕದಲ್ಲಿ. ಹಾಗಾದ್ರೆ ಇದು ಏನೇನ್ ಮಾಡ್ತಾರೆ ಕೆಲವರು ಅಂತಂದ್ರೆ, ಈ ಒಂದು ಮನೆ ಕಟ್ಟಬೇಕಾದ್ರೆ, ದೇವಾಲಯಗಳನ್ನ ಕಟ್ಟಬೇಕಾದ್ರೆ ಬೇರೆ ಏನೇನೋ ಏನ್ ಮಾಡ್ತಾರೆ, ವಾಸ್ತು ಪ್ರಕಾರನೇ ಕಟ್ಟಬೇಕು ಅಂತ ಲೋಕದಲ್ಲಿ ಏನ್ ಮಾಡಿದ್ದಾರೆ, ಮಾಡ್ತಾರೆ. ಆದ್ರೆ ಇದಕ್ಕಿಂತ ಮಿಗಿಲಾಗಿ ತಂದೆಯಾದ ದೇವರು ನಮಗೆ ರೆಡಿ ಮಾಡಿ ಏನ್ ಮಾಡಿದ್ದಾರೆ, ಅದನ್ನ ಕೈಯಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಅದರ ಬಗ್ಗೆ ನಮ್ಗೆ ಸರಿಯಾದ ತಿಳುವಳಿಕೆ ಇಲ್ಲ. ಅದನ್ನ ತಿಳ್ಕೊಳ್ಳೋದಕ್ಕೆ ಮುಂಚೆ ಈ ವಾಸ್ತು ಅಂತ ಅಂದ್ರೆ ಏನಪ್ಪಾ ಅಂತ ಸ್ವಲ್ಪ ತಿಳ್ಕೊಂಡು ನಾವೇನ್ ಮಾಡೋಣ, ಮುಂದೆ ಹೋಗೋಣ. ವಾಸ್ತು ಅಂದ್ರೆ ಬೇರೆ ಏನೂ ಇಲ್ಲ, ವಸ್ತು ಅಷ್ಟೇ. ಅದರ ಅರ್ಥ ಏನಪ್ಪಾ ಅಂದ್ರೆ ವಸ್ತು ಅಥವಾ ಭೌತಿಕವಾದ ಪದಾರ್ಥಗಳು ಅಥವಾ ಮನೆಯ ಸಾಮಾನುಗಳು ಅಂತ ಏನ್ ಮಾಡ್ತಾರೆ ಬರ್ತದೆ. ಈಗ ನಾವೇನ್ ಮಾಡ್ತೀವಿ, ವಾಸ್ತವಿಕ ಅಂತ ಹೇಳಲ್ವಾ, ಅಂದ್ರೆ ಏನಂತ, ವಾಸ್ತವಿಕ ಅಂದ್ರೆ ಏನು, ಇರೋದು ಅಂತ. ಅಲ್ಲಿ ಏನದು ಅದು ವಾಸ್ತವಿಕ ಅಷ್ಟೇ, ಬೇರೆ ಏನು ಅದು ಬೇರೆ ಅರ್ಥ ಬರೋದೇ ಇಲ್ಲ. ಇದು ಕನ್ನಡ ನಿಘಂಟುಗಳಲ್ಲಿ ತಳಹದಿ ಅಥವಾ ತಳಪಾಯ ಅಂತ ಎಲ್ಲ ಏನ್ ಮಾಡಿದ್ದಾರೆ, ಇದನ್ನ ಹಾಕಿದ್ದಾರೆ. ಅಥವಾ ಇನ್ನು ಕೆಲವರು ಆಯ ಅಥವಾ ಅಳತೆ ಅಂತ ಎಲ್ಲ ಏನ್ ಮಾಡ್ತಾರೆ, ಕರೀತಾರೆ. ಉದಾಹರಣೆಗೆ ಒಂದು ಮನೆ ಅಥವಾ ದೇವಾಲಯ, ಆಫೀಸು, ಇವಕ್ಕೆಲ್ಲರಿಗೂ ಒಂದು ವಸ್ತು ಆಗ್ಬೋದು, ಒಂದು ಹೂವು ಆಗ್ಬೋದು ಅಂತ ಹೇಳ್ತಾರೆ. ಉದಾಹರಣೆಗೆ ಒಂದು ಹೆಣ್ಣು ಮಗು ಸುಂದರವಾಗೈತೆ ಅಂತ ಅಂದ್ರೆ ಅದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ, ಅದು ಉದ್ದ ಎಷ್ಟಿರ್ಬೇಕು, ದಪ್ಪ ಎಷ್ಟಿರ್ಬೇಕು, ಕಣ್ಣು ಕೈ ಕಾಲು ಹೆಂಗಿರ್ಬೇಕೋ ಹಂಗೆ ಕರೆಕ್ಟ್ ಆಗಿದ್ರೆ ಅದನ್ನೇನಂತಾರೆ ಅಂದ್ರೆ ವಾಸ್ತು ಅಂತ ಕರೀತಾರೆ ಅಷ್ಟೇ, ಬೇರೆ ಏನಿಲ್ಲ. ಆದ್ರೆ ಅದ್ ಬಿಟ್ಬಿಟ್ಟು ವಿಕಾರವಾಗಿದ್ರೆ, ಕೈ ಕಾಲು ಸೊಟ್ಟಿಗೆ, ಹೊಟ್ಟೆ ಡಬ್ಬಿ ಹಿಂಗೆ ಎಲ್ಲ ಇದ್ರೆ ಏನಾಗ್ತದೆ, ಅದು ವಾಸ್ತು ಪ್ರಕಾರ ಇಲ್ಲ. ಇಷ್ಟೇ, ಬೇರೆ ಏನು ಇಲ್ಲ ಅದರ ಅರ್ಥ. ಆಮೇಲೆ ಒಂದು ವಿಷಯ ಚೆನ್ನಾಗಿರೋಂಥದ್ದು, ಒಂದು ಊಟ ಮಾಡ್ದೋ ನಾಲಿಗೆ ಚೆನ್ನಾಗಿದೆ, ವಾಸ್ತು ಚೆನ್ನಾಗೈತೆ ಅಷ್ಟೇ, ಬೇರೆ ಏನು ಇಲ್ಲ ಇದ್ರ ಅರ್ಥ. ಈ ರೀತಿಯಾಗಿ ಅದರ ನಿಜವಾದ ಅರ್ಥಗಳನ್ನ ಇದಾವೆ. ಆದ್ರೆ ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು, ಇದನ್ನೇ ಬಂಡವಾಳ ಮಾಡ್ಕೊಂಡು ಹಲವಾರು ಜನ ಇವತ್ತು ವ್ಯಾಪಾರ ಮಾಡ್ಕೊಂಡು ಇದನ್ನ ವಾಸ್ತು ಪ್ರಕಾರ ಅಂತ, ವಾಸ್ತು ಶಿಲ್ಪಶಾಸ್ತ್ರ ಅಂತ ರೆಡಿ ಮಾಡ್ಬಿಟ್ಟು ಏನ್ ಮಾಡ್ತಾ ಇದಾರೆ ಅಂದ್ರೆ, ಹಣಕ್ಕೋಸ್ಕರ ವ್ಯಾಪಾರ ಮಾಡ್ಕೊಂಡು ಹಲವಾರು ಜನನ, ಅಜ್ಞಾನಿಗಳನ್ನ, ಮೂಢನಂಬಿಕೆಯಲ್ಲಿರುವಂತ ಜನಗಳನ್ನ ಯಾಮಾರಿಸಿ ವ್ಯಾಪಾರವನ್ನ ಮಾಡ್ಕೊಂಡು ಶುರು ಮಾಡ್ಬಿಟ್ಟವ್ರಿಂದ ಈ ರೀತಿ ಏನ್ ಮಾಡ್ತಾರೆ, ಲೂಟಿ ಮಾಡ್ತಾ ಇದ್ದಾರೆ. ಇಲ್ಲ, ನೀವು ವಾಸ್ತು ಪ್ರಕಾರ ಕಟ್ಟಲಿಲ್ಲ, ವಾಸ್ತು ಪ್ರಕಾರ ಮಾಡಲಿಲ್ಲ, ಆಫೀಸು ಅಥವಾ ದಕ್ಷಿಣ ದಿಕ್ಕಿಗೆ ಸತ್ತೋರ್ ಫೋಟೋಗಳನ್ನ ಅಲ್ಲೇ ಇಕ್ಬೇಕು, ನೀವು ತಂದು ಇಲ್ಲಿ ಇಕ್ಕಿದ್ದೀರಾ, ಬಾಗಿಲು ಹಿಂಗೆ ಇಕ್ಬೇಕು, ಹಿಂಗೆ ಇಕ್ಕಲಿ ಏನಾಗ್ತದೆ. ಈಗ ಉದಾಹರಣೆಗೆ ನಾನು ಹೇಳೋದು ಏನಪ್ಪಾ ಅಂದ್ರೆ, ವಾಸ್ತು ಪ್ರಕಾರ ಕಟ್ಟಿರ್ತಾರೆ ಒಬ್ರು, ವಾಸ್ತು ಪ್ರಕಾರ ಕಟ್ಟಿರಲ್ಲ ಇನ್ನೊಬ್ರು, ಅವ್ರಿಗೆ ಏನೋ ತೊಂದರೆನೇ ಆಗಿರಲ್ಲ. ಅಲ್ಲಿ ಏನ್ ಅರ್ಥ ಏನು, ಅದಕ್ಕೂ ಇದಕ್ಕೆ ಏನಾಗಲ್ಲ, ಏನು ವಿಷಯನೇ ಇರಲ್ಲ ಅಲ್ಲಿ. ಆದ್ರಿಂದ ನಾವು ಇದನ್ನೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಂಡು ಅದ್ರ ಬಗ್ಗೆ ಇರುವಂತ ಅಜ್ಞಾನವನ್ನ ಹೋಗ್ಲಾಡ್ಸುವಂಥದ್ದು ತುಂಬಾ ಒಳ್ಳೇದಾಗ್ತದೆ. ಆದ್ರಿಂದ ಈಗ ದೇವಾಲಯಗಳಲ್ಲಿ, ಮಂದಿರಗಳಲ್ಲಿ, ಗರ್ಭಗುಡಿ ಇವೆಲ್ಲ ಎಲ್ಲಿಂದ ಬಂದು, ಸತ್ಯವೇದದಿಂದಲೇ ಬಂದಿರುವಂತದ್ದೇ. ಬೈಬಲ್ಲು ಆದಿಯಿಂದಲೇ ನಮ್ಗೆ ಏನಾಗಿದೆ, ಧರ್ಮಶಾಸ್ತ್ರ ಮೋಶೆ ಕಾಲದಿಂದ ಏನಾಗಿದೆ, ಇದು ಬಂದಿದೆ. ಇದು ಯಾವಾಗ ಬಂದಿರೋದು, ಸಾವಿರಾರು ವರ್ಷಗಳ ಹಿಂದೆ ಬಂದಿರುವಂತದ್ದು. ಸತ್ಯವೇದ ನಮ್ಗೆ ಸಾವಿರಾರು ವರ್ಷಗಳ ಹಿಂದಿನಿಂದ ಹಳೆ ಒಡಂಬಡಿಕೆ ಇದೆ ತಾನೆ. ನಮ್ಮ ಹಿಂದೂ ಗ್ರಂಥಗಳು ರಚನೆ ಆಗೋದಕ್ಕೆ ಮುಂಚೆ ಯಾವ ಗ್ರಂಥ ಇತ್ತು, ಸತ್ಯವೇದನೆ ತಾನೇ ಇದ್ದಿದ್ದು. ಇಲ್ಲಿ ಹಿಂದೂಗಳು ಹಿಂದೂ ದೇಶದಲ್ಲಿ ಬರೋದಿಕ್ಕೆ ಮುಂಚೆ ಎಲ್ಲಿದ್ರು, ಮಧ್ಯ ಏಷ್ಯಾದಲ್ಲಿ ಇದ್ರು. ಸಿಂಧೂ ನದುವೆ ಕಣಿವೆ ಬಯಲಿನಲ್ಲಿ ಆರ್ಯರು ಅಂತ ಬರ್ತಾರೆ. ಫಸ್ಟ್ ಬಂದವರೇ ಆರ್ಯರು. ಅದಕ್ಕೆ ಮುಂಚೆ 500 ವರ್ಷ ದ್ರಾವಿಡರು ಇಲ್ಲಿ ವಾಸವಾಗಿರ್ತಾರೆ. ಆರ್ಯರು ಬಂದ ತಕ್ಷಣ ದ್ರಾವಿಡರು ಏನ್ ಮಾಡ್ತಾರೆ, ಸಿಂಧೂ ನದಿ ಬಿಟ್ಬಿಟ್ಟು ದಕ್ಷಿಣ ಭಾರತಕ್ಕೆ ಬರ್ತಾರೆ. ಅವರೇ ಮಡ್ರಾಸ್ ನಲ್ಲಿ ಇರ್ತಕ್ಕಂಥವ್ರು, ಸಿಂಧು ಅವ್ರಿರೋರು. ಈಗ ಅವ್ರು ಬಂದು ಅಲ್ಲಿ ಆರ್ಯ ಧರ್ಮ ಅಂತ ಏನ್ ಮಾಡ್ತಾರೆ, ಹೊಸದಾಗಿ ಸ್ಟಾರ್ಟ್ ಮಾಡ್ತಾರೆ. ಮಧ್ಯ ಏಷ್ಯಾದಿಂದ ಯಾವುದು ಬಾಬೆಲ್ ಗೋಪುರ ಬಿದ್ದೋಯ್ತಲ್ಲ, ಅಲ್ಲಿಂದ ಚದುರಿ ಹೋದಂತ ಜನನೇ ಇವರು. ಅಲ್ಲಿಂದ ಒಂದು ಗುಂಪಿನ ಜನ ಈ ಕಡೆಗೆ ಬರ್ತಾರೆ, ಇನ್ನೊಂದು ಗುಂಪು ಯುರೋಪು ಹಿಂಗೆಲ್ಲ ಏನಾಗ್ತದೆ, ವಲಸೆ ಹೋಗ್ತಾರೆ. ಒಂದೊಂದು ಭಾಷೆ ಮಾತಾಡಂತಾರೆ. ಏನು ಭಾಷಾ ಭೇದ ಪದ್ಧತಿಯನ್ನು ದೇವರು ಸೃಷ್ಟಿ ಮಾಡಿದಾಗ
ಒಂದೊಂದು ಜನಾಂಗ ಏನಾಯ್ತು ಉಂಟಾಯ್ತು. ಅಲ್ಲಿಂದ ಇವ್ ಆರ್ಯರನ್ನವರು ಈ ಕಡೆಗೆ ಬರ್ತಾರೆ. ಇವ್ರು ಏನ್ ಮಾಡಿದ್ರು, ಮಧ್ಯ ಏಷ್ಯಾದಲ್ಲಿದ್ದಂತ ಎಲ್ಲಾ ವಿಗ್ರಹ ಆರಾಧನೆ ಆಗ್ಬೋದು, ಧರ್ಮಗಳನ್ನಾಗ್ಬೋದು, ಅದನ್ನೆಲ್ಲ ತಗೊಂಡ್ಬಂದು ಇವ್ರು ಏನ್ ಮಾಡಿದ್ರು, ಧರ್ಮನ ಇವ್ರು ಹೊಸದಾಗಿ ಸೃಷ್ಟಿ ಮಾಡ್ಕೊಂಡ್ರು. ಅಲ್ಲಿಂದನೇ ಈ ಚತುರ್ವೇದಗಳು ಎಲ್ಲ ಬಂದು. ಮುಖ್ಯವಾದಂತದ್ದು ಯಾವ್ದು ವೇದ ಅಂದ್ರೆ ಪಂಚಮ ವೇದಗಳು. ಆದ್ರೆ ಅದನ್ನ ಬಿಟ್ಬಿಟ್ಟು ಏನ್ ಮಾಡ್ತಾರೆ, ಚತುರ್ವೇದಗಳು ಅಂತ ಇವಾಗ ಅಷ್ಟು ಮಾತ್ರ ನೆನಪಿನಲ್ಲಿ ಇಟ್ಕೊಂಡಿದ್ದಾರೆ. ಆದ್ರೆ ಮುಖ್ಯವಾಗಿರುವಂತವು 5 ವೇದಗಳು. ಐದು ವೇದಗಳಲ್ಲಿ ಸತ್ಯವೇದ ನಮ್ಗೆ ಏನಂತೆ ಮುಖ್ಯವಾಗಿರುವಂಥದ್ದು, ಅದು ಆದಿಯಿಂದಲೇ ಇರುವಂಥದ್ದು. ಆದ್ರಿಂದ ಈ ಒಂದು ಈ ವಿಷಯಗಳೆಲ್ಲ ಏನಾಯ್ತು, ಅಲ್ಲಿಂದ ಸ್ವಲ್ಪನೇ ತಗೊಂಬಂದು ಅದನ್ನ ಮಿಶ್ರಣ ಮಾಡ್ಕೊಂಡು ಇವರು ಇಷ್ಟ ಬಂದಂಗೆ ಧರ್ಮಗಳನ್ನೆಲ್ಲ ಏನ್ ಮಾಡೋರು, ಕಲಬೆರಕೆ ಮಾಡಿ ಅಲ್ಲಿರುವಂತ ದೇವರುಗಳನ್ನೇ ಇವ್ರು ಏನ್ ಮಾಡೋರು, 106 ದೇವರುಗಳನ್ನಾಗಿ ಮಾಡ್ಕೊಂಡು ಒಂದೊಂದು ಕುಲಕ್ಕೂ ಒಬ್ಬೊಬ್ರು ಕಲ್ಲು ಮಣ್ಣು ದೇವರುಗಳನ್ನ, ಚಿನ್ನ ಬೆಳ್ಳಿಗಳನ್ನ ಸೃಷ್ಟಿ ಮಾಡ್ಕೊಂಡು ಅವ್ರನ್ನೇ ದೇವರುಗಳನ್ನ ಮಾಡಿದ್ರು. ಆದ್ರೆ ವೇದಗಳಲ್ಲೇ ಇದೆ ಒಬ್ಬರೇ ದೇವರು ಅಂತ. ಆ ವೇದಗಳಲ್ಲಿ ಇರೋದನ್ನು ಇವತ್ತು ಬಿಟ್ಟುಬಿಟ್ಟು ಇಷ್ಟ ಬಂದಂಗೆ ಏನ್ ಮಾಡ್ತಾ ಇದಾರೆ. ಇದು ಋಗ್ವೇದಗಳಲ್ಲಿ ಇದು ಏನಂತ ಬರ್ದವ್ರೆ ಅಂತಂದ್ರೆ, ಪ್ರಕೃತಿ ಉಪಾಸನೆಯು ನರಕ ಪ್ರಾಪ್ತಿಗೆ ಕಾರಣವಾಗಿದೆ ಅಂತ ಬರೀತಾರೆ. ಏನಪ್ಪಾ ಅಂತಂದ್ರೆ ಪ್ರಕೃತಿ ಉಪಾಸನೆ ಅಂತಂದ್ರೆ ಕಲ್ಲು ಮಣ್ಣು ಚಿನ್ನ ಬೆಳ್ಳಿ ಮುಂತಾದವುಗಳನ್ನ ಆರಾಧನೆ ಮಾಡುವಂತವ್ರು ಏನಂತೆ, ಅವರು ನರಕಕ್ಕೆ ಹೋಗ್ತಾರೆ ಅಂತ ಬರ್ದೈತೆ, ನಮ್ಮ ವೇದಗಳಲ್ಲೇ ಬರ್ದಿದೆ. ಮತ್ತೆ ಏಕದೇವೋಭವ, ಒಬ್ಬನೇ ದೇವರು ಅಂತ ಎಲ್ಲ ಬರ್ದಿದೆ. ಆದ್ರೆ ಅದನ್ನ ಏನ್ ಮಾಡ್ತಾರೆ, ಯಾರನ್ನು ಕೈಗೊಂಡು ನಡೀತಾ ಇಲ್ಲ. ಅದೇ ರೀತಿ ಸತ್ಯವೇದ ಹೇಳ್ತೈತೆ ಒಬ್ಬನೇ ದೇವರು ಅಂತ. ಎಲ್ಲಿ ಪೂಜೆ ಮಾಡ್ತಾರೆ ಒಬ್ಬನೇ ದೇವ್ರನ್ನ, ಎಲ್ಲಿ ಆರಾಧನೆ ಮಾಡ್ತಾರೆ? ಸತ್ಯವೇದದಲ್ಲಿ ಏನಿದೆ, ಎಷ್ಟು ದೇವ್ರವ್ರೆ 3 ದೇವರುಗಳು ಮಾಡಿದ್ದಾರೆ ಇವತ್ತು ಸತ್ಯವೇದದಲ್ಲೂ ಸಹಿತ. 3 ದೇವರುಗಳು ಸತ್ಯವೇದದಲ್ಲಿ ಇದಾವ ಅಂದ್ರೆ ಇಲ್ಲ. ಹಂಗೆ ಇವೆಲ್ಲ ಏನಾಯ್ತು ಬಂದಿದೆ ಅಂತ ನಾವು ನೋಡ್ತೀವಿ. ಇದಕ್ಕೆ ನಾವು ಒಂದು ಉದಾಹರಣೆಗೆ ವಾಸ್ತು ಬಗ್ಗೆ ಬೈಬಲ್ ಅಲ್ಲಿ ಏನಪ್ಪಾ ಕೊಟ್ಟಿದೆ ಅಂತಂದ್ರೆ, ಫಸ್ಟೇನೆ ನಮಗೆ ಮೋಶೆಗೆ ಹೇಳ್ತಾರೆ, ನೀನ್ ಏನ್ ಮಾಡ್ಬೇಕು, ದೇವದರ್ಶನ ಗುಡಾರವನ್ನ ಕಟ್ಟಬೇಕು ಅಂತ ಹೇಳ್ತಾರೆ. ಅದು ಹೆಂಗಿರ್ಬೇಕು, ಹೆಂಗ್ ಹೇಳಿದ್ರೆ ಅಂತಂದ್ರೆ ನಮ್ಗೆ ಏನ್ ಹೇಳ್ಯಾರಪ್ಪ ಅಂದ್ರೆ 75 ಅಡಿ ಅಗಲ 150 ಅಡಿ ಉದ್ದ ಇರ್ಬೇಕು ಟೋಟಲ್. ದೇವದರ್ಶನ ಗುಡಾರ ಎಷ್ಟು ಹೇಳಿದ್ರು, 75 ಅಡಿ ಅಗಲ 150 ಅಡಿ ಉದ್ದ. ಅದರ ಒಳಗಡೆ 2 ಜಾಗವನ್ನ ಏನ್ ಮಾಡ್ತಾರೆ. ಒಂದು ಮಹಾಪರಿಶುದ್ಧ ಸ್ಥಳ, ಇನ್ನೊಂದು ಪರಿಶುದ್ಧ ಸ್ಥಳ. ಈ ಪರಿಶುದ್ಧ ಸ್ಥಳ 15 ಅಡಿ ಅಗಲ 30 ಅಡಿ ಉದ್ದ, ಮಹಾಪರಿಶುದ್ಧ ಸ್ಥಳ ಬಂದು 15 ಅಡಿ ಅಗಲ 15 ಅಡಿ ಉದ್ದನೇ ಇರಬೇಕು ಅಂತ ಹೇಳ್ತಾರೆ. ಮತ್ತೆ ಸುತ್ತಲೂ 7.5 ಅಡಿ ಅಗಲ ಕೋರ್ಟು, ಅದು ವೈಟ್ ಲೆನಿನ್ ಬಟ್ಟೆನಲ್ಲಿ ಏನ್ ಮಾಡ್ಬೇಕು, 7.5 ಅಡಿ ಕಟ್ಟಬೇಕು ಅಂತ ಹೇಳ್ತಾರೆ. ಯಾಕೆ 7.5 ಅಡಿನ ಹೇಳಿದ್ರು? ಯಾಕೆ ಅಂದ್ರೆ ಪರಿಪೂರ್ಣ ಮನುಷ್ಯನ ಆಯುಸ್ಸು ಉದ್ದ ಎಷ್ಟಿರ್ಬೇಕದು 7.5 ಅಡಿ. ಅದರಂತೆಯೇ ಯೇಸು ಕ್ರಿಸ್ತರು ಅಷ್ಟೇ ಉದ್ದ ಇದ್ರು ಅನ್ನೋದಕ್ಕೆ ಪ್ರೂಫ್ ಅದು. ಪರಿಪೂರ್ಣ ಮನುಷ್ಯ ಆದಾಮ ಮತ್ತೆ ಯೇಸು ಕ್ರಿಸ್ತರು ಅಷ್ಟೇ ಇರ್ಬೇಕು. ಯಾಕೆಂದ್ರೆ ಪರಿಪೂರ್ಣ ಮನುಷ್ಯರಾಗಿದ್ರು ಅವರು. ಅದು ಬಿಟ್ಟು ಅದು ತೆರೆ ಒಳಗಡೆ ಏನಿದೆ ಅಂತ ನೋಡಬಾರ್ದು ಅವರು. ಯಾರು ಮನುಷ್ಯರು ನೋಡಂಗಿಲ್ಲ. ಅದಕ್ಕೋಸ್ಕರ ಆ ಲೆವೆಲ್ ಯಾರು ಇರ್ಲಿಲ್ಲ. ಅದಕ್ಕೆ ಅವರು ಇಣಿಕಿ ನೋಡಕ್ ಏನಾಗ್ತಿರ್ಲಿಲ್ಲ, ಅದಕ್ಕೆ ಅದಕ್ಕಿಂತ ಕೆಳಗ ಮಟ್ಟದಲ್ಲಿ ಇರ್ಲಿ ಅಂತಾನೆ 7.5 ಅಡಿ ಇಟ್ಟಿರ್ಲಿ, ಆ ಲೆವೆಲ್ ಯಾರು ಇಲ್ಲ ಅಂದ್ಬಿಟ್ಟು ದೇವ್ರ ಏನ್ ಮಾಡ್ತಾರೆ 7.5 ಅಡಿ ಎತ್ತರವಾಗಿರ್ಬೇಕು ಅಂತ ಹೇಳಿದ್ರು. ಆಮೇಲೆ ಸುತ್ತಲೂ ಕಾಂಪೌಂಡ್ ಆಯ್ತು. ನೆಕ್ಸ್ಟ್ ಒಳಗಡೆ ಯಜ್ಞವೇದಿ 7.5 ಅಡಿ ಚೌಕವಾಗಿರ್ಬೇಕು, 4.5 ಅಡಿ ಎತ್ತರವಾಗಿರ್ಬೇಕು. ಗುಡಾರಕ್ಕೂ ಯಜ್ಞವೇದಿಯ ನಡುವಿಗೂ ನೀರು ತುಂಬಿದಂತ ಒಂದು ಗಂಗಾಳ ಇಂಥದ್ ಕಡಿಕೆ ಇರ್ಬೇಕು, ಯಜ್ಞವೇದಿ ಇಲ್ಲೇ ಇರ್ಬೇಕು, ದೀಪಸ್ತಂಭ ಇಂಥ ಜಾಗದಾಗೆ ಇರ್ಬೇಕು ಅಂತ ಏನ್ ಮಾಡಿದ್ರು, ಹೇಳಿದ್ರು. ಅವು ಇಷ್ಟ ಬಂದಂಗೆ ಇಕ್ಕತ್ತದ. ನೋಡದೆ ವಾಸ್ತು ಅಂತಂದ್ರೆ ಏನಪ್ಪಾ ಅಂದ್ರೆ, ವಾಸ್ತವಿಕವಾಗಿ ಇಂಥ ಕಡೆ ಇದ್ರೇನೆ ಸರಿ ಅಂತ ದೇವ್ರೇನ್ ಮಾಡಿದ್ರು, ಪ್ಲಾನ್ ಮಾಡಿದ್ರು. ಅವರು ಅಂತತವೇ ಇಕ್ಬೇಕು. ಅದನ್ನ ಮೀರಿದ್ರೆ ಏನಾಗ್ತಿತ್ತು, ಅವ್ರಿಗೆ ಇಸ್ರೇಲ್ ಜನಗಳಿಗೆ ಕಠಿಣವಾದಂತ ಶಿಕ್ಷೆಗಳು ದೇವ್ರ ಏನ್ ಮಾಡ್ತಿದ್ರು, ಕೊಡ್ತಿದ್ರು. ಆಮೇಲೆ ಇಷ್ಟ ಬಂದಂಗೆ ಒಳಗಡೆ ಯಾರು ಪ್ರವೇಶ ಮಾಡಂಗಿಲ್ಲ. ಎಲ್ಲಿಗೂ ಹೋಗಂಗಿಲ್ಲ. ಮಹಾಪರಿಶುದ್ಧ ಸ್ಥಳಕ್ಕೆ ಯಾಜಕ ಮಾತ್ರ ಏನ್ ಮಾಡ್ಬೋದಾಯ್ತು, ಹೋಗ್ಬೋದಾಯ್ತು. ವರ್ಷಕ್ಕೆ ಒಂದೇ ಸರಿ ಅದನ್ನು ಪೂರ್ತಿ ಹೋಗಂಗಿಲ್ಲ. ಆಮೇಲೆ ಇಲ್ಲೂ ಸಹಿತ ಎಲ್ಲಿ ಅಂಗಳದೊಳಕ್ಕೆ ಇಸ್ರೇಲ್ ಜನ ಎಲ್ಲ ಹೋಗ್ಬೋದಾ, ಯಾಜಕರು ಲೇವಿಯರು ಮಾತ್ರನೇ ಹೋಗ್ಬೇಕಾಯ್ತು. ಅವ್ರಿಬ್ರಿಗೆ ಮಾತ್ರ ದೇವ್ರ ಏನ್ ಮಾಡಿದ್ರು, ಅವಕಾಶ ಕೊಟ್ಟಿದ್ರು. ಅದನ್ನು ಇಂತಿಂತ ವಸ್ತುಗಳನ್ನೇ ಒತ್ಕೊಂಡು ಹೋಗ್ಬೇಕು, ಇಂತಿಂತವ್ರು ಅಂತ ಏನ್ ಮಾಡಿದ್ರು ಹೇಳಿದ್ರು. ಆಮೇಲೆ ಇಸ್ರೇಲ್ರು ಅವರಲ್ಲಿ 12 ಕುಲಗಳು ಇಂತಿಂತ ದಿಕ್ಕಿನಲ್ಲಿ ಇಂತಿಂತ ಜನನೇ ಇರ್ಬೇಕು, ವಾಸ ಮಾಡ್ಬೇಕು. ಸುತ್ತಲೂ ಪಾಳೆಯಿಂದ ಇಷ್ಟು ಅಂತರ ದೂರದಲ್ಲಿ ಇರ್ಬೇಕು. ಅವ್ರ ಹತ್ರದಾಗ ಏನ್ ಮಾಡಂಗಿಲ್ಲ, ಇರಂಗಿಲ್ಲ. ಈ ಎಲ್ಲ ಕಟ್ನಿಟ್ಟಾಗಿ ಏನ್ ಮಾಡಿದ್ರು, ಪ್ಲಾನ್ ಮಾಡಿ ಮುಂಚೆನೆ ಏನ್ ಮಾಡಿದ್ರು ನಮ್ಗೆ ಕೊಟ್ರು ಅಂತ ನಾವು ನೋಡ್ತೀವಿ. ನೆಕ್ಸ್ಟ್ ಇವತ್ತು ಇದನ್ನೇ ಆಧಾರವಾಗಿ ಇಟ್ಟುಕೊಂಡು ಇಡೀ ಪ್ರಪಂಚದಲ್ಲಿ ದೇವಾಲಯಗಳನ್ನ ಏನ್ ಮಾಡಿದ್ದಾರೆ ಹಿಂದೂಗಳು ಎಲ್ಲ ಕಟ್ಟಿದ್ದಾರೆ. ಇದೆಲ್ಲ ಸೈತಾನ್ ಏನ್ ಮಾಡಿದ್ದಾನೆ, ಡೂಪ್ಲಿಕೇಟ್ ಮಾಡಿ ಅದನ್ನ ಮಾಡ್ತಾ ಇದ್ದಾರೆ. ಇದು ನಿಜವಾದಂತ ಒಂದು ವಿಷಯ, ನಿಜವಾದ ಸತ್ಯ ಅಂತ ಏನ್ ಮಾಡಿದ್ದಾರೆ, ಮೋಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಈ ಕೆಲವರು ಏನ್ ಮಾಡಿದ್ರು, ವಾಸ್ತುಶಿಲ್ಪ ಶಾಸ್ತ್ರದವರು ಪಂಚಾಂಗವನ್ನ ಕೇಳಿ ಮನೆ ಕಟ್ಟಬೇಕು
ಅಂತ ಹೇಳ್ಬಿಟ್ಟು ಅವರು ಸಹಿತ ಶುರು ಮಾಡ್ಬಿಟ್ಟು ಕ್ರೈಸ್ತರನ್ನು ಮೋಸಗೊಳಿಸ್ತಕ್ಕಂತ ಕೆಲಸನ ಇವತ್ತು ಏನ್ ಮಾಡ್ತಾ ಇದ್ದಾರೆ. ಕಾರಣ ಏನಪ್ಪಾ ಅಂದ್ರೆ ನಮ್ಗೆ ಇದರಿಂದ ಮಾಡಿದ್ರೆ ಒಳ್ಳೇದಾಗ್ಬಿಡ್ತದೆ, ನಮ್ಗೆ ಐಶ್ವರ್ಯ ಸಿಗ್ತವೆ, ಹಣ ಸಿಗ್ತವೆ ಅನ್ನೋ ಇದಕ್ಕೋಸ್ಕರ ಕ್ರೈಸ್ತರು ಏನ್ ಮಾಡ್ತಾರೆ, ಪಂಚಾಂಗ ಕೇಳಕ್ ಹೋಗ್ತಾರೆ. ಹಂಗಾರೆ ಇದನ್ನ ನಮಗೆ ಬೈಬಲ್ ಅಲ್ಲಿ ಹೇಳಿದಾರ, ಈ ರೀತಿ ನಾವು ವಾಸ್ತುಗಳನ್ನ ನಂಬೇಕಾ, ನಮಗೆ ಕೊಟ್ಟಿರೋಂತ ವಾಸ್ತುವೇ ಬೇರೆ ಇದೆಯಲ್ವಾ ಅಂತ ನಾವು ಯೋಚನೆ ಮಾಡ್ಬೇಕಾದ್ರೆ ದೇವ್ರು ಹೇಳ್ತಾರೆ, ಅನ್ಯ ಜನಗಳ ಸಂಪ್ರದಾಯವನ್ನ ನೀವು ಎಷ್ಟು ಮಾತ್ರ ಏನ್ ಮಾಡ್ಬಾರ್ದು, ಕೈಗೊಂಡು ಮಾಡ್ಲೇ ಕೂಡ್ದು ಅಂತ ಹೇಳ್ಬಿಟ್ರು. ಅನ್ಯ ಜನರ ಸಂಪ್ರದಾಯ, ಅವ್ರ ಹೆಣ್ಣು ಗಂಡು ತಗೊಳ್ಳೋದಾದ್ರೆ ಕೊಡೋದಾದ್ರೆ ಏನು ಅದು ಮಾಡ್ಬಾರ್ದು. ಮಾಡಿದ್ರೆ ಏನಾಗ್ತದೆ, ನಿಮ್ಮನ್ನ ಅವ್ರು ತಮ್ಮ ಸ್ವಂತ ಇದಕ್ಕೆ ಬಳಸ್ಕೊಂಡ್ಬಿಡ್ತಾರೆ ಅಂತ ಏನ್ ಮಾಡಿದ್ರು, ನಮ್ ಕಟ್ಟಾಜ್ಞೆಯನ್ನ ಕೊಟ್ಟಿದ್ದಾರೆ, ನಮ್ಗೆಲ್ಲ ವಿಷಯ ಗೊತ್ತಿರೋಂಥದ್ದು. ಆದ್ರೆ ಒಂದು ವಿಷಯ ಮಾತ್ರ ಅವ್ರು ಏನ್ ಹೇಳಿದ್ರು, ಹೊಸ ಮನೆ ಕಟ್ಟಬೇಕಾದ್ರೆ ಓದಿ ಧರ್ಮೋಪದೇಶ ಕಂಡ 22ನೇ ಅಧ್ಯಾಯ 8ನೇ ವಾಕ್ಯ. ನೀವು ಹೊಸ ಮನೆ ಕಟ್ಟಬೇಕಾದ್ರೆ ಇದೊಂದನ್ನ ನೀವು ಮಾಡ್ಲೇಬೇಕು ಅಂತ ನಮ್ಗೆ ಆಜ್ಞೆಯನ್ನ ಕೊಟ್ಟಿದ್ದಾರೆ. ಹೊಸ ಮನೆಯನ್ನು ಕಟ್ಟಿಸಿಕೊಳ್ಳುವಾಗ ಯಾವನಾದರೂ ಅದರ ಮಾಳಿಗೆಯಿಂದ ಬಿದ್ದು ನಿಮಗೆ ಜೀವನಕ್ಕೆ ದೋಷ ಉಂಟಾದಂತೆ ಮಾಳಿಗೆಯ ಮೇಲೆ ಸುತ್ತಲೂ ಸಣ್ಣ ಗೋಡೆಯನ್ನು ಕಟ್ಟಿಸಬೇಕು. ಸಾಕು ನೋಡಿ, ಏನ್ ಹೇಳ್ತಾರೆ, ನೀವು ಹೊಸ ಮನೆ ಕಟ್ಟಬೇಕಾದ್ರೆ ಯಾರನ್ನ ಮೇಲಿಂದ ಬಿದ್ದು ಬಿಟ್ರೆ, ಸತ್ತೋಗ್ಬಿಟ್ರೆ ಅವ್ರಿಗೆ ಜೀವ ಹತ್ಯೆ ಯಾರಿಗ್ ಬರ್ತದಂತೆ, ಆ ಕಟ್ಟಿದವನಿಗೆ ಅದ್ರ ಪಾಪ ಹೋಗುತ್ತದೆ. ಅದಕ್ಕೋಸ್ಕರ ಆ ದೋಷ ನಿಮ್ ಮೇಲೆ ಬರಬಾರ್ದು ಅಂದ್ರೆ ಸುತ್ತಲೂ ಏನಾಗ್ಬೇಕು ಅಂತೆ, ಈ ಕಟ್ಟಿದಾರಲ್ಲ ಸಿದ್ಲು ಚಿಕ್ಕದ ಗೋಡೆ ಆ ತರ ಕಟ್ಟಬೇಕು ಅಂತ ಏನ್ ಮಾಡಿದಾರೆ. ಎಲ್ಲರೂ ಕಟ್ಟಿದಾರ, ಇಡೀ ಪ್ರಪಂಚನೇ ಕಟ್ಟಿದಾರೆ ಅಲ್ವರ, ಯಾರು ಕಟ್ಟದಂಗಿಲ್ಲ. ಹಳೆ ಕಾಲದಾಗ ಗೊತ್ತಿಲ್ದಿರೋರು ಏನ್ ಮಾಡ್ತಿದ್ರು, ಮಾಳಿಗೆ ಮನೆ ಅಂತವೆಲ್ಲ ಕಟ್ಟಕ್ಕೆ ಆಗ್ತಿರ್ಲಿಲ್ಲ, ಅವ್ರು ಕಟ್ತಿರ್ಲಿಲ್ಲ. ಆದ್ರೆ ಇವತ್ತು ಏನ್ ಮಾಡಿದಾರೆ, ಇದನ್ನ ಎಲ್ಲಾ ಜನಾಂಗ ಏನ್ ಮಾಡ್ತಾರೆ, ಫಾಲೋ ಮಾಡ್ತಾ ಇದಾರೆ ಇದೊಂದು ಆಜ್ಞೆನ. ಆದ್ರಿಂದ ಈಗ ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆಯ ವಿಷಯವನ್ನ ಕಾಪಿ ಮಾಡ್ತಾ ಇದಾರೆ. ಇವೆಲ್ಲ ಲೌಕಿಕವಾದಂತ ವಾಸ್ತುಗಳಿಗೆ ಉದಾಹರಣೆಯಾಗಿ ಇರುವಂತವು. ಅದೇ ರೀತಿ ಸತ್ಯವೇದದಲ್ಲಿ ಉತ್ತಮವಾದಂತ ಆತ್ಮಿಕವಾದಂತ ತಿಳಿಯಲಾಗದ ರೀತಿ ಕೆಲವು ಜನಗಳಿಗೆ, ಅಂದ್ರೆ 3% ಕ್ರೈಸ್ತರಿಗೆ ವಿಷಯಗಳು ಏನಾಗಿಲ್ಲ, ಗೊತ್ತಿಲ್ಲ ಇರುವಂತ ವಾಸ್ತುಗಳ ವಿಷಯ. ವಾಸ್ತು ಅಂದ್ರೆ ವಾಸ್ತವಿಕವಾಗಿ ಇರುವಂತ ಸತ್ಯವಾದಂತ ಘಟನೆಗಳು ಅಷ್ಟೇ ಅಲ್ಲ. ಇಲ್ಲಿ ಅದರ ಹೆಸರು ವಾಸ್ತು ಅಂತ ಏನೋ ನಮ್ಗೆ ಬೈಬಲ್ ಅಲ್ಲಿ ಕೊಟ್ಟಿಲ್ಲ. ಆದ್ರೆ ಏನ್ ಕೊಟ್ಟದಪ್ಪ ಅಂತಂದ್ರೆ ನಕ್ಷೆ ಅಥವಾ ದೇವರ ಯೋಜನೆ ಅಂತ ಏನ್ ಮಾಡಿದಾರೆ, ನಮ್ಗೆ ತಿಳಿಸಿದ್ದಾರೆ. ಇಲ್ಲಿ ದೇವರು ಏನಪ್ಪಾ ಹೇಳ್ತಾ ಇದ್ದಾರೆ ಅಂದ್ರೆ, ಇಡೀ ಮಾನವ ಕುಲ ಒಂದು ರಕ್ಷಣೆ ಬರ್ಬೇಕು, ಸತ್ಯಕ್ಕೆ ಬರ್ಬೇಕು, ಎಲ್ರಿಗೂ ಒಳ್ಳೇದಾಗ್ಬೇಕು ಅನ್ನೋಂತ ದೃಷ್ಟಿಯಲ್ಲಿ ಇಡೀ ಜಗತ್ತೇ ಒಂದು ಮನೆ. ಆ ಮನೆ ಎಲ್ಲೆಲ್ಲಿ ಏನೇನ್ ಇರಬೇಕು ಅನ್ನುವಂತ ವಾಸ್ತವ ಸಂಗತಿ, ಆ ಸಂಗತಿಯನ್ನ ದೇವ್ರೇನ್ ಮಾಡಿದ್ದಾರೆ, ನಮ್ಗೆ ಸತ್ಯವೇದದಲ್ಲಿ ತಿಳಿಸ್ಕೊಂಡಿದ್ದಾರೆ. ಇಡೀ ಬ್ರಹ್ಮಾಂಡನೇ ಮನೆ ಅಂತ ತಿಳ್ಕೊಂಡ್ಬಿಟ್ರೆ ದೇವರೆಲ್ಲಿದಾರಪ್ಪ ಅಂದ್ರೆ ಉತ್ತರ ದಿಕ್ಕಿನಲ್ಲಿ ದೇವರಿದ್ದಾರೆ. ಮನುಷ್ಯರೆಲ್ಲಿದ್ದಾರೆ, ಯಾವ ದಿಕ್ಕಲ್ಲ ಅವ್ರೆ, ಅದ ಆಪೋಸಿಟ್ ಯಾವುದು, ಭೂಮಿ ದಕ್ಷಿಣ ದಿಕ್ಕಿನಲ್ಲಿ ಇದ್ದಾರೆ. ಅದೇ ರೀತಿ ಕೆಳ ಹಂತದಲ್ಲಿ ಅದ್ರ ಕೆಳಗಡೆ ದೇವರು ಇರುವಂತಹ ಉತ್ತರ ದಿಕ್ಕಿನ ಸ್ವಲ್ಪ ಕೆಳ ಭಾಗದಲ್ಲಿ ಸೆರಾಪಿಯರು, ಕೆರೂಬಿಗಳು, ದೇವದೂತರುಗಳು ಹಂತವಾಗಿದ್ದಾರೆ. ಎಲ್ಲರೂ ಒಂದೇ ಜಾಗದಲ್ಲಿ ಇಲ್ಲ, ಒಂದೇ ತರ ಇದಾರ, ಒಂದೇ ಶಕ್ತಿ ಇದೆಯಾ, ಒಂದೇ ಪವರ್ ಇದೆಯಾ ಅಂದ್ರೆ ಇಲ್ಲ. ಒಬ್ಬೊಬ್ರು ಒಂದೊಂದು ರೀತಿನಲ್ಲಿ ದೇವ್ರೇನ್ ಮಾಡಿದ್ದಾರೆ, ಹಂತವಾಗಿ ಸೃಷ್ಟಿದ್ದಾರೆ. ಅದೇ ರೀತಿ ಮಾನವರು ಎಲ್ಲಿರ್ಬೇಕು ಅಂತ ಎಲ್ಲ ನಮ್ಗೆ ಕೊಟ್ಟಿದ್ದಾರೆ. ಅದೇ ರೀತಿ ಈ ಮಾನವ ಒಂದು ಕಾಲದಲ್ಲಿ ಬಿದ್ದು ಪಾಪ ಮಾಡಿದಾನೆ, ಅವನು ಬದಲಾವಣೆ ಆಗಿ ಅವನು ಎಲ್ಲಿಗೆ ಹೋಗ್ಬೇಕು, ದೈವಿಕ ಸ್ವಭಾವಕ್ಕೆ ಹೋಗ್ಬೇಕು, ಪರಿವರ್ತನೆ ಆಗ್ಬೇಕು ಅಂತಾನೆ ಈ ಒಂದು ನಕ್ಷೆಯಲ್ಲಿ ಏನ್ ಮಾಡಿದ್ದಾರೆ, ತೋರಿಸಿದ್ದಾರೆ ಅಂತ ನಾವು ನೋಡ್ಬೋದು. ಮತ್ತೆ ನೀತಿವಂತರು ಯಾವ ಜಾಗದಲ್ಲಿ ಯಾವ ಪದವಿಯಲ್ಲಿ ಇರಬೇಕು ಅಷ್ಟೇ ಅಲ್ಲ, ಅದರಲ್ಲಿ ನಂಬಿಗಸ್ತರು ಎಲ್ಲಿರ್ಬೇಕು, ರಾಕ್ಷಸರು ಯಾವ ಯುಗದಲ್ಲಿ ಬರ್ಬೇಕು, ಎಲ್ಲ ಯುಗದಲ್ಲೂ ಬರಕ್ ಆಗ್ತದ, ಬಂದ್ರೆ ಏನಾಗ್ತದೆ, ಗಲಿಬಿಲಿ ಆಗ್ತದೆ. ಅದು ಚೆನ್ನಾಗಿರ್ತದೆ ಅಂದ್ರೆ ಚೆನ್ನಾಗಿರಲ್ಲ. ನೋಡಿ ಅದೇ ಹೇಳಿದು, ಚೆನ್ನಾಗಿರಲ್ಲ. ದೇವರು ಪ್ಲಾನ್ ಮಾಡಿ ತನ್ನ ಜ್ಞಾನದಿಂದ ಅವ್ರು ಏನ್ ಮಾಡಿದ್ದಾರೆ, ಇದನ್ನ ತಯಾರು ಮಾಡಿರುವಂತ ನಕ್ಷೆ ಇದು. ಆದ್ರಿಂದ ಲೌಕಿಕ ವಿಷಯಗಳಲ್ಲಿ ಆತ್ಮಿಕ ವಿಷಯಗಳಲ್ಲೂ ಎರಡೂ ಕಡೆ ಕೆಲವರು ಇರುವಂತ ಜನಗಳು ಯಾವ ಸ್ಥಾನದಲ್ಲಿ ಇರಬೇಕು, ದುಷ್ಟರು, ಪಾಪಿಗಳು, ಕೊಲೆಗಾರರು, ದೇವದ್ರೋಹಿಗಳು ಯಾವ ಹಂತದಲ್ಲಿ ಯಾವ ಪ್ಲೇನ್ ನಲ್ಲಿ ಇರಬೇಕು ಅನ್ನೋಂಥದ್ದನ್ನ ದೇವರು ಆಲ್ರೆಡಿ ಪ್ಲಾನ್ ಮಾಡಿ ಏನ್ ಮಾಡಿದ್ದಾರೆ, ಮುಂಚೆನೆ ಬರ್ಸಿಟ್ಟಿದ್ದಾರೆ. ಇದೇ ವಾಸ್ತು ಅಥವಾ ವಾಸ್ತವ ಸಂಗತಿ ಅಷ್ಟೇ. ಮತ್ತೆ ಪ್ರಾಣಿ ಪಕ್ಷಿಗಳು, ಕ್ರಿಮಿಕೀಟಗಳು, ಜಲಜಂತುಗಳು ಇವೆಲ್ಲ ಯಾವ ಜಾಗದಲ್ಲಿ ಇರ್ಬೇಕು, ಯಾವ ಹಂತದಲ್ಲಿ ಇರ್ಬೇಕು, ಇವೆಲ್ಲ ಮೇಲ್ ಬಂದ್ಬಿಟ್ರೆ ಏನಾಗ್ತವೆ, ಈಗ ಪಕ್ಷಿಗಳೆಲ್ಲ ಮೇಲೆ ಹಾರಾಡ್ತವೆ. ಅದೇ ರೀತಿ ಪಕ್ಷಿಗಳೆಲ್ಲ ಕೆಳಗಿದ್ದು ಮನುಷ್ಯ ಹಾರಾಡ್ಬಿಟ್ಟಿದ್ರೆ ಏನಾಗದು, ಅದು ನಾವು ಯೋಚನೆ ಮಾಡಿದ್ರು ಅದು ಏನಾಗ್ತದೆ, ಸರಿ ಬರೋದಿಲ್ಲ ಅದು. ಅದಕ್ಕೆ ದೇವ್ರು ನೋಡಿ ತುಂಬಾ ಜ್ಞಾನಿಯಾಗಿ ತೀರ್ಮಾನವನ್ನ ಮಾಡಿ ಮೊದಲೇ ಬರ್ಸಿದ್ದಾರೆ. ಸತ್ಯವೇದದಲ್ಲಿ ತನ್ನ ಭಕ್ತರ ಮುಖಾಂತರ ಇದನ್ನ ಬರ್ಸ್ಕೊಟ್ಟಿದ್ದಾರೆ. ನೀತಿವಂತರಿಗೂ ಅನೀತಿವಂತರಿಗೂ, ಕಷ್ಟ ಅನುಭವಿಸುವಂತವ್ರಿಗೂ ಸುಖ ಅನುಭವಿಸುವಂತವ್ರಿಗೂ ಒಂದೇ ಫಲ ಕೊಡ್ತಾರ ಅಂದ್ರೆ
ಸರಿ ಇಲ್ಲ. ಅದಕ್ಕೋಸ್ಕರ ಅವ್ರವ್ರಿಗೆ ಯಾವ ಫಲಕ್ಕೆ ಹೋಗ್ಬೋದು ಅನ್ನುವಂಥದ್ದನ್ನ ಮನುಷ್ಯನ ಕೈಗೆ ತೋರಿಸಿ ಏನ್ ಮಾಡಿದ್ದಾರೆ, ತೀರ್ಮಾನವನ್ನ ಮನುಷ್ಯನಿಗೆ ಏನ್ ಮಾಡಿದ್ದಾರೆ, ಬಿಟ್ಟವ್ರೆ. ಅದರಿಂದ ಎಷ್ಟೇ ಸತ್ಯವನ್ನ ದೇವ್ರ ಯೋಜನೆಯನ್ನ ತಿಳ್ಕೊಂಡ್ರು, ದೇವ್ರು ಇವನ್ನೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ರೆ ದೇವ್ರು ಎಷ್ಟು ದೊಡ್ಡವರು, ಎಷ್ಟು ನೀತಿವಂತರಪ್ಪ, ಎಷ್ಟು ಕೃಪಾಮಯ ಅಂತ ನಮ್ಗೆ ಏನಾಗ್ತದೆ, ತುಂಬಾ ಸಂತೋಷ ಆಗಿ ದೇವ್ರ ಮೇಲೆ ಅಧಿಕವಾದಂತ ಪ್ರೀತಿ ಬರ್ತದೆ. ನಮಗೋಸ್ಕರ ಇಷ್ಟೆಲ್ಲ ಪ್ಲಾನ್ ಮಾಡೋರಲ್ಲ ಅಂತ. ಯಾಕೆ ಅಂತಂದ್ರೆ, ಉದಾಹರಣೆಗೆ ನಾವು ನಮ್ಮ ಮಕ್ಕಳಿಗೆ ಏನೆಲ್ಲ ಯೋಜನೆಗಳು, ಏನೆಲ್ಲ ಚಿಂತೆ ಹಾಕೊಂಡು ಪ್ಲಾನ್ ಮಾಡಿ ಅವ್ರು ಹಿಂಗಾಗ್ಬೇಕು ಹಂಗಾಗ್ಬೇಕು ಅಂತ ಅನ್ಕೊಂತೀವಿ. ಆದ್ರೆ ಅವ್ರು ಯೋಚನೆ ಮಾಡ್ತಾರ ಅಂದ್ರೆ ನಮ್ಮ ಬಗ್ಗೆ ಏನಾಗಲ್ಲ, ಅವರು ತಿಳ್ಕೊಳಲ್ಲ. ತಂದೆ ತಾಯಿಗಳು ಮಕ್ಕಳನ್ನ ಏನ್ಕೆ ಇದೆಲ್ಲ ಮಾಡ್ತಾರೆ, ನಮ್ಗೆ ಒಳ್ಳೇದಕ್ಕೆ ಅಂತ ಏನ್ ಮಾಡಲ್ಲ, ಯಾವತ್ತೂ ಅರ್ಥ ಮಾಡ್ಕೊಳಕ್ ಹೋಗಲ್ಲ. ಅದಕ್ಕೆ ದೇವರು, ತಂದೆಯಾದ ದೇವರು ಮನುಷ್ಯನಿಗೆ ಈ ಎಲ್ಲ ಅರ್ಥ ಹೇಳಿದ್ರೆ ಯಾರಾದ್ರೂ ನಂಬ್ತಾರ? ಇವತ್ತು ದೇವ್ರ ಕಣೆ ನಿನ್ಗೆ ಇಂಥ ಯೋಜನೆ ಮಾಡ್ಯಾರ ಕಣಪ್ಪ ಅಂತ ಹೇಳಿದ್ರೆ ಯಾರು ಹೋಗ್ತಾ, ಯಾರು ನಂಬ್ತಾರ? ನೀನೆಲ್ಲ ಹುಚ್ಚ ಇವನು ಅಂತ ಏನ್ ಮಾಡ್ತಾರೆ, ಆಡ್ಕಂತಾರೆ. ಓಹೋ, ನೀನೇನು ಅಲ್ಲಿಗೆ ಹೋಗ್ಬಿಡ್ತೀಯಾ, ಇಲ್ಲಿಗೆ ಹೋಗ್ಬಿಡ್ತೀಯಾ? ನೀನ್ ಅಲ್ಲಿಗೆ ಹೋಗಂತದ್ ಬೇಡ, ಸತ್ ಬಿಟ್ರೆ ಸತ್ತ ತಕ್ಷಣ ಏನಾದ್ರು ತಿಥಿ ಮಾಡಿ ಕೂಳ್ ಹಾಕ್ಬಿಟ್ರೆ ಏನಾಗ್ಬಿಡ್ತೀನಿ ನಾನು, ಸ್ವರ್ಗಕ್ಕೆ ಹೋಗ್ಬಿಡ್ತೀನಿ ಅಂತಾರೆ ಇವತ್ತು. ಅಂತಾರ ಇಲ್ಲೂರ? ತಿಥಿ ಮಾಡೋಂತ ಉದ್ದೇಶ ಏನು? ಸ್ವರ್ಗಕ್ಕೆ ಹೋಗ್ಲಿ ಅಂತ. ಆದ್ರೆ ತಿಥಿ ಮಾಡ್ಬಿಟ್ರೆ ಸ್ವರ್ಗಕ್ಕೆ ಹೋಗ್ತಾರ? ಸತ್ಯವೇದವನ್ನ ತಿಳ್ಕೊಂಡಿರೋಂಥವ್ರಿಗೆ, ದೇವ್ರ ಯೋಜನೆ ಗೊತ್ತಿರೋರಿಗೆ ಇದು ಗೊತ್ತು, ಮಿಕ್ಕಿದವ್ರಿಗೆ ಏನಾಗಲ್ಲ ಪಾಪ, ಗೊತ್ತಿಲ್ಲ. ಅದಕ್ಕೆ ಇದನ್ನ ನಾವೇನ್ ಮಾಡೋಣ, ಇವತ್ತ ದೇವರು ನಮಗೋಸ್ಕರ ಬರೆಸಿರುವಂತ ಯುಗಾಂತರಗಳ ಯೋಜನೆ ಪ್ಲಾನ್ ನಾವು ಅರ್ಥ ಮಾಡ್ಕೊಳಕ್ಕೆ ಹೋಗೋಣ ಬನ್ನಿ. ಅದರಿಂದ ಆಮೋಸ 3ನೇ ಅಧ್ಯಾಯ 7ನೇ ವಾಕ್ಯ ಬೇಗ ಓದ್ಬಿಡಿ. ಕರ್ತನಾದ ಯೆಹೋವನು ತನ್ನ ಸೇವಕರಾದ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನು ತಿಳಿಸದೆ ಏನು ಮಾಡಾನು. ನೋಡಿ ಏನ್ ಹೇಳ್ತಾರಂತೆ, ತನೆಯಾದ ದೇವರು ತನ್ನ ಭಕ್ತರಾದಂತ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನ ತಿಳಿಸದೆ ಏನು ಮಾಡಕ್ ಹೋಗಲ್ಲ ಅವರು. ಹಂಗಾರೆ ಇವತ್ತು ನಮ್ಗೆ ಆ ರಹಸ್ಯನ ತಿಳಿಸೋರು. ಯಾರಿಗೆ ತಿಳಿಸವ್ರೆ ಆ ರಹಸ್ಯನ ಅಂದ್ರೆ? ಹಬಕ್ಕೂಕ ಪ್ರವಾದಿಗೆ ಏನ್ ಮಾಡ್ತಾರೆ, ತನ್ನ ರಹಸ್ಯವನ್ನ ತಿಳಿಸವ್ರೆ. ಹಬಕ್ಕೂಕ 2:2 ಇಲ್ಲೇ ಐತೆ, ಓದ್ಬಿಡಿ ಪಟಪಟ್ನ. ಇಲ್ಲಿ ಆಗ ಯೆಹೋವನು ನನಗೆ ಈ ಉತ್ತರವನ್ನು ದಯಪಾಲಿಸಿದನು. ನಿನಗಾದ ದರ್ಶನವನ್ನು ಬರೆ ಓದುವವರು ಶೀಘ್ರವಾಗಿ ಓದುವಂತೆ ಹಲಿಗೆಗಳ ಮೇಲೆ ಅದನ್ನು ಕೆತ್ತು. ಮುಂದಕ್ಕೆ ಇಲ್ಲಿ ಬೈಬಲ್ ಅಲ್ಲಿ ಓದಿ, ಮುಂದ್ಗಲ್ಲ ಓದಿ, ಮುಂದೆ ಓದಬೇಕು. ಅದು ಯುಕ್ತ ಕಾಲದಲ್ಲಿ ನೆರವೇರತಕ್ಕದ್ದು. ಅದು ಒಂದ್ ಟೈಮಲ್ಲಿ ಏನ್ ಮಾಡ್ತದಂತದ್ದು, ಇದೆಲ್ಲ ನೆರವೇರ್ತತೆ. ಆದರೆ ಪರಿಣಾಮಕ್ಕೆ ತ್ವರೆ ಪಡುತ್ತದೆ. ನೋಡಿ, ಅದು ನೆರವೇರೋದಿಕ್ಕೆ ಏನ್ ಮಾಡ್ತದಂತೆ, ಕಾಯ್ಕೊಂಡೈತಂತೆ, ತ್ವರೆ ಪಡ್ತತೆ. ಬೇಗ ನಾನು ಇದನ್ನೆಲ್ಲ ಪೂರೈಸ್ಬೇಕು ಅಂತ ಕಾದ್ಕೊಂಡೈತೆ. ಆಮೇಲೆ ಮೋಸ ಮಾಡಲ್ಲ, ತಡವಾದರೂ ಅದಕ್ಕೆ ಕಾದಿಲ್ಲ. ಲೇಟ್ ಆಗ್ತತೆ ಅಂತ ಹೇಳ್ಬಿಟ್ರು. ಅಲ್ಲಿ ತಡ ಆಗ್ತತೆ, ಆದ್ರೂ ನೀನ್ ವೆಯ್ಟ್ ಮಾಡ್ಬೇಕು. ದೇವ್ರ ಪ್ಲಾನ್ ಇವತ್ತೇ ಆಗ್ಬಿಡ್ತದೆ ಅಂತ ಅಲ್ಲ. ಅದನ್ನೇ ನನ್ಗೆ ಇವತ್ತೇ ರಕ್ಷಣೆ ಸಿಕ್ಬಿಡ್ಬೇಕು, ಅಥವಾ ನಾನು ಇವತ್ತೇ ಸ್ವರ್ಗಕ್ಕೆ ಹೋಗ್ಬೇಕು, ಅಥವಾ ನನ್ಗೆ ಇವತ್ತೇ ಈ ಕೆಲಸ ಆಗಿಬಿಡ್ಬೇಕು ದೇವ್ರೆ ಅಂತ ನಾವು ಪ್ರಾರ್ಥನೆಗಳನ್ನ ಮಾಡಿದ್ರೆ ಏನಾಗ್ತದೆ, ಅದು ಆಗಲ್ಲ. ಯಾಕೆಂದ್ರೆ ನೀನ್ ಅದನ್ನ ವೆಯ್ಟ್ ಮಾಡ್ಬೇಕು, ತಾಳ್ಮೆಯಿಂದ ಇರು ಅಂತ ನಮ್ಗೆ ಏನ್ ಮಾಡಿದ್ದಾರೆ, ಹೇಳಿದಾರೆ. ಅದಂತೆ ಹಬಕ್ಕೂಕ ಪ್ರವಾದಿಗೆ ಇದನ್ನೇ ಹೇಳ್ತಾರೆ. ನೋಡಿ ಎಂತ ಅದ್ಭುತವಾದಂತ ದರ್ಶನ. ಇದನ್ನ ಹಬಕ್ಕೂಕ ಯಾಕೆ ಕೆತ್ತಿ ಬರ್ದಿಲ್ಲ ಬೈಬಲ್ ಅಲ್ಲಿ? ಇದನ್ನ ಚಿತ್ರ ಅವತ್ತೇ ಪ್ರಿಂಟ್ ಮಾಡಿ ಬರ್ಬೋದಾಯ್ತಲ್ಲ ಬೈಬಲ್ ಅಲ್ಲಿ, ಯಾಕೆ ಬರ್ದಿಲ್ಲ? ನಮ್ಗೆ ಏನ್ ಮಾಡ್ತಾರೆ, ಪ್ರಶ್ನೆ ಹಾಕೊಬೇಕು ನಾವು ಪ್ರಶ್ನೆನ. ಹಂಗ್ ಬರ್ದ್ರೆ ಅದಕ್ಕೆ ಹೇಳ್ತಾರ ಅವರು, ಯೆಶಾಯ 29:11 ದೈವದರ್ಶನವೆಲ್ಲ ಮುದ್ರೆ ಹಾಕಿದ ಶಾಸ್ತ್ರದ ಮಾತಿನ ಆಗಿದೆ. ಅದನ್ನು ಅಕ್ಷರ ಬಲ್ಲವನಿಗೆ ದಯಮಾಡಿ ಓದೆಂದು ಒಪ್ಪಿಸಿದರೆ ಅವನು ಮುದ್ರೆ ಹಾಕಿದೆಯಲ್ಲ ಆಗುವುದಿಲ್ಲ ಅನ್ನುವನು. ಅಕ್ಷರವಿಲ್ಲದವನಿಗೆ ದಯವಿಟ್ಟು ಓದೆಂದು ಒಪ್ಪಿಸಿದರೆ ಅವನು ನನಗೆ ವಿದ್ಯೆ ಇಲ್ಲ ಅನ್ನುವನು. ನೋಡ್ರೆ ಏನ್ ಹೇಳ್ತಾರೆ, ಇದನ್ನ ಏನ್ ಮಾಡಾರಂತೆ, ಈ ದರ್ಶನವನ್ನ ನೀನ್ ಬರೀ ಅದಕ್ಕೆ ಮುದ್ರೆ ಹಾಕ್ಬಿಡು ಅಷ್ಟೇ. ದೇವ್ರು ಹೇಳಿದೇನು, ಇದ್ ಬರೀ ಈ ದರ್ಶನ ಬರ್ದ್ಬಿಟ್ಟು ನೀನು ಮುದ್ರೆ ಹಾಕ್ಬಿಡು ಅಂದ್ರೆ ಅರ್ಥ ಏನು ಅಂತಂದ್ರೆ ಸೀಲ್ ಮಾಡ್ಬಿಡು. ಅದೇನಾಗಲ್ಲ, ಬೇರೆಯವ್ರಿಗೆ ಅರ್ಥ ಆಗಲ್ಲ. ಓದಿರೋಂಥವ್ರ ಕೈ ಕೊಟ್ರೆ ಇದೇನಾಗ್ತದಂತೆ, ಅರ್ಥ ಆಗಲ್ಲ. ನನಗೆ ಅಕ್ಷರ ಇಲ್ದವನಿಗೆ ಕೊಟ್ರೆ ಇದೇನು ನನಗೆ ಗೊತ್ತಾಗಲ್ಲ ಅಂತ ಇಬ್ರು ಹೇಳ್ಬಿಡ್ತಾರೆ. ಅದಕ್ಕೆ ಇದನ್ನ ಹಂಗಾರೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತ ಯಾರಾದ್ರೂ ನಮ್ಮನ್ನ ಪ್ರಶ್ನೆ ಕೇಳಿದ್ರೆ ನಾವೇನ್ ಹೇಳ್ಬೇಕು ಇವಾಗ? ನನಗೂ ಪವಿತ್ರಾತ್ಮ ಕೊಟ್ಟಿಲ್ವಾ, ಹಂಗಾರೆ ನಿಮ್ ಒಬ್ರಿಗೇನ ಕೊಟ್ಟಿರೋದು ಅಂತ ಪ್ರಶ್ನೆ ಕೇಳ್ಬಿಡ್ತಾರೆ. ಹಂಗಲ್ಲ,
ಇದು ಅಲ್ಲೇ ಏನ್ ಹೇಳ್ತಾರೆ, ಅಂತ್ಯಕಾಲದವರೆಗೂ ಇದನ್ನ ಮುದ್ರೆ ಹಾಕ್ಬಿಡು ಅಂತ ಹೇಳ್ತಾರೆ. ಎಲ್ಲಿ? ದಾನಿಯೇಲ 12:8-9. ಇದು ಎಲ್ಲಿನ ತನಕ ಮುದ್ರೆ ಹಾಕ್ಬಿಡು, ಎಲ್ಲಿನ ತನಕ ಅರ್ಥ ಆಗಲ್ಲ ಅಂತಂದ್ರೆ ಅಂತ್ಯಕಾಲ ಬರೋ ತನಕ ಇದು ಯಾರಿಗೂ ಅರ್ಥ ಆಗಲ್ಲ. ಹಂಗಾರೆ ಈಗ ಅರ್ಥ ಆಗೈತೆ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಅಂತ್ಯಕಾಲ ಬಂದಿದೆ. ಓದ್ಬಿಡಿ ದಾನಿಯೇಲ 12:8-9 ಅಲ್ಲಿ ನಾನೇ ಓದ್ತೀನಿ. ದಾನಿಯೇಲನಿಗೆ ದರ್ಶನಗಳನ್ನ ತೋರಿಸ್ತಾರೆ. ದರ್ಶನಗಳನ್ನ ತೋರಿಸ್ಬಿಟ್ಟು ಯೇಸು ಸ್ವಾಮಿ ಬರುವಂತದ್ದು, ಯೇಸು ಸ್ವಾಮಿ ಸಾಯುವಂಥದ್ದು, ಯಜ್ಞವೇದಿಗಳನ್ನ ನಿಲ್ಲಿಸುವಂಥದ್ದು, ಅವ್ರು ಒಡಂಬಡಿಕೆ ಮಾಡ್ಕೊಳ್ಳೋದು ಎಷ್ಟು ದಿನ, ಅವ್ರು ಯಾವಾಗ ಸಾಯ್ತಾರೆ, ಪ್ರತಿ ಒಂದನ್ನು ದಾನಿಯೇಲ್ ಗ್ರಂಥದಲ್ಲಿ ಬರೀತಾರೆ. ಬರೆದು ಬಿಟ್ಟಾಗ ದಾನಿಯೇಲ್ನಿಗೆ ಅರ್ಥ ಆಗಲ್ಲ. ಸ್ವಾಮಿ ಇದ್ರದ ಏನಪ್ಪ ಸ್ವಾಮಿ ಇದು ಅರ್ಥ ಅಂತ ಕೇಳಕ್ಕೆ, ನಿನಗೆ ಅವೆಲ್ಲ ಬೇಡ, ನೀನು ಬರೆದು ಬಿಡು, ಅದಕ್ಕೆ ಇದು ಅಂತ್ಯಕಾಲದವರೆಗೂ ಮುಚ್ಚಲ್ಪಟ್ಟು ಮುದ್ರೆ ಹಾಕ್ಬಿಟ್ಟೈತಿ, ಹೋಗ್ ನೀನು, ನಿನಗೆ ನೀನ್ ನಿದ್ರೆಯಿಂದ ಎಚ್ಚರಗೊಂಡು ನಿನಗಾಗುವಂತ ಇದರಲ್ಲಿ ನೀನು ಬಾ ಅಂತ ಕರೀತಾರೆ. ಆದ್ರೆ ದಾನಿಯೇಲ್ಗೆ ಅರ್ಥ ಆಗಿಲ್ಲ ಅಂದ್ರೆ ನಮ್ಗೆಲ್ಲ ಅರ್ಥ ಆಗ್ಬಿಡ್ತದೆ. ಹಂಗಾರೆ ಇದು ಯಾವಾಗ ಅಂತಂದ್ರೆ ಅಂತ್ಯಕಾಲ ಬಂತು, ಇವಾಗ ನಾವಿರೋದು ಅಂತ್ಯ ಸಮಯ. ಅದಕ್ಕೆ ಏನ್ ಮಾಡ್ತಾರೆ ದೇವರು ತನ್ನ ದೇವದೂತ 7ನೇ ದೇವದೂತರ ಮುಖಾಂತರ ಏನ್ ಮಾಡ್ತಾರೆ, ಇದನ್ನ ಎಲ್ಲಾ ರಹಸ್ಯಗಳನ್ನ ಬಿಚ್ಚಿ ತೋರಿಸ್ಬಿಟ್ರಿ. ಇವಾಗ ಎಲ್ಲೈತೆ ಅಂತ ಕೇಳಿದ್ರೆ ಪ್ರಕಟಣೆ 10ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಓದ್ಕೊಳ್ಳಿ. ಓದಿ. ಯುಗಾಂತರಗಳಲ್ಲಿಯೂ ಜೀವಿಸುವ ಆತನ ಮೇಲೆ ಆಣೆಯಿಟ್ಟು ಇನ್ನೂ ಸಾವಕಾಶವಿರುವುದಿಲ್ಲ. 7ನೇ ದೇವದೂತನು ಶಬ್ದ ಮಾಡುವ ದಿನಗಳಲ್ಲಿ, ಅಂದರೆ ಅವನು ತುತ್ತೂರಿಯನ್ನು ಓದುವುದಕ್ಕಿರುವ ಸಮಯದಲ್ಲಿ ದೇವರು ಇದುವರೆಗೆ ಗುಪ್ತವಾಗಿ ಇಟ್ಟಿದ್ದ ಸಂಕಲ್ಪವನ್ನು ತನ್ನ ದಾಸರಾದ ಪ್ರವಾದಿಗಳಿಗೆ ಶುಭವರ್ತಮಾನವಾಗಿ ತಿಳಿಸಿದ್ದ ಪ್ರಕಾರ ನೆರವೇರಿಸುವನು ಅಂದನು. ಸಾಕ್ ನೋಡಿ ಏನ್ ಹೇಳ್ತಾರೆ, ಯುಗಾಂತರಗಳಲ್ಲಿ ಜೀವಿಸುವ ಆತನ ಮೇಲೆ ಆಣೆ ಇಟ್ಟು ಹೇಳ್ತಾರೆ, ತಂದೆ ದೇವ್ರ ಮೇಲೆ ಆಣೆ ಇಟ್ಟು ಇನ್ನೂ ಸಾವಕಾಶ ಇರೋದಿಲ್ಲ. ಯೋಹಾನ ಹೇಳ್ತಾರೆ 7ನೇ ದೇವದೂತ ಇದು ಶಬ್ದ ಮಾಡುವಂತ ದಿನ. ಅಂದ್ರೆ ಶಬ್ದ ಅಂದ್ರೆ ಬೈಬಲ್ ಅಲ್ಲಿ ಸತ್ಯ. ಇದನ್ನ ದಿನಗಳಲ್ಲಿ ಅವನು ಶಬ್ದ ಮಾಡೋದು ಅಂದ್ರೆ ಅರ್ಥ ಸತ್ಯ ಸಾರುವಂಥದ್ದು. ಅವರು ಸುವಾರ್ತೆ ಸಾರ್ತಾರಲ್ಲ, ಆ ದಿನಗಳಲ್ಲಿ ತುತ್ತೂರಿ ಊದುವುದಕ್ಕಿರುವ ಸಮಯದಲ್ಲಿ ಅವರು ಸುವಾರ್ತೆಯನ್ನ ಸಾರದ್ದು, ಸತ್ಯ ಸಾರೋದಕ್ಕೆ ತುತ್ತೂರಿ ಊದ್ತಾರೆ. ತುತ್ತೂರಿ ಅಂತಂದ್ರೆ ಏನಪ್ಪಾ ಅಂದ್ರೆ ಊರೆಲ್ಲ ತುತ್ತೂರಿ ಊದ್ಕೊಂಡ್ ಬಂದ್ಬಿಟ್ರು ಅಂತ ಅಂತಾರಲ್ಲ ಯಾರನ್ನ, ಸಾರೋದಿಕ್ಕೆ ಇಲ್ಲಿ ತುತ್ತೂರಿ ಊದೋದು ಅಂತ ಕರೀತಾರೆ. ಅದನ್ನ ದೇವ್ರೇನ್ ಮಾಡಿದ್ರಂತೆ, ಆ ಸಮಯದಲ್ಲಿ ಇದುವರೆಗೆ ಗುಪ್ತವಾಗಿಟ್ಟಿದ್ದ ಸಂಕಲ್ಪ ಅಂದ್ರೆ ಎಲ್ಲಾ ಪ್ರವಾದಿಗಳ ಮುಖಾಂತರ ರಹಸ್ಯವಾಗಿ ಎಲ್ಲ ಇಟ್ಟಿದ್ರು, ಅದನ್ನೆಲ್ಲ ಶುಭ ವರ್ತಮಾನವಾಗಿ ತಿಳಿಸಿದ್ದ ಪ್ರಕಾರವನಿಗೆ ಈಗ ನೆರವೇರಿಸ್ಬಿಡ್ತಾರೆ ಅಂತ ಹೇಳ್ಬಿಟ್ರು. ಅಂದ್ರೆ ಯೋಹಾನ ದೇವ್ರ ಮೇಲೆ ಆಣೆ ಇಟ್ಟು ಹೇಳ್ತಾರೆ, ಇನ್ನು ತಡ ಮಾಡಲ್ಲಪ್ಪ. 7ನೇ ದೇವದೂತನು ಬೈಬಲ್ ನಲ್ಲಿ ತುತ್ತೂರಿ ಊದುವಂತ ಸಮಯದಲ್ಲಿ, ಸತ್ಯ ಸಾರುವಂತ ಸಮಯದಲ್ಲಿ ಆಗ ಎಲ್ಲಾ ರಹಸ್ಯಗಳು ದರ್ಶನಗಳು ಪ್ರಕಟ ಆಗ್ಬಿಡ್ತವೆ ಅಂತ ಹೇಳ್ತಾರೆ. ಅದೇ ರೀತಿ ಈಗ ಈ ಎಲ್ಲಾ ದೇವರ ಯೋಜನೆಗಳು ಪ್ರಕಟವಾಗಿವೆ. ಆದ್ರೆ ಇದನ್ನ ಕೆಲವರು ಅರ್ಥ ಆಗ್ತಾ ಇಲ್ಲದ್ರಿಂದ ಇದು ಇನ್ನೂ ದೇವರು ಏನ್ ನಿಮಗೆ ತಿಳಿಸಿದಾರ, ನಮಗೂ ತಿಳಿಸಿದಾರೆ ಅನ್ಬಿಟ್ಟು ಎಷ್ಟೋ ಜನ ನಂಬಲ್ಲ, ಬೇಡ ಬಿಟ್ಬಿಡಿ. ಅದಕ್ಕೆ ನಾವೇನ್ ಮಾಡಕ್ಕಾಗಲ್ಲ, ನಂಬಿಕೆ ಇದ್ದವರು ಮಾತ್ರ ರಕ್ಷಣೆಯನ್ನ ಹೊಂದ್ಕೊಳ್ತಾರೆ. ದೇವ್ರ ಮೇಲೆ, ದೇವ್ರ ಮಕ್ಕಳ ಮೇಲೆ, ಸತ್ಯದ ಮೇಲೆ ದೇವ್ರ ಪ್ಲಾನ್ ನ ಕರೆಕ್ಟ್ ಐತೆ ಅಂತ ಯಾರು ತಿಳ್ಕೊಂತಾರೋ ಅವ್ರಿಗೆ ಮಾತ್ರ ಇದು ಸತ್ಯನ ಕೊಡ್ತಾರೆ. ಇಲ್ರಿ ಎಲ್ರಿಗೂ ಏನ್ ಮಾಡಲ್ಲ, ಕೊಡೋದಿಲ್ಲ. ಅದರಿಂದ ದೇವರು ಇಡೀ ಯುಗಾಂತರಗಳಲ್ಲಿ ಸಾವಿರಾರು ವರ್ಷಗಳ ಯೋಜನೆಯನ್ನ, ದೇವರಿಂದ ಪ್ರಕಟವಾದಂತ ಈ ನಕ್ಷೆಯನ್ನ, ಪ್ಲಾನ್ ನ ದೇವರು ಮಾನವರಿಗೆ ಮಾಡಿದಂತ ಅದ್ಭುತವಾದ ಯೋಜನೆಯನ್ನ ತಿಳ್ಕೊಂಡು ನಾವೇನ್ ಮಾಡ್ಬೇಕು, ದೇವ್ರನ್ನ ಕೊಂಡಾಡ್ಬೇಕು. ಅದಕ್ಕೆ ನಾವ್ ಏನ್ ಮಾಡೋಣ, ಮೊದ್ಲು ಇಲ್ಲಿಗೆ ಬರೋಣ. ಇಲ್ಲಿ ಏನ್ ಮಾಡೋರಪ್ಪ ಅಂದ್ರೆ ಎ ಅಲ್ವಾ, ಎ ಇಂದ ಹಿಡಿದು ನಮ್ಗೆ ಝಡ್ ತಕ ಇರುವಂತ ಈ ಇಂಗ್ಲಿಷ್ ಅಕ್ಷರಗಳನ್ನ ಬಳಸ್ಕೊಂಡು ನಮ್ಗೆ ಏನ್ ಮಾಡಿದ್ದಾರೆ, ಇವನ್ನ ಅರ್ಥ ಮಾಡಿಸೋದಕ್ಕೆ ಹೋಗ್ತಾ ಇದ್ದಾರೆ. ಆದ್ರಿಂದ ಈಗ ಮೊದಲನೇದಾಗಿ ಎ ನೋಡಿ, ಎಲ್ಲಿದೆ ಎ, ಇದು ಯಾವ್ದಿದು ಬಿ, ಇದು ಸಿ. ಈ ಮಹಾ ಯುಗಗಳಿವು. ಈ ಯುಗಗಳನ್ನ ಫಸ್ಟ್ ನಾವೇನ್ ಮಾಡೋಣ, ಪರಿಚಯ ಮಾಡ್ಕೊಳ್ಳೋಣ. ಮೊದಲನೇ ಪ್ರಪಂಚ ಅಥವಾ ಮೊದಲನೇ ಯುಗ ಅಂತ ನಮ್ಗೆ ಏನ್ ಮಾಡಿದ್ದಾರೆ, ಇದು ಕೊಟ್ಟಿದ್ದಾರೆ ಇಲ್ವರಾ? ಇದೇನಂತಿದ್ದು ಮೊದಲನೇ ಯುಗ ಅಥವಾ ಮೊದಲನೇ ಪ್ರಪಂಚ. ಏನಪ್ಪಾ ಇದು ಅಂತ ಅಂದ್ರೆ, ಇದು ಸೃಷ್ಟಿಯಿಂದ ಹಿಡಿದು ಜಲಪ್ರಳಯದವರೆಗೆ ಇರುವಂತ ಸಮಯವನ್ನ ಸೂಚನೆ ಮಾಡ್ತೈತಿ. ಏನಂತಿದು, ಸೃಷ್ಟಿಯಿಂದ ಹಿಡಿದು ಜಲಪ್ರಳಯದವರೆಗೂ ಇರುವಂತ ಆ ಸಮಯವನ್ನ ಇದು ಸೂಚನೆ ಮಾಡ್ತೈತಿ. ಯಾವುದು? ಎ. ನಮ್ಗೆ ಇಲ್ಲಿ ಅದಕ್ಕಿಂತ ಮುಂಚೆ 1ರಿಂದ 10 ತನಕ ನಮ್ಗೆ ಏನ್ ಮಾಡಿದಾರೆ, 11 ತನಕ ಅಂಕೆಗಳನ್ನು ಕೊಟ್ಟು ಇಲ್ಲಿ ನಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ,
ಈ 1, 2, 3, 4, 5, 6, 7 ಏನು ಅಂತಂದ್ರೆ ಸೃಷ್ಟಿಯ ದಿನಗಳು. ಈ ದಿನಗಳು ಒಂದೊಂದು ದಿನದ ಸಮಯ ಎಷ್ಟು? 7,000 ವರ್ಷ, 24 ಗಂಟೆ ಅಲ್ಲ. ಯಾಕೆಂದ್ರೆ ಇದು ಪ್ರವಾದಿಗಳ ವಚನಗಳು, ಮಾತುಗಳಾಗಿರೋದ್ರಿಂದ ಒಂದು ದಿನ ಅಂತಂದ್ರೆ ಯೇಸು ಕ್ರಿಸ್ತರಿಗೆ ಒಂದು ದಿನ ಅಂದ್ರೆ 1,000 ವರ್ಷ, ತಂದೆಯಾದ ದೇವರಿಗೆ 7,000 ವರ್ಷ, ಇಸ್ರೇಲ್ ಪ್ರವಾದಿಗಳಿಗೆ 1 ವರ್ಷ, ಇಸ್ರೇಲ್ ಜನಗಳಿಗೆ 40 ವರ್ಷ, ಮನುಷ್ಯರಿಗೆ ಕಾಮನ್ ಮ್ಯಾನ್ ಮನುಷ್ಯನಿಗೆ 24 ಗಂಟೆ. ಹಿಂಗೇನ್ ಮಾಡಿದ್ದಾರೆ ಕೊಟ್ಟವ್ರೆ. ಅದರಿಂದ 49,000 ವರ್ಷಗಳು ಆ 7 ದಿನಕ್ಕೆ ಬರುತ್ತಿದ್ವು. ಅಲ್ಲಿಂದ ಮುಂಚೆ ಹೋದ್ರೆ ಅದೆಲ್ಲ ನೆಕ್ಸ್ಟ್ ಬರುವಂತವು ನಮ್ಗೆ ನೋಡ್ಬೋದು. ಈಗ ಏನದೇನು ಯಾರು ಕೇಳಿದ್ರು ನಿಮ್ಗೆ ಏನದು ಅಂತ ಸೂಚನೆ ಮಾಡ್ತಾರೆ. ಇದು ಎಲ್ಲಿನ ತನಕ? ಜಲಪ್ರಳಯ ಅಲ್ಲ, ಸಾರಿ, ಸೃಷ್ಟಿಯ ದಿನದಿಂದ ಹಿಡಿದು ಜಲಪ್ರಳಯ ತನಕ. ಇಲ್ಲಿಂದ ಇಲ್ಲಿಗೆ ಎಷ್ಟು? ಯಾರನ್ನ ಗೊತ್ತಾ? ಎಷ್ಟು ವರ್ಷ? ಪಾಠತೆಗೆಲ್ಲ ಓದಿದೀವಿ. ಎಷ್ಟಪ್ಪ ಅಂದ್ರೆ 1656 ವರ್ಷಗಳು ಇಲ್ಲಿಂದ ಇಲ್ಲಿಗೆ ಆಗಿದ್ದು. ಜಲಪ್ರಳಯ ಆಗಿದ್ದು ಎಷ್ಟೊತ್ತಿಗೆ? 1656 ವರ್ಷಕ್ಕೆ. ನೆಕ್ಸ್ಟ್ ಇವಾಗ ಅದನ್ನ ಒಂದೊಂದೇ ಕಾಲಾವಧಿಗಳನ್ನ ನೆಕ್ಸ್ಟ್ ಮುಂದಿನ ಪಾಠಗಳಲ್ಲಿ ಬೇಕಾದ್ರೆ ನೋಡೋಣ. ಬಿ ನೆಕ್ಸ್ಟ್ ಯಾವುದು? ಬಿ ಇದೇನಿದು? 2ನೇ ಪ್ರಪಂಚ. ಇದು ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಈಗ? ಜಲಪ್ರಳಯದಿಂದ ಎಲ್ಲಿಗೆ ಬಂತಿದು? ಯೇಸು ಕ್ರಿಸ್ತರ ಸೆಕೆಂಡ್ ಕಮಿಂಗ್. ಅಲ್ಲಿನ ತನಕ ಏನಾಗ್ತದೆ? ಇದು ಬರ್ತದೆ. ಅಂದ್ರೆ ದೇವರ ರಾಜ್ಯದ ಆರಂಭದ ಕಾಲಾವಧಿಯನ್ನು ಸೂಚನೆ ಮಾಡ್ತದೆ. ಇದು 2ನೇ ಪ್ರಪಂಚ ಅಥವಾ 2ನೇ ಯುಗ ಅಂತ ನಾವು ಓದ್ತೀವಿ. ಅದೇ ರೀತಿ ಸಿ ನೆಕ್ಸ್ಟ್ ಇದು 3ನೇ ಪ್ರಪಂಚ. ಸಿ ಇದು ಎಲ್ಲಿಂದ? ಇದು ಮುಂದೆ ಬರುವ 1000 ವರ್ಷಗಳು ಮತ್ತು ಮುಂದಿನ ಯುಗಗಳ ತನಕ ಹೊರಟೋಗ್ಬಿಡ್ತದು. ಅಲ್ಲಿ ಏನಾಯ್ತು? ಕಟ್ಟಾಗಿದೆ ಅಲ್ವಾ? ಅಲ್ಲಿಗೆ ಅರ್ಥ ಏನು? ಮುಂದೆ ಬರುವಂತ ಯುಗಕ್ಕೂ ಅದು ಏನಾಗ್ತದೆ? ಮುಂದಕ್ಕೆ ಹೋಗ್ತಾ ಇರ್ತದೆ. ಅದನ್ನ ಸೂಚನೆ ಮಾಡ್ತದೆ ಬಿ ಅನ್ನೋದು ನಾವು ನೋಡ್ದು. ಈಗ ನೆಕ್ಸ್ಟ್ ಈ ಯುಗಗಳು ಎಲ್ಲಿಂದ ತನಕ ಹೋಗ್ತವೆ ಅಂದ್ರೆ ಎಫೆಸ 1ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೇಳ್ತಾರೆ, 2:7 ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದುಗೂಡಿಸಬೇಕು, ಅದು ದೇವರ ಚಿತ್ತ ಸಂಕಲ್ಪ ಅಂತ ಮಾತಾಡ್ತಾರೆ. ಇದ್ರ ಬಗ್ಗೆ ಸಮಸ್ತವನ್ನು ದೇವರು ಯೇಸು ಕ್ರಿಸ್ತನಲ್ಲಿ ಸೇರ್ಸ್ಕೊಂಡ್ಬಿಡ್ಬೇಕು. ಎಲ್ರು ಅವ್ರ ಅಧೀನಕ್ಕೆ ಬಂದ್ಬಿಡ್ಬೇಕು. ಸ್ವರ್ಗ ಮರ್ತ್ಯ ಪಾತಾಳದಲ್ಲಿರುವವರೆಲ್ಲರೂ ಯೇಸು ಕ್ರಿಸ್ತನನ್ನು ಒಡೆಯನೆಂದು ಅಡ್ಡ ಬಿದ್ದು ಆರಾಧಿಸ್ಬೇಕು. ಆ ಒಂದು ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅನ್ನೋಂಥದ್ದು ದೇವ್ರ ಪ್ಲಾನ್. ಅದು ಇಲ್ಲಿ ಎಲ್ಲೆಲ್ಲ ಇದ್ದಾರೆ. ಇಲ್ಲಿ ಈಗ ಏನಿದ್ದಾರೆ? ಇಲ್ಲಿ ಯೇಸು ಕ್ರಿಸ್ತರ ಕೈ ಕೆಳಗಡೆ ಬಂದವ್ರಂದ್ರೆ ಯಾರು ಬಂದಿಲ್ಲ, ದೇವ್ರ ಕೈ ಕೆಳಗಡೆ ಬಿದ್ರು. ಫಸ್ಟ್ ಮನುಷ್ಯ, ಸೈತಾನ್ ಕೈ ಕೆಳಗಡೆ ಹೊರಟದ. ನೆಕ್ಸ್ಟ್ ಇಲ್ಲೆಲ್ಲ ಬಂದ್ರು ಸೈತಾನು ಎಲ್ಲರನ್ನು ತನ್ನ ವಶಕ್ಕೆ ತಕೊಂಡ್ಬಿಡ್ತಾನೆ. ನೆಕ್ಸ್ಟ್ ಎಲ್ಲ ಇಲ್ಲಿ ಇಸ್ರೇಲ್ ಜನ ದೇವ್ರ ಮಾರ್ಗಕ್ಕೆ ಬರ್ತಾರೆ. ತಿರ್ಗಿ ಅಲ್ಲಿಂದನೂ ದೇವ್ರ ಮಾರ್ಗಕ್ಕೆ ಇಲ್ಲಿಂದನೂ ಬಿಟ್ಟು ಹೊರಟಾಗ್ತಾರೆ. ತಿರ್ಗಾ ಅವ್ರೆಲ್ಲರೂ ಇವತ್ತು ಯಾರ್ಯಾರ ಕೈ ಕೆಳಗಡೆ ಇದ್ದಾರೆ. ಆದ್ರೆ ಇಲ್ಲಿಗೆ ಬಂದ ಮೇಲೆ ಕ್ರಿಸ್ತನ ಅಧೀನದಲ್ಲಿ ಎಲ್ಲಾ ಬಂದ್ಬಿಡ್ತಾರೆ ಎಲ್ರು. ಇದು ದೇವ್ರ ಪ್ಲಾನ್. ಇದು ನೆಕ್ಸ್ಟ್ ಪೇತ್ರ ಅವರು ಹೇಳ್ತಾರೆ, ಎ ಅನ್ನುವಂಥದ್ದು ಹಿಂದಿದ್ದಂತ ಲೋಕ. ಯಾವ್ದದು? ಇದನ್ನ ಏನಂತ ಹೇಳ್ತಾರೆ? ಇದನ್ನ ಹಿಂದೆ ಇದ್ದಂಥದ್ದು. ಅದು ಮುಂದೆ ಹಿಂದೆ ಇತ್ತು, ಈಗ ಐತಾ ಅದು? ಅದನ್ನೇ ಪೇತ್ರ ಏನ್ ಮಾಡ್ತಾರೆ? ಇದನ್ನ ಹಿಂದೆ ಇದ್ದಂತ ಲೋಕ ಅಂತ ಕರೀತಾರೆ. ನೆಕ್ಸ್ಟ್ ಬಿ ಇದನ್ನ ನಮ್ ಪೌಲ್ರು ಏನ್ ಹೇಳ್ತಾರೆ ಅಂದ್ರೆ ಈಗಿನ ದುಷ್ಟ ಯುಗ ಅಥವಾ ದುಷ್ಟ ಪ್ರಪಂಚ. ಇದು 2ನೇ ಲೋಕ ಅಂತ ಹೇಳ್ತಾರೆ ತಾನೆ? 2ನೇದು. ನೆಕ್ಸ್ಟ್ ಸಿ ನ ಪೇತ್ರ ಏನ್ ಮಾಡ್ತಾರೆ? ಅದನ್ನ ಮುಂದೆ ಬರುವಂತದ್ದು. ಅದು ಇನ್ನೂ ಬಂದಿಲ್ಲ ನಮ್ಗೆ. ಬಂದಿಲ್ಲ, ಮುಂದೆ ಬರುವಂತ ಲೋಕ ಅಂತ ಮಾತಾಡ್ತಾರೆ. ನೆಕ್ಸ್ಟ್ ಎಲ್ಲಿಗೆ ಬರೋಣ ಈಗ? ಡಿ. ಇದು ಯಾರ್ದು ಇದಾಗಿರೋ? ಯಾರ್ದಿದು? ಪಿತೃಗಳು ಈಗ. ಯಹೂದ್ಯರಿಗ ಇಲ್ಲೈತೆ. ಅಬ್ರಹಾಮ, ಇಸಾಕ, ಯಾಕೋಬ ಅಷ್ಟೇ ಜನ ಇಲ್ಲಿ. ಅವರ ಕಾಲ ಇದು, ಅವ್ರ ಕಾಲಾವಧಿ ಇದು. ಅಲ್ಲಿಗೆ ನಾವು ನೋಡ್ತೀವಿ. ನೆಕ್ಸ್ಟ್ ಡಿ. ಡಿ ಸಾಯ್ತು. ಡಿ ಆದ್ಮೇಲೆ ನೆಕ್ಸ್ಟ್ ಯಾವುದು? ಇ. ಇದು ಯಹೂದ್ಯರ ಯುಗ. ಅಂದ್ರೆ ಯಾರು ಅಂದ್ರೆ ಯಾಕೋಬನ 12 ಕುಲಗಳು, ಅವರ ಸಂತತಿ, ಅವರ ಕೆಲಸ ಕಾರ್ಯಗಳು, ಅವರ ಸಂತಾನ, ಅವರ ಈ ವಿಷಯಗಳು ಬರ್ತವೆ. ಇದು ಯಾಕೋಬನ ಈ ಎಲ್ಲಿಂದ ಸ್ಟಾರ್ಟ್ ಆಗ್ತದಪ್ಪ ಅಂದ್ರೆ ಯಾಕೋಬನ ಮರಣದಿಂದ ಹಿಡಿದು ಕ್ರಿಸ್ತ ಶಕ 36 ತನಕ ಬರ್ತದೆ. ಇದು ಎಲ್ಲಿ ತನಕ ಬರ್ತದೆ? ಇದು ಸುಗ್ಗಿ ಅಂತ ಐತಲ್ಲ ಇಲ್ಲಿ. ಯಹೂದ್ಯರು ಯೇಸು ಕ್ರಿಸ್ತನ್ ಸಾಯಿಸಿದ್ರಲ್ಲ, ಚದ್ರಿ ಹೋಗ್ಬಿಟ್ರಲ್ಲ, 2ನೇ ಸುಗ್ಗಿ ಆಯ್ತಲ್ಲ, ಅಲ್ಲಿನ ತನಕ ನೋಡ್ರಿ ಈ ಗೆರೆ ಬರ್ತದಲ್ಲ. ಈ ಗೆರೆ ಅಲ್ಲಿನ ತನಕ ಬರುತ್ತಿದ್ರು. ಯಹೂದ್ಯರ ಕಾಲಾವಧಿ ಎಲ್ಲಿನ ತನಕಪ್ಪ ಅಂದ್ರೆ ಯಾಕೋಬನ ಮರಣದಿಂದ ಹಿಡಿದು ಅವರ ಸುಗ್ಗಿ ಕಾಲ. ಎಲ್ಲಿ 70ರಲ್ಲಿ ಟೈಟಸ್ ಬಂದು ಯೆರೂಸಲೇಮ್ ದೇವಾಲಯನ ಮುತ್ತಿಗೆ ಹಾಕ್ತಾರಲ್ಲ, ಅಲ್ಲಿನ ತನಕ ಆ ಟೈಮ್ ಅದು ಯಾವುದು? ಇ. ನೆಕ್ಸ್ಟ್
ಹಾ ಆಮೇಲೆ ನೆಬೂಕದ್ನೆಚ್ಚರ್. ಇಲ್ಲ 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 ಹಾ ಹಾ ಫಸ್ಟ್ ಟೈಟಸ್ ಯೇಸು ಕ್ರಿಸ್ತರು ಸತ್ತ 30 ವರ್ಷದಲ್ಲೇ ಏನಾಗ್ತದೆ, ಟೈಟಸ್ ಬಂದು ಮುತ್ತಿಗೆ ಹಾಕಿ ಅದನ್ನ ದೇವಾಲಯವನ್ನ ನಾಶನ ಮಾಡ್ತಾನೆ. ಅದೇನೆ ಟೈಟಸ್ ಹಾ 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 ಫಸ್ಟ್ ಬರೋದು. ನೆಬೂಕದ್ನೆಚ್ಚರ್ ಬರೋದು ಅವಾಗ, ಯಾವಾಗ ಅದಕ್ಕಿಂತ ಹಿಂದೆನೆ ಆಗೋಯ್ತು. ಯಾವಾಗ ಕಾನಾನ್ ದೇಶದಲ್ಲಿ ಅವರು ಎಲ್ಲ ಇದ್ಕೊಂಡು ದೇವಾಲಯ ಕಟ್ಕೊಂಡು ಸೊಲೊಮೋನ್ ದೇವಾಲಯ ಕಟ್ತಾರಲ್ಲ, ಆ ದೇವಾಲಯನ ವಶಪಡಿಸ್ಕೊಳಕ್ಕೆ ನೆಬೂಕದ್ನೆಚ್ಚರ್ ಬರೋದು. ಫಸ್ಟ್ ಅದು. ಈಗ ನೆಕ್ಸ್ಟ್ ಈ ಆಯ್ತಲ್ಲ ಆಮೋಸ 3:2 ಯಹೂದ್ಯರು, ಈ ಯಹೂದ್ಯರ ಕಾಲದಲ್ಲಿ ಏನೇನ್ ನಡೀತೋ ಈ ಎಲ್ಲಾ ಕಾರ್ಯಗಳು ಸುವಾರ್ತೆ ಯುಗದಲ್ಲಿ ನಡೆಯುವಂತ ಕಾರ್ಯಗಳಿಗೆ ಛಾಯೆಯಾಗಿತ್ತು. ಬಲಿಗಳು, ಹೋಮಗಳು, ಯಜ್ಞಗಳು, ಅವರ ಕೆಲಸ ಕಾರ್ಯಗಳು ಇವೆಲ್ಲ ಯಾರಿಗೆ ಛಾಯೆಯಾಗಿತ್ತು ಅಂದ್ರೆ ಸುವಾರ್ಥ ಯುಗದಲ್ಲಿ ಕ್ರಿಸ್ತನು ಮತ್ತು ಸಭೆಗಳಲ್ಲಿ ನಡೆಯುವಂತ ಕಾರ್ಯಗಳಿಗೆ ಇದೇನಾಗಿತ್ತಂತ, ಇದು ಛಾಯೆಯಾಗಿತ್ತು, ಇದು ನೆರಳಾಗಿತ್ತು ಅಷ್ಟೇ. ನೆಕ್ಸ್ಟ್ ಅವರು ಅರಣ್ಯ ಪ್ರಯಾಣ ಮಾಡ್ಬಿಟ್ಟು ವಾಗ್ದಾನವನ್ನ ಸೇರ್ಕೊಂಡ್ರಲ್ವರ. ಹೆಂಗೆ 40 ವರ್ಷ ಏನ್ ಮಾಡಿದವರು, ಅರಣ್ಯ ಪ್ರಯಾಣವನ್ನ ಮಾಡ್ಬಿಟ್ಟು ಆ ವಾಗ್ದಾನ ದೇಶ ಕಾನಾನ್ ದೇಶನ ಸೇರ್ಸ್ಕೊಂಡ್ರು. ಅದೇ ರೀತಿ ಈಗ ಸಭೆ ಏನಾಗ್ತೈತೆ, ಪಾಪವೆಂಬತಕ್ಕಂತ ಈ ಅರಣ್ಯ ಪ್ರಯಾಣವನ್ನ ಮಾಡಿ ಪರಮ ಕಾನಾನ್ ಎಂಬತಕ್ಕಂತ ಆ ಕಾನಾನ್ ದೇಶವನ್ನ ಸೇರೋದಿಕ್ಕೆ ಅದು ಹೋಲಿಕೆಯಾಗಿತ್ತು ಅಂತ ಹೇಳ್ತಾರೆ. ಇವ್ರ ಕಾಲದಲ್ಲಿ ಒಂದು ಸುಗ್ಗಿ ನಡೀತು. ಯಾರ ಕಾಲದಾಗ? ಯಹೂದ್ಯರ ಕಾಲದಲ್ಲಿ ಒಂದು ಸುಗ್ಗಿ ನಡೀತು. ಅದೇ ತೀರಿ ಸುವಾರ್ಥ ಯುಗದಲ್ಲಿ ಒಂದು ಸುಗ್ಗಿ ಏನಾಗ್ತದೆ, ನಡೀತದೆ. ಇನ್ನ ಏನಾಗಿಲ್ಲ, ಅದು ನಡೆದಿಲ್ಲ, ನಡೀತೈತೆ. ಈಗ ನೆಕ್ಸ್ಟ್ ಎಫ್ ಅಲ್ವರ. ಇದು ಯಾವ್ದು? ಸುವಾರ್ತೆ ಯುಗ. ಇದು ಯೇಸುವಿನ ಜ್ಞಾನ ಸ್ನಾನದಿಂದ ಹಿಡಿದು, ಎಲ್ಲಿ ಯೇಸು ಕ್ರಿಸ್ತ ದೀಕ್ಷಾ ಸ್ನಾನ ತಗೊಂಡ್ರಲ್ಲ, ಜ್ಞಾನ ಸ್ನಾನ, ಅಲ್ಲಿಂದ ಹಿಡಿದು ಎಲ್ಲಿಂದ ತನಕ ಇದು ಆಗ ತನಕ ಅದು ಸುವಾರ್ತೆ ಯುಗ. ಅದು ಅಲ್ಲಿಂದ ತನಕ ಬರ್ತದೆ. ಇದು ಈ ಒಂದು ಯಾರು ಇದರಲ್ಲಿ ಸಭೆ ಪೂರ್ತಿಯಾಗಿ ಲೋಕದ ಪಾಪ ಪರಿಹಾರಕ್ಕೆ ಉತ್ತಮವಾದಂತ ಯಜ್ಞಗಳನ್ನ ಸಮರ್ಪಣೆ ಮಾಡೋದಕ್ಕೆ ಅದು ಸೂಚನೆಯಾಗಿದೆ. ಈಗ ಇವರು ರಾಜವಂಶಸ್ಥರ ಯಾಜಕರಾಗಿ ತಮ್ಮ ದೇಹಗಳನ್ನ ಕ್ರಿಸ್ತನ ಮೂಲಕ ಅರ್ಪಿಸ್ತಾರೆ. ಯಹೂದ್ಯರ ಯುಗದಲ್ಲಿ ನಡೆದಂತ ಎಲ್ಲಾ ಕಾರ್ಯಗಳಿಗೆ ಇದು ಛಾಯೆಯಾಗಿ ನಿಜ ಸ್ವರೂಪವಾಗಿ ಕಂಡು ಬರ್ತದೆ. 2 ಪೇತ್ರ 1:4 ತನಕ ಅಲ್ಲಿ ನೋಡ್ತಾರೆ, ನೀವು ಲೋಕದಲ್ಲಿ ದುರಾಶೆಯಿಂದ ಉಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲು ಹೊಂದಬೇಕೆಂದು ಆತನು ಅತ್ಯಂತ ಮಹತ್ವಗಳುಳ್ಳ ಅಮೂಲ್ಯವಾದ ವಾಗ್ದಾನಗಳನ್ನ ನಮ್ಗೆ ಏನ್ ಮಾಡಿದಾರಂತೆ, ದಯಪಾಲಿಸಿ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಇದಕ್ಕೆ ರೆಫರೆನ್ಸ್ ವಾಕ್ಯಗಳು ಗಲಾತ್ಯ 2:16 ಎಫೆಸ 2:1-8, ಯೋಹಾನ 5:21-28 ನೋಡ್ಬೋದು ನಾವು. ನೆಕ್ಸ್ಟ್ ಈ ಸುವಾರ್ತೆ ಯುಗದಲ್ಲಿ ಒಂದು ಸುಗ್ಗಿ ನಡೀತು. ಹೆಂಗೆ ಟೈಟಸ್ ಯೆರೂಸಲೇಮ್ನ ಮುತ್ತಿಗೆ ಆದ್ನೋ ಅದೇ ತರ ಸುವಾರ್ತೆ ಯುಗದಲ್ಲಿ ಸಭೆ ಲೋಕದಲ್ಲಿ ಲೋಕ ವ್ಯವಹಾರವನ್ನ ಇಟ್ಕೊಂಡಿರೋದ್ರಿಂದ ಯೇಸು ಕ್ರಿಸ್ತನ್ನ ಅಂಗೀಕರಿಸಲಿಲ್ಲ ಯಾರು ಫಸ್ಟ್ ಕಮಿಂಗ್ ಅಲ್ಲಿ. ಅದಕ್ಕೆ ಅವರು ಯೇಸು ಕ್ರಿಸ್ತನ್ನೇ ಶಿಲ್ವೆಗೆ ಏರಿಸಿದ್ರು. ಅದೇ ರೀತಿ ಇಲ್ಲಿ ಈ ಒಂದು ಸುವಾರ್ತೆ ಯುಗದಲ್ಲಿ ಸಹಿತ ದೇವರ ಮಕ್ಕಳು ಲೋಕದಲ್ಲಿ ವ್ಯವಹಾರ ಇಟ್ಕೊಂಡವ್ರ, ಯೇಸು ಸ್ವಾಮಿ ಹತ್ರ ವ್ಯವಹಾರ ಇಟ್ಕೊಂಡವ್ರ ಅಂತ ಚೆಕ್ ಮಾಡಕ್ಕೆ ಈ ಸುಗ್ಗಿ ಆಗ್ತದಂತೆ. ಹಂಗಾರೆ ಮಹಾ ಸಂಕಟ ಕಾಲ. ಆ ಸುಗ್ಗಿ ಯಾವುದು ಅಂದ್ರೆ ಮಹಾ ಸಂಕಟ ಕಾಲ. ಅದು ಬರೋದು ಏನಕ್ಕಪ್ಪ ಅಂದ್ರೆ ದೇವರ ಮಕ್ಳ್ಯಾರು ಸೈತನ್ ಮಕ್ಳ್ಯಾರು ಅಂತ ಏನ್ ಮಾಡಕ್ಕೆ ಪರೀಕ್ಷೆ ಮಾಡೋದಿಕ್ಕೆ ಲೋಕದ ಮೇಲೆಲ್ಲ ಏನ್ ಮಾಡ್ತದೆ, ಪ್ರಕಟಣೆಯಲ್ಲಿ ಹೇಳ್ತಾರಲ್ಲ, ಲೋಕದ ಮೇಲೆಲ್ಲ ನಾನ್ ನಿನ್ನ ಶೋಧನೆ ಮಾಡೋದಕ್ಕೆ ಬರುವಂತಹ ದಿನದಲ್ಲಿ ನೀನ್ ನನ್ನ ವಾಕ್ಯನ ಬಿಗಿಯಾಗಿ ಹಿಡ್ಕೊಂಡಿದ್ರೆ ನಿನ್ ತಪ್ಪಿಸಿ ನಾನು ಏನ್ ಮಾಡ್ತೀನಿ, ಕಾಪಾಡ್ತೀನಿ ಅಂತ ಹೇಳ್ತಾರೆ ನೋಡಿ. ಅದೇ ವಾಕ್ಯದು. ಇದು ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಈ ಸುಗ್ಗಿ ಅಂತಂದ್ರೆ 1874 ಇಂದ ನಮ್ಗೆ ಗೊತ್ತಿಲ್ದಿಲಿರುವಂತ ದಿನಾಂಕ. ಯಾಕೆಂದ್ರೆ ಗೊತ್ತಾ ಇವಾಗ ಎಲ್ಲಿಂದ ತನಕ ಅಂತ ನಮ್ಗೆ ಏನಾಗಿಲ್ಲ ಗೊತ್ತಿಲ್ಲ. ಆದ್ರೆ ಯಾವಾಗಿಂದ ಸ್ಟಾರ್ಟ್ ಆಯ್ತು ಸುಗ್ಗಿ ಅಂದ್ರೆ ಇದು 1874 ಇಂದ ಸ್ಟಾರ್ಟ್ ಆಯ್ತು. ಇದು ಒಂದು ನೋಡ್ತೀವಿ. ನೆಕ್ಸ್ಟ್ ಯಾವ್ದು ಎಪ್ಪಾದ್ಮೇಲೆ ಯಾವ್ದು ಸಿ ಆಯ್ತಲ್ವಾ. ನೆಕ್ಸ್ಟ್ ಜಿ ಮೆಸ್ಸಿಯನ ಯುಗ. ಇದು ಮೆಸ್ಸಿಯನ ಕಾಲ, ಮೆಸ್ಸಿಯನ ಯುಗ ಎರಡು ಒಂದೇ. ಈ ಕಾಲದಲ್ಲಿ ಲೋಕದ ಸರ್ವ ಜನಾಂಗವನ್ನು ದೇವರೇನ್ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಅಲ್ಲಿ ಇಸ್ರೇಲ್ ಜನಗಳನ್ನ ಎಲ್ಲಾ ಬಲಿಗಳು ಕಂಪ್ಲೀಟ್ ಆದ್ಮೇಲೆ ಯಾಜಕರುಗಳು ಮಹಾಯಾಜಕ ದೇವಾಲಯದಿಂದ ಹೊರಗಡೆ ಬಂದು ಇಸ್ರೇಲ್ ಜನಗಳನ್ನ ಏನ್ ಮಾಡ್ತಿದ್ರು, ಆಶೀರ್ವಾದ ಮಾಡ್ತಿದ್ರು. ಅದೇ ತರ ಇಲ್ಲಿ ಎಲ್ಲಾ ಬಲಿಗಳು ಕಂಪ್ಲೀಟ್ ಆಗೋದು ಎಲ್ಲಿ, ಬಲಿಗಳು ಯಾವ್ದು ಇಲ್ಲಿ ಯಾವ ಬಲಿ 1,44,000 ಜನ ಬಲಿ ಕಂಪ್ಲೀಟ್ ಆದ್ಮೇಲೆ ಯೇಸು ಕ್ರಿಸ್ತರು ತಂದೆಯಾದ ದೇವರು ಪರಲೋಕದಿಂದ ಬಂದು ಇಡೀ ಮಾನವ ಕುಲವನ್ನ ಏನ್ ಮಾಡ್ತಾರಂತೆ,
ಆಶೀರ್ವಾದ ಮಾಡ್ತಾರೆ, ಅವರಿಗೆ ನಿತ್ಯ ಜೀವನ, ಅವ್ರು ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲವನ್ನ ಕೊಡ್ತಾರೆ. ಅವ್ರು ಯಾವ್ಯಾವ ರೀತಿ ನೀತಿವಂತಿಕೆಯಿಂದ ಕಾಪಾಡ್ಕೊಂಡಿರ್ತಾರೆ ಅಥವಾ ದೇವ್ರನ್ನ ನಂಬಿರ್ತಾರೆ ಅಥವಾ ಅರ್ಧಮರ್ಧ ಸತ್ಯ ತಿಳ್ಕೊಂಡಿದ್ರು, ಯಾವ ರೀತಿ ಸೈತಾನ್ ಕಾರ್ಯಗಳಲ್ಲಿ ಬಲಿಯಾಗ್ದಂಗೆ, ಮೂಢನಂಬಿಕೆಗಳಲ್ಲಿ ಬಲಿಯಾಗ್ದಂಗೆ ದೇವ್ರು ಒಬ್ಬರೇ ಅನ್ಕೊಂಡು ಎಷ್ಟೋ ಜನ ಇರ್ತಾರೆ. ಅವ್ರಿಗೆಲ್ಲ ಒಳ್ಳೆ ಫಲ ಕೊಡ್ಬೇಕಾ ಬೇಡವ್ರ? ದೇವ್ರು ಕೊಡ್ಲೇಬೇಕು. ಅದಕ್ಕೋಸ್ಕರ ಸರ್ವ ಜನಾಂಗವನ್ನ ಅದಾಮನ ಸಂತತಿಯಿಂದ ಎಬ್ಬರಿಸಿ ಎಲ್ಲಾ ಮಾನವ ಕುಲವನ್ನ ಆಶೀರ್ವಾದ ಮಾಡಿ, ಈಗ ಇದು ಒಳ್ಳೇದು ಅಂತ ಹೇಳುವಂಥದ್ದು ಅವಾಗ. ಅಲ್ಲಿಂದ ತನಕ ಏನ್ ಮಾಡಿಲ್ಲ, ಇದು 7ನೇ ದಿನ ಒಳ್ಳೇದು ಅಂತ ಹೇಳಕ್ಕೆ ಆಗಲ್ಲ, ಕಾರಣ ಕೆಟ್ಟೋಗಿದೆ ಲೋಕ. ಆದ್ರಿಂದ ಇದು ಮೆಸ್ಸಿಯನ ಯುಗ. ಅಪೊಸ್ತಲರ ಕೃತ್ಯ 3:19-21. ಆದ್ದರಿಂದ ದೇವರು ನಮ್ಮ ಪಾಪಗಳನ್ನು ಅಳಿಸಿರುವ ಹಾಗೆ ನೀವು ಪಶ್ಚಾತ್ತಾಪಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ. ತಿರುಗಿದರೆ ದೇವರ ಸಾನ್ನಿಧ್ಯದಿಂದ ವಿಶ್ರಾಂತಿ ಕಾಲಗಳು ಒದಗಿ ಆತನ ನಿಮಗೆ ನೇಮಕವಾಗಿರುವ ಕ್ರಿಸ್ತನಾದ ಯೇಸುವನ್ನು ಕಳುಹಿಸಿಕೊಡುವನು. ಆಮೇಲೆ ಆದರೆ ಸಮಸ್ತವನ್ನು ಸರಿ ಮಾಡುವ ಕಾಲವು ಬರುವ ತನಕ ಪರಲೋಕವೇ ಆ ಕ್ರಿಸ್ತರ ಸ್ಥಾನವಾಗಿರಬೇಕು. ಸಾಕು ನೋಡ್ರಿ, ಎಲ್ಲಿ ಸಮಸ್ತವನ್ನು ಸರಿ ಮಾಡುವಂತ ಒಂದು ಟೈಮ್ ಬರ್ತದೆ, ಆ ಟೈಮ್ ಬರೋ ತನಕ ಯೇಸು ಕ್ರಿಸ್ತರು ಪರಲೋಕದಾಗೆ ಇರ್ಬೇಕು, ಅಲ್ಲಿಂದ ತನಕ ಬರಂಗಿಲ್ಲ ಅವ್ರು. ಅದು ಎಲ್ಲ ಹೇಳ್ಬಿಟ್ರು. ಆಮೇಲೆ 1 ಕೊರಿಂಥ 15:25 ಎಲ್ಲಾ ವಿರೋಧಿಗಳನ್ನು ಪಾದ ಕೆಳಗೆ ಹಾಕಿಕೊಳ್ಳುವ ತನಕ ಯೇಸು ಕ್ರಿಸ್ತರು ಆಳುವುದು ಅವಶ್ಯ. ಅದೇ ಪ್ರಕಟಣೆ 3:21 ಹೇಳ್ತಾರೆ, ನಂತರ ಯಾರು ಜಯವಂತನೋ ಅವನಿಗೆ ನನ್ನೊಡನೆ ಏನ್ ಮಾಡ್ತೀನಿ, ನಾನು ಸಿಂಹಾಸನವನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ರು. ನೆಕ್ಸ್ಟ್ ಹೆಚ್ಚು ಜಿ ಆದ್ಮೇಲೆ ಯಾವ್ದೈತೆ? ಹೆಚ್ಚು. ಇದು ಯಾವ್ದಪ್ಪ ಅಂದ್ರೆ ಮುಂದೆ ಬರ್ಬೇಕಾಗಿರುವಂತ ಭವಿಷ್ಯದಲ್ಲಿರುವಂತ ಕಾಲಗಳದ್ದು, ಆ ಯುಗವನ್ನ ಸೂಚನೆ ಮಾಡ್ತೈತೆ. ಅದು ಅದ್ರ ಬಗ್ಗೆ ನಮಗೆ ಬೈಬಲ್ ಅಲ್ಲಿ ಏನಿಲ್ಲ, ಏನ್ ರೆಫರೆನ್ಸ್ ಕೊಟ್ಟಿಲ್ಲ. ಆದ್ರೆ ಇದರಲ್ಲಿ ಏನು ಮಾಡ್ತಾರೆ ಅಂದ್ರೆ ಸಮಸ್ತವನ್ನ ಸರಿ ಮಾಡಿದ ನಂತರ ಬರುವಂತ ವಿಷಯಗಳಿದೆ. ಅಂದ್ರೆ 1000 ವರ್ಷ ಆದ್ಮೇಲೆ ಅದ್ರ ಬಗ್ಗೆ ಯಾವುದು ನಮ್ಗೆ ತಿಳಿಸಿಲ್ಲ. ಆದ್ರಿಂದ ಆಶೀರ್ವಾದ, ಸಂತೋಷ, ಮಹಿಮೆ ತುಂಬಿ ತುಳುಕ್ತೈತೆ ಅನ್ನೋದು ಮಾತ್ರ ನಮ್ಗೆ 100% ಗ್ಯಾರಂಟಿ ಇರ್ತೈತಿ. ಕ್ರಿಸ್ತನು ದೀಕ್ಷಾಸ್ನಾನ ತೆಗೆದುಕೊಂಡ ಅಂದಿನಿಂದ ಸುವಾರ್ತೆ ಕಾಲ ಆರಂಭ ಆಗಿದೆ ಅಲ್ವರ. ಆತನ ದೇಹವೆಂಬ ಸಭೆ 1,44,000 ಜನ ಮಂದಿ ಆರಿಸುವಂತ ಕಾಲ ಅದು 3.5 ವರ್ಷಗಳ ತರುವಾಯ ಆರಂಭ ಆಯ್ತು ಅಂತ ನಾವು ನೋಡ್ತೀವಿ. ಈ ಸುವಾರ್ತೆ ಯುಗದ ಅಂತ್ಯದಲ್ಲಿ ಸುಗ್ಗಿ ಐತೆ. ಇಲ್ಲೂ ಸಹಿತ 2 ಯುಗಗಳು ಒಂದರ ಮೇಲೆಂದು ಏನ್ ಮಾಡಿದೆ, ಪ್ರಸಾರ ಮಾಡಿದೆ ಅಂತ ಹೇಳ್ತಾರೆ. ಅಂದ್ರೆ ಇದನ್ನೆಲ್ಲ ಈ ಒಂದು ಇಲ್ಲಿಯೇ ಇದಾಗ್ತದೆ, ಒಂದು ಇಲ್ಲಿಂದ ಕಮೆಂಟ್ಸ್ ಆಗ್ತದೆ, ಇವೆಲ್ಲ ಓವರ್ಲ್ಯಾಪಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಏನಪ್ಪಾ ಅಂದ್ರೆ ಈ ಮೊದಲನೇ ಲೋಕದಲ್ಲಿ ಉದಾಹರಣೆಗೆ ಇಲ್ಲಿ ಯಾರಿದ್ರು? ಇಲ್ಲಿ ಅಲ್ಲ ಅಲ್ಲ ಇಲ್ಲಿ ಯಾರಿದ್ರು? ಇಲ್ಲಿ ಪಿತೃಗಳು ಇಲ್ಲಿ ಬರ್ತಾರೆ. ಇಲ್ಲಿ ಹಿಂದೆಗಡೆ ನೋಹ ಇದ್ರು. ನೋಹ ನೀತಿವಂತ ಇದ್ದ. ಈ ನೋಹ ಏನ್ ಮಾಡ್ತಾರೆ, 2ನೇ ಲೋಕಕ್ಕೂ ಬರ್ತಾರೆ. ಎಲ್ಲರೂ ಬರ್ತಾರ? ಹಂಗೇನೆ. ಆಗ ಅದೇ ತರನೇ ಇಲ್ಲಿ ಈ ಲೋಕದ ಜನಗಳು ಈಗಿದಾರೆ 2ನೇ ಲೋಕದಲ್ಲಿ. ಈಗಿರುವಂತ ಜನಗಳು ಎಷ್ಟೋ ಜನ ಏನ್ ಮಾಡ್ತಾರೆ, ದೇವ್ರ ರಾಜ್ಯಕ್ಕೆ ಟ್ರಾನ್ಸ್ಫರ್ ಹಂಗೆ ಮುಂದ್ಕೋಗ್ತಾರೆ. ಅವ್ರು ಸಾಯೋದಿಲ್ಲ, ಅವರು ಸಾವೇನಾಗಲ್ಲ, ಅವ್ರಿಗೆ ಬರೋದಿಲ್ಲ ಹಂಗೆ. ಅದಕ್ಕೆ ಅದು ಓವರ್ಲ್ಯಾಪಿಂಗ್ ಪೀರಿಯಡ್ ಅಂತಾರೆ. ಅದೇ ತರ ಇಲ್ಲಿ ಮೊದಲನೇ ಯುಗದಲ್ಲಿ ಇಲ್ಲಿ ನೋಹ ಹೆಂಗೆ ಸತ್ಯ ಸಾರ್ಬೇಕಾದ್ರೆ ಜನರು ಉಂಡು ತಿಂದು ಕುಡಿತಾ ಇದ್ರು, ಮದುವೆ ಮಾಡ್ಕೊಳ್ತಿದ್ರು. ಆದ್ರೆ ಜಲಪ್ರಳಯ ಹೆಂಗೆ ಅವ್ರ ಮೇಲೆ ನಾಶನ ಬಂತು, ಹೆಂಗೆ ಗರ್ಭಿಣಿಗೆ ಪ್ರಸವ ವೇದನೆ ಬಂತು, ಆತರ ಬಂದು ಎಲ್ರನ್ನು ಬಡ್ಕೊಂಡು ಹೋಯ್ತು. ಅದೇ ತರ ಇವತ್ತು ಮಹಾ ಸಂಕಟ ಕಾಲ ಹಂಗೆ ಬರ್ತದೆ ಅಂತ ಹೇಳ್ತಾರೆ. ಹೆಂಗೆ ಜನ ಎಲ್ಲ ಉಂಡು ತಿಂದು ಕುಡಿತಾ ಇರ್ತಾರೆ ಆರಾಮಾಗಿ ಲೋಕದಲ್ಲಿ. ಆದ್ರೆ ಹೆಂಗೆ ಮಹಾ ಸಂಕಟ ಕಾಲ ಬಂದು ಬಡ್ಕೊಂಡು ಹೋಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ವಂಥದ್ದು. ಅವಾಗ ಉಳಿದಂತ ಎಷ್ಟೋ ಜನಗಳು ಅಲ್ಲಿಗೆ ಒಂದೇ ಸರಿ 1000 ವರ್ಷಕ್ಕೆ ಏನಾಗ್ತಾರೆ, ಜಂಪ್ ಆಗ್ತಾರೆ. ಅಂದ್ರೆ 1000 ವರ್ಷ ಸ್ಟಾರ್ಟ್ ಆಗಿರೋದು ಅವ್ರಿಗೆ ಅರ್ಥ ಆಗಲ್ಲ. ಅದ್ರ ದೇವ್ರ ಮಕ್ಳಿಗೆ ಮಾತ್ರನೇ ಅದು ಏನಾಗೋದು ಅರ್ಥ ಆಗಿರೋದು. ಈಗ 1000 ವರ್ಷ ಸ್ಟಾರ್ಟ್ ಆಗೈತೆ ಅಂದ್ರೆ ಯಾರಾದ್ರೂ ನಂಬ್ತಾರ? ನಂಬಲ್ಲ. ಇದು ಸತ್ಯ ವಿಷಯಗಳು ಅವೆಲ್ಲ. ಹಂಗೆ ಯಾವಾಗ ಕಣ್ಣಿಗೆ ಕಾಣುವಂಥದ್ದು ಬರುತ್ತೆ ಅದು ಬೈಬಲ್ ಅಲ್ಲಿ ನಾವು ಪರೋಶಿಯಾ, ಎಪಿಫೇನಿಯಾ, ಅಪೋಕೊಲಾಸಿಪ್ಸ್ ಅಂತ ಏನ್ ಮಾಡ್ತೀವಿ, ಕರಿತೀವಿ ಹೆಸರುಗಳನ್ನ. ಹೆಂಗೆ ಪರೋಶಿಯಾ ಅಂತಂದ್ರೆ ಸೂರ್ಯ ಉದಯವಾಗುವಂತ ಒಂದು ಸಮಯ. ಅದು ಯಾವಾಗ ಎಲ್ರ ಕಣ್ಣಿಗೆ ಕಾಣುತ್ತೆ ಅಂದ್ರೆ 6 ಗಂಟೆಗೆ ಎಲ್ರೂ ಕಾಣುತ್ತೆ ಅಂದ್ರೆ ಯಾರ ಕಣ್ಣಿಗೂ ಕಾಣಲ್ಲ. ಅದು 12 ಗಂಟೆಗೆ ಏನಾಗ್ತದೆ, ಇಡೀ ಪ್ರಪಂಚಕ್ಕೆ ಗೊತ್ತಾಗ್ತದೆ. ಹಂಗೆ ಯೇಸು ಕ್ರಿಸ್ತರು ಬಂದಿರೋ ವಿಷಯ, ದೇವ್ರ ರಾಜ್ಯ ಸ್ಟಾರ್ಟ್ ಆಗಿರೋ ವಿಷಯ ಇಡೀ ಲೋಕಕ್ಕೆ ಗೊತ್ತಾಗ್ಬೇಕು. ಆದ್ರೆ ಸ್ಟಾರ್ಟ್ ಆಗಿರೋದು ಯಾವಾಗ ಸ್ಟಾರ್ಟ್ ಆಗ್ಬಿಟ್ಟಿರ್ತದೆ ಅಂದ್ರೆ ಸೂರ್ಯ ಉದಯ
5:15 4:15 ಏನಾಗಿರ್ತದೆ ಪೂರ್ವ ದಿಕ್ಕಿನಲ್ಲಿ ಹುಟ್ಟುಬಿಟ್ಟಿರ್ತಾನೆ. ಆದ್ರೆ ನಮಗ್ ಕಾಣೋದ್ ಲೇಟು. ಹಂಗಾರ ಅರ್ಥ ಬೆಳಿಗ್ಗೆ ಯಾವಾಗ ಸ್ಟಾರ್ಟ್ ಆಯ್ತು? 12 ಗಂಟೆಗೆ ಸ್ಟಾರ್ಟ್ ಆಯ್ತು. ದಿನ ಯಾವಾಗ ಸ್ಟಾರ್ಟ್ ಆಗ್ತದೆ? ಅಲ್ಲ, 12 ಗಂಟೆ ಮಧ್ಯರಾತ್ರಿ. ನಮ್ ದಿನ ಯಾವಾಗ? 12ರಿಂದ ತಾನೆ. 12ರಿಂದ 12 ಗಂಟೆಗೆ ಅದು ಸ್ಟಾರ್ಟ್ ಆಗಿರ್ತದೆ. ಹಂಗಾರೆ ನಮಗ್ ಕಾಣ್ಬೇಕಾದ್ರೆ 6 ಗಂಟೆಗೆ ಕಾಣಿಸ್ತದೆ ನಮ್ಗೆ. ಹಂಗ ಲೆಕ್ಕ ಹಾಕೊಂಡ್ರೆ ಅದೇ ತರ ಯೇಸು ಕ್ರಿಸ್ತರು ಸೆಕೆಂಡ್ ಕಮಿಂಗ್ ಬಂದಿದ್ದಾರೆ. ಆದ್ರೆ ಯಾರಕ್ಕೆ ಕಾಣಿಸೋದಿಲ್ಲ, ಯಾರಿಗೂ ಅರ್ಥ ಆಗಲ್ಲ. ಅದು ಯಾವಾಗ ಗೊತ್ತಾಗ್ತದೆ ಅಂದ್ರೆ ಅದು ಎಷ್ಟೋ ದಿನ ಆದ್ಮೇಲೆ ಅದು ಏನಾಗ್ತದೆ ಗೊತ್ತಾಯ್ತು. ಅದೇ ತರ ಈಗ ನೆಕ್ಸ್ಟ್ ಈ ಸುವಾರ್ಥ ಯುಗದಲ್ಲಿ ಅಂತ್ಯದಲ್ಲಿ ನಾವಿದ್ದೀವಿ. ಇಲ್ಲೂ ಒಂದು ಸುಗ್ಗಿ ಇದೆ. 2 ಯುಗಗಳ ಮೇಲೆ ಒಂದರೊಂದು ಬಂದಿದೆ. ಅದು ಸುವಾರ್ಥ ಯುಗದ ಮುಕ್ತಾಯ, 1000 ವರ್ಷದ ಕಾಲ ಆರಂಭ, 2 ಸೇರ್ಕಂತೈತಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಈ ಜಾಗಗಳು ಸುವಾರ್ಥ ಯುಗ ಮುಗಿಯೋದು ಇದೇ ಟೈಮಲ್ಲಿ, 1000 ವರ್ಷನೂ ಅಲ್ಲೇ ಸ್ಟಾರ್ಟ್ ಆಗಿರ್ತದೆ ಆಲ್ರೆಡಿ. ಸ್ಟಾರ್ಟ್ ಆಗ್ಬಿಟ್ಟಿರ್ತದೆ. ಅದು ನಮ್ಗೆ ಏನಾಗಲ್ಲ, ಕೆಲವರಿಗೆ ಗೊತ್ತಾಗಲ್ಲ. ಆದ್ರಿಂದ ಆ ಕಾಲದಲ್ಲಿ ಇಸ್ರಾಯೇಲ್ರಿಗೆ 7 ವರ್ಷಗಳ ಕಾಲ ವಿಶೇಷವಾದಂತ ಅವಕಾಶವನ್ನ ಕೊಟ್ಟಿದ್ರಂತೆ. ಎಷ್ಟು ವರ್ಷ? 7 ವರ್ಷಗಳ ಕಾಲ. ಅದೇ ರೀತಿ ಸಭೆಗೆ 7 ವರ್ಷಗಳ ಕಾಲ ಅವಕಾಶವನ್ನ ಕೊಡ್ತಾರಂತೆ. ಅನಂತರ ಈ ಲೋಕಕ್ಕೆ ಮಹಾ ಸಂಕಟ ಬರ್ತತೆ. ಇಲ್ಲಿಯವರೆಗೆ ನಾವೇನ್ ಮಾಡ್ದೋ ಯುಗಗಳ ಬಗ್ಗೆ ನೋಡ್ಕೊಂಡು, ಈಗ ಕೆಲವು ವಸ್ತುಗಳ ಬಗ್ಗೆ ಏನ್ ಮಾಡೋಣ ನೋಡೋಣ. ಈ ವಸ್ತು ಇದೇನಿದು ಏನ್ರೆ ಇದು ಪಿರಮಿಡ್ ಅಲ್ವರಾ? ಈ ಪಿರಮಿಡ್ ಅನ್ನ ಕೊಟ್ಟಿರೋದು ಯಾಕಪ್ಪ ಅಂತಂದ್ರೆ ನೋಡಿ, ಈ ಪಿರಮಿಡ್ ಅನ್ನ ಈ ತಲೆ ಕಟ್ ಮಾಡ್ಬಿಟ್ಟು ಅಂತ ಇಟ್ಕೊಳ್ಳಿ. ಇದೇನಾಯ್ತು? ಮತ್ತೆ ಒಂದು ಪಿರಮಿಡ್ ಆಯ್ತದು. ಅದಕ್ಕೆ ಇಲ್ಲಿ ಕಟ್ ಮಾಡ್ದೋ ಅಂತ ಇಟ್ಕೊಳ್ರಿ, ಹಿಂಗೆ ಈ ಕಡೆ ಇದೊಂದು ಪಿರಮಿಡ್ ಆಗ್ತದೆ, ಇಲ್ಲಿ ಕಟ್ ಮಾಡಿದ್ರು ಇದೊಂದು ಪಿರಮಿಡ್ ಆಗ್ಬಿಡ್ತದೆ. ಅಂದ್ರೆ ಏನ್ ಸೂಚನೆ ಮಾಡ್ತದೆ ಅಂದ್ರೆ ಒಂದು ಟ್ರಯಾಂಗಲ್ ಒಂದು ಪರಿಪೂರ್ಣತೆಯನ್ನು ಸೂಚನೆ ಮಾಡ್ತದೆ. ಅದಕ್ಕೆ ಆ ಪಿರಮಿಡ್ ಅನ್ನ ಇಲ್ಲಿ ಯೂಸ್ ಮಾಡಿ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಂದ್ರೆ ಪರಿಪೂರ್ಣವಾದಂತ ಸ್ಥಿತಿ. ಆದಾಮ ಹೆಂಗಿದ್ದ? ಪರಿಪೂರ್ಣವಾಗಿದ್ದ. ಅದಕ್ಕೆ ಇದು ಹೋಲಿಕೆ ಮಾಡಿ ಇದನ್ನ ತಗೊಂಡಿದ್ದಾರೆ. ಆಮೇಲೆ ನೆಕ್ಸ್ಟ್ ಇವಾಗ ಇಲ್ಲೊಂದು ಎನ್ ರೇಖೆ ಐತಿ. ಅರ್ಥ ಮಾಡ್ಕೊಂಡ್ರೆ ಇದನ್ನ, ಇದು ಯಾವ್ದಿದು? ಎನ್ ಪ್ಲೈನ್ ಅಥವಾ ಎನ್ ರೇಖೆ, ಎನ್ ಅಂತ ಕರಿತೀವಿ. ಈ ವೈಟ್ ದೊಡ್ಡ ಗೆರೆ ಐತಲ್ಲ ಇದು, ಇದನ್ನ ಎನ್ ಪ್ಲೈನು ಅಥವಾ ಎನ್ ರೇಖೆ ಅಂತ ಕರಿತೀವಿ. ಇದು ಏನನ್ನ ಸೂಚನೆ ಮಾಡ್ತದೆ ಅಂದ್ರೆ ಪರಿಪೂರ್ಣ ಮಾನವನ ಸ್ಥಿತಿ, ಈ ಹಂತವನ್ನ ಸೂಚನೆ ಮಾಡ್ತದೆ. ಅದಕ್ಕೆ ಈ ಹಂತದಲ್ಲಿ ಯಾರಿದ್ದಾರೆ? ಆದಾಮನು ಪರಿಪೂರ್ಣ ಹಂತದಲ್ಲಿ ಇದ್ದಾರೆ. ಮತ್ತೆ ನೆಕ್ಸ್ಟ್ ಇದು ಮೊದಲು ಆದಾಮ ಪರಿಪೂರ್ಣ ಹಂತಕ್ಕೆ ಬಂದ್ರು, ಆಮೇಲೆ ನೆಕ್ಸ್ಟ್ ಎಲ್ಲಾ ಜನಗಳು ಪರಿಪೂರ್ಣ ಹಂತಕ್ಕೆ ಬರುವುದಕ್ಕೆ ಇದು ಸೂಚನೆ ಆಗ್ತದೆ. ಮತ್ತೆ ಇವ್ರನ್ನ ದೇವಪುತ್ರರು ಅಂತ ಏನ್ ಮಾಡ್ತಾರೆ ಅಂತ ಬೈಬಲ್ ಅಲ್ಲಿ ಕರೀತಾರೆ. ನೆಕ್ಸ್ಟ್ ಯಾವ್ದೈತೆ? ಬಿ. ಇದು ನೋಡಿದ್ರ, ಇದು ಕಾಣಿಸ್ತಾ? ಇದು ಇಲ್ಲಿ ಏನಾಗಿದೆ? ತಲೆ ಇಲ್ಲ. ಈ ಪಿರಮಿಡ್ಗೆ ಏನಾಗ್ಬಿಡ್ತು? ತಲೆ ಕಟ್ಟಾಗ್ಬಿಡ್ತು. ಏನ್ ಹಂಗಂದ್ರೆ ಇದು ಮೊದ್ಲು ತಂದೆಯ ದೇವರು ಇವನಿಗೆ ತಲೆ ಆಗಿದ್ರು. ಯಾವಾಗ ಸೈತನ್ ಮಾತು ಕೇಳಿದ್ರು ಅಲ್ಲಿ ದೇವ್ರ ತಲೆ ಆಗಿರೋದನ್ನ ತೆಗೆದ್ಬಿಟ್ರು. ದೇವ್ರು ಅವ್ರಿಗೆ ಇನ್ನ ತಲೆ ಇಲ್ಲ. ತಲೆ ಯಾರಂತ? ಈಗ ಸೈತಾನ್ ತಲೆ ಆಗ್ಬಿಟ್ಟಿದ್ದಾರೆ. ಸೈತಾನ್ ಆಲೋಚನೆಯನ್ನ ಮಾನವರ ಕೇಳ್ತಾವ್ರೀಗ. ಅದಕ್ಕೆ ತಲೆ ಕಟ್ಟಾಗ್ಬಿಟ್ಟದೆ. ಈ ಒಂದು ಕಪ್ಪು ಬಾಕ್ಸ್, ಈ ಬಾಕ್ಸ್ ಏನ್ ಸೂಚನೆ ಮಾಡ್ತದಪ್ಪ ಅಂದ್ರೆ ಈ ಪರಿಪೂರ್ಣ ಹಂತವನ್ನು ಬಿಟ್ಟು ಪಾಪ ಮಾಡಿ ಹಂತದಲ್ಲಿ ನೀತಿವಂತರ ಹಂತದಲ್ಲಿ ಇದ್ದಂತವನು ಮರಣಕ್ಕೆ ಬಿದ್ದು ಅನೀತಿವಂತನಾಗ್ಬಿಟ್ಟ. ಅರ್ಥ ಮಾಡ್ಕೊಂಡ್ರ? ಈ ಲೆವೆಲ್ಗೆ ಅವ್ನು ಬಿದ್ದೋಗ್ಬಿಟ್ಟ ನಿಮ್ಗೆ. ಆಮೇಲೆ ನೆಕ್ಸ್ಟ್ ಬಿ ಆಯ್ತು. ಅದು ಕೀರ್ತನೆ 51:5 ಏನ್ ಹೇಳ್ತಾರೆ? ಹುಟ್ಟಿದಂದಿನಿಂದ ನಾನು ಪಾಪಿ ಅಂತ ಹೇಳ್ತಾರೆ. ಆಮೇಲೆ ರೋಮ 3:9 12 ತನಕ ನೀತಿವಂತ ಒಬ್ನು ಇಲ್ಲ. ಹಂಗಾರೆ ಈ ಹಂತದಲ್ಲಿ ಇವತ್ತು ಯಾರು ಇಲ್ವಂತೆ? ಎಲ್ಲ ಯಾವ ಹಂತದಲ್ಲಿ ಇದಾರಂತೆ? ಇದು ಆರ್ ಅನ್ನೋಂಥ ಪ್ಲೇನ್ ಅಲ್ಲಿ ಬಂದ್ಬಿಟ್ಟವ್ರಿ. ಇದು ಪೂರ್ತಿ ಕಂಪ್ಲೀಟ್ ಬಿದ್ದೋಗಿರುವಂತ ಮಾನವನ ಸ್ಥಿತಿಯನ್ನ ತೋರಿಸ್ತಾ ಇದ್ದು. ನೆಕ್ಸ್ಟ್ ಬಿ ಆದ್ಮೇಲೆ ನೆಕ್ಸ್ಟ್ ಯಾವುದು? ಸಿ. ಎಲ್ಲಿದೆ ಸಿ? ಇಲ್ಲೈತೆ ಸಿ. ಇಲ್ಲಿ ನೀತಿವಂತರಾಗ್ಬಿಟ್ಟು. ಅದ್ ಹೆಂಗ್ ನೀತಿವಂತ ಆಗ್ಬಿಟ್ರು ಇವರು? ಇವರು ದೇವ್ರ ಮೇಲೆ ಇಟ್ಟಂತ ನಂಬಿಕೆಯಿಂದ ಅಬ್ರಾಮ, ಇಸಾಕ, ಯಾಕೋಬ ಇವ್ರ ಪಿತೃಗಳು ಇಷ್ಟು ಜನ ಏನ್ ಮಾಡಿದ್ರು? ಈ ಸ್ಥಿತಿಗೆ ಬಂದ್ರು, ಪರಿಪೂರ್ಣ ಹಂತಕ್ಕೆ ಬಂದ್ರು. ನಂಬಿಕೆಯಿಂದ ನೀತಿವಂತರಾದ್ರು. ಅವರು ಸಹಿತ ಈ ಅಂತ ಇದ್ರ ಕೆಳಗಡೆನೆ ಇದ್ದರು, ನೀತಿವಂತರು ಆದ್ರು ಅಂತ ನಾವು ನೋಡ್ತೀವಿ. ನೆಕ್ಸ್ಟ್ ಯಾವುದು? ಯಾಕೋಬ 2:23 ಈಗ ಎನ್ ರೇಖೆಗೆ ಏರಿದ್ರಂತ ಮೇಲಕ್ಕೆ, ನಂಬಿಕೆಯಿಂದ ನೀತಿವಂತರಾದ್ರು. ಇವ್ರನ್ನ ದೇವರು ತನ್ನ ಸ್ನೇಹಿತರು ಅಂತ ಏನ್ ಮಾಡಿದ್ರು? ಕಾರದ್ರು. ದೇವರಿಗೆ ವೈರಿಗಳಾಗಿದ್ದಂತ ಇವರು ದೇವರ ಮೇಲೆ ನಂಬಿಕೆ ಇಟ್ಟಿದ್ರಿಂದ ಅವರು ದೇವರ ಒಂದು ನಂಬಿಕೆಗೆ ಪಾತ್ರರಾಗಿದ್ರಿಂದ ನೀತಿವಂತ ಸ್ಥಿತಿಗೆ ಬಂದ್ರು. ನೆಕ್ಸ್ಟ್ ಡಿ. ಎಲ್ಲೈತೆ? ಇಲ್ಲೈತೆ. ಇವಾಗ ಈ ಬಾಕ್ಸ್ ಬರ್ತಾ ಏನಾಯ್ತು? ದೊಡ್ಡ ಬಾಕ್ಸ್ ಆಗೋಯ್ತು ನೋಡ್ರಿ. ಇದಕ್ಕೂ ಏನಿದೆ?
ವ್ಯತ್ಯಾಸ ಐತೆ. ಏನದು ದೊಡ್ಡ ಬಾಕ್ಸ್ ಏನ ತೋರಿಸ್ತದೆ ಅಂದ್ರೆ, ಎಲ್ರು ಇಲ್ಲಿ ಅವನು ಚಿರಂಜೀವಿ ಆಗಿದ್ರು, ಸಾವಿರ್ಲಿಲ್ಲ, ಅವನು ಮರಣಕ್ಕೆ ಹೋದ, ಪಾಪ ಮಾಡಿ ಮರಣಕ್ಕೆ ಬಿದ್ದೋಗ್ಬಿಟ್ಟ. ಇವಾಗ ಅದು ಏನಾಗ್ಬಿಟ್ಟೈತೆ ಅಂದ್ರೆ, ಆ ಮರಣ ಅನ್ನೋದು ಜಾರ ಬಂಡಿ ತರ ಆಗ್ಬಿಟ್ಟೈತೆ ಅಂತ. ಅಂದ್ರೇನು, ಅಲ್ಲಿ ಯಾರನ್ನ ಕುತ್ಕೊಂಡ ಅಂದ್ರೆ ಮೇಲ್ಗಡೆ ದರ್ರ ಅಂತ ಏನಾಗ್ತಾರೆ. ಹಂಗಂದ್ರೆ ಅರ್ಥ ಏನು, ಹುಟ್ಟಿದ ಮಕ್ಕಳು ಸಾಯ್ತಾರೆ ಅಂತ ಅರ್ಥ. ಹಂಗಂದ್ರೆ ಏನಪ್ಪಾ ಅಂದ್ರೆ, ಹುಟ್ಟುತ್ತಾನೆ ಸತ್ತೋಗ್ಬಿಡ್ತಾನೆ. ಎಷ್ಟು ಜನ ಮಕ್ಕಳುಗಳು ಏನಾಗ್ತಾರೆ ಹುಟ್ಟುತ್ತಲೇ. ಹಂಗಂದ್ರೆ ಮರಣ ಹುಟ್ಟಿದ ತಕ್ಷಣ ಮರಣಕ್ಕೆ ಹೋಗ್ತಾವ್ರೆ. ಹಂಗಂದ್ರೆ ಇಡೀ ಸಮಸ್ತ ಮಾನವ ಕುಲ ಏನಾಗ್ಬಿಟ್ಟಂತೆ, ಎಲ್ಲಾ ಮರಣದ ಸ್ಥಿತಿಯಲ್ಲಿ ಇರೋದ್ರಿಂದ ಆ ಮರಣದ ಒಂದು ಇದೇನಾಗ್ಬಿಟ್ಟೈತೆ ಬಾಕ್ಸ್, ದೊಡ್ಡದಾಗ್ಬಿಟ್ಟೈತೆ ಬಾಕ್ಸ್. ಅಂದ್ರೆ ಎಲ್ಲರೂ ಮರಣದಲ್ಲಿ ಬಿದ್ದೋಗ್ಬಿಟ್ಟಿದ್ದಾರೆ ಅನ್ನೋಂಥದಕ್ಕೆ ಸೂಚನೆ ದಪ್ಪದು ಬಾಕ್ಸ್. ಪಾಪ ಜಾಸ್ತಿ ಆಯ್ತು ಬರ್ತಾ ಬರ್ತಾ ಅನ್ನೋದಕ್ಕೆ ಸೂಚನೆ. ನೆಕ್ಸ್ಟ್ ಈ ಎಲ್ಲೈತೆ, ಇದಕ್ಕೆ ಡಿ ಅಂತ ಮೇಲ್ಭಾಗದಲ್ಲಿ ಐತಿ ಅಲ್ವರಾ. ಇಲ್ಲಿಂದ ಎಲ್ರು ಇಲ್ಲಿದ್ದವ್ರು ಇಲ್ಲಿಗೆ ಹೆಂಗ್ ಹೋಗ್ಬಿಟ್ರಿ ಈಗ. ನಂಬಿಕೆಯಿಂದ ಇಲ್ಲಿಗೆ ಹೋದ್ರು. ಇಲ್ಲಿ ನಂಬಿಕೆಯಿಂದ ಬರ್ಲಿಲ್ಲ, ಇಲ್ಲಿ ಹೆಂಗ್ ಬಂದ್ರು. ಈ ಚಿಕ್ಕ ಬಾಕ್ಸು ಇಲ್ಲಿ ನಂಬಿಕೆ ಬರ್ಲಿಲ್ಲ. ಇಲ್ಲಿ ಅವರು ಕೂಡ ಬಲಿಗಳಿಂದ ಪಾಪ ಪರಿಹಾರ ಆಗಿ ಏನಾಯ್ತು, ಮೇಲಕ್ಕೆ ಬಂದ್ರು. ಇಸ್ರೇಲ್ರಿಗೆ ಏನ್ ಹೇಳಿದ್ರು ಇಲ್ಲಿ, ಯಹೂದ್ಯರ ಯುಗದಲ್ಲಿ ಬಲಿಗಳಿಂದ ನೇಮಿಸಿದ್ರು ತಾನೆ. ದೇವದರ್ಶನ ಗುಡಾರ, ನಿಮ್ ಪಾಪ ಪರಿಹಾರಕ್ಕೆ ಏನ್ ಮಾಡ್ಬೇಕು, ನೀನ್ ಬಲಿನ ಬಲಿ ಕೊಟ್ರೆ ಏನಾಯ್ತು ನನ್ ಪಾಪ ಈಗ. ಹಂಗಾಗಿ ಇವ್ರು ಏನ್ ಮಾಡಿದ್ರು, ಇಲ್ಲಿಂದ ಸ್ವಲ್ಪ ಮೇಲಕ್ಕೆ ಬಂದ್ರು. ಈ ಅನ್ನೋ ಜಾಗಕ್ಕೆ ಮೇಲಕ್ಕೆ ಬರ್ತಾರೆ. ಇವಾಗ ನೆಕ್ಸ್ಟ್ ಅದೇ ನಮ್ಗೆ ಹೇಳ್ತಾರೆ ಇಬ್ರಿ 10:1 ಧರ್ಮಶಾಸ್ತ್ರವು ನ್ಯಾಯ ಪ್ರಮಾಣಗಳು ಮುಂದೆ ಬರಬೇಕಾದ ಮೇಲುಗಳ ಛಾಯೆಯೇ ಹೊರತು ಅದು ನಿಜ ಸ್ವರೂಪವಲ್ಲ. ಆದ್ರೂ ಇವೆಲ್ಲ ನೆರಳೇನೆ. ಇದು ಏನಂತ ಅಂದ್ರೆ, ಇಡೀ ಮಾನವರು ಯೇಸು ಕ್ರಿಸ್ತನ ರಕ್ತದಿಂದ ಅವರು ತಮ್ಮ ನಿಲುವಂಗಿನ ಪಾಪಗಳನ್ನು ತೊಳ್ಕೊಂಡು ಈ ಹಂತಕ್ಕೆ ಬರ್ಬೇಕು ಅವ್ರು. ನೆಕ್ಸ್ಟ್ ಅದಕ್ಕೆ ಸೂಚನೆ ಇದು. ಇವರು ಸ್ವಲ್ಪ ಮೇಲಕ್ಕೆ ಬಂದವರು, ಕಂಪ್ಲೀಟ್ ಮೇಲಕ್ಕೆ ಬಂದಿಲ್ಲ. ಯೇಸು ಕ್ರಿಸ್ತನ ರಕ್ತದಿಂದ ತೊಳ್ಕೊಂಡು ನೀತಿವಂತರಾದ್ರೆ ಇನ್ನು ಮೇಲಕ್ಕೆ ಏನ್ ಮಾಡ್ಬೋದು, ಬರೋದಿಕ್ಕೆ ಸಾಧ್ಯ ಆಗ್ತೈತೆ ಅಂತ ಹೇಳ್ತಾರೆ. ಇದು ಸುವಾರ್ತೆ ಕಾಲದಲ್ಲಿ ಕ್ರಿಸ್ತನ ಕಾರ್ಯಗಳಲ್ಲಿ ನಡೆಯುವಂತ ಆ ವಿಷಯಕ್ಕೆ ನಿಜ ಸ್ವರೂಪವಾಗಿ ಛಾಯೆಯಾಗಿದ್ವು ಇದು. ನೆಕ್ಸ್ಟ್ ಎಫ್ ಎಲ್ಲೈತೆ, ಇಲ್ಲಿದೆ. ಇದು ಮಾಂಸಿಕ ಇಸ್ರೇಲ್ ಮೇಲೆ ಬಂದಂತ ಉಪದ್ರವ ಕಾಲ ಅಂತ ಕೊಡ್ತಾರೆ. ಅದು ಬ್ಲಾಕ್ ಅಲ್ಲಿ ಐತಲ್ಲ ಇದು, ಅವ್ರ ಮೇಲೆ ಬಂದಿರೋಂತ ಉಪದ್ರವ ಕಾಲ ಇದು. ಏನು, ಶೋಧನೆಯ ಅಗ್ನಿ. ಲೂಕ 3:17 ಆತನ ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ. ಓದ್ಬಿಡಿ ಆ ವಾಕ್ಯನ. 17. ಆತನು ಪವಿತ್ರಾತ್ಮದಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು. ಅಲ್ಲ, ಆತನು ಮೊರವನ್ನು ತನ್ನ ಕಣದಲ್ಲಿಯ ರಾಶಿಯನ್ನು ತೋರೆ ಹಸನು ಮಾಡಿ ತನ್ನ ಬೋಧಿಯನ್ನು ಕಣಜದಲ್ಲಿ ನಡೆಸಿಕೊಳ್ಳುತ್ತಿದ್ದಾನೆ. ಒಟ್ಟನ್ನು ಹಾರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು. ಅಂದ್ರೆ ಇಸ್ರೇಲ್ ಜನಗಳಿಗೆ ಸತ್ಯ ಸಾರ್ತಾರೆ, ಆದ್ರೆ ಎಲ್ರು ನಂಬುದ್ರು ಅಂದ್ರೆ ನಂಬಲ್ಲ. ಸ್ವಲ್ಪ ಜನ ಶಿಷ್ಯರು, ಸ್ವಲ್ಪ ಜನ ಭಕ್ತರು, ಸ್ವಲ್ಪ ಜನ ಸ್ತ್ರೀಯರು ಏನ್ ಮಾಡಿದ್ರು, ನಂಬುದ್ರು. ಅವರು ಗೋಧಿ ಕಾಳ್ತಾರ. ಇನ್ನ ಒಟ್ಟೆ ಯಾರಪ್ಪ ಅಂತಂದ್ರೆ, ಯೇಸು ಕ್ರಿಸ್ತನ್ನೇ ಶಿಲ್ಬೆಗೆ ಹಾಕಿ ಈ ಪಾಪ ನಮ್ಮ ಮೇಲೆ ನಮ್ಮ ಮಕ್ಕಳ ಮೇಲೆ ಬಂದ್ಬಿಡ್ಲಿಬೇಕಾರೆ ಅಂತ ಯಾರು ಕೇಳ್ಕೊಂಡ್ರು, ಅವ್ರನ್ನ ಆರದ ಬೆಂಕಿಯಲ್ಲಿ ಸುಟ್ಟಾಕ್ಬಿಟ್ರು ಅಂದ್ರೆ ಅರ್ಥ ಅವ್ರ ಮೇಲೆ ಅವದೊಂದು ಸಂಕಟ ಕಾಲ, ಅವ್ರಿಗೂ ಉಪದ್ರವ ಕಾಲ ಅಂತಂದ್ರು ಒಂದೇ. ಆದ್ರಿಂದ ಅವ್ರನ್ನ ಏನ್ ಮಾಡಿದ್ರು, ನಾಶ ಆಯ್ತು. ಯಹೂದ್ಯರು ಅಲ್ಲಿ ನಾಶ ಆದ್ರು. ಆಮೇಲೆ ನೆಕ್ಸ್ಟ್ ಜಿ ಎಲ್ಲೈತೆ, ಇಲ್ಲಿದೆ ಅಲ್ವರಾ. ಇದು ಪಿರಮಿಡ್. ಇದು ಏನಪ್ಪಾ ಅಂದ್ರೆ, ಯೇಸು ಕ್ರಿಸ್ತರು ಪರಿಪೂರ್ಣ ಮನುಷ್ಯನಾಗಿ ಅವ್ರು ಒಂದೇ ಸರಿ ಇಲ್ಲಿ ಹುಟ್ಟಿದ್ರು. ಎಲ್ಲಿ ಬಂದ್ರು, ಇಲ್ಲಿಲ್ಲ ಯೇಸು ಕ್ರಿಸ್ತರು. ಎಲ್ಲವ್ರೀಗ ಅವ್ರು ಹುಟ್ಟಿದ್ದೇ ಇಲ್ಲಿ. ಯಾವ್ದು ಪರಿಪೂರ್ಣ ಪ್ಲೇನ್ ಮೇಲೆ ಅವ್ರು ಏನ್ ಮಾಡಿದ್ರು, ಅಲ್ಲೇ ಬರ್ಬೇಕು. ಅವ್ರು ಮೊದ್ಲೇ ಆದಾಮಂತರ ಇದ್ರು, ಇಲ್ಲಿ ಆದಾಮಂತರನೇ ಹುಟ್ಟಿ ಬಂದ್ರು ಅವರು ಯೇಸು ಕ್ರಿಸ್ತರು. ಅದಕ್ಕೆ ಮಾನವರಿಗೋಸ್ಕರ ಮರಣವನ್ನ ಅನುಭವಿಸೋಕೆ 30ನೇ ವಯಸ್ಸಿನಲ್ಲಿ ಅವ್ರು ಏನ್ ಮಾಡ್ತಾರೆ, ಸೇವೆಗೆ ಇಳಿದ್ರು ಅಂತ ನಾವು ನೋಡ್ತೀವಿ. ಮತ್ತೆ ಯೋಹನ 1:4 ಮಾನವ ಸ್ವಭಾವದಲ್ಲಿ ಬಂದ್ರು, ಆದ್ರೆ ಮಾನವ ಸ್ವಭಾವದಲ್ಲಿ ಭಾಗಿಯಾಗ್ಲಿಲ್ಲ. ಮಾನವ ಸ್ವರೂಪ ಅವರು ಇದ್ರಲ್ಲಿ ಬಂದ್ರು, ಆದ್ರೆ ಅವ್ರ ಪಾಪದಲ್ಲಿ ಭಾಗಿಯಾದ್ರ ಅಂದ್ರೆ ಇಲ್ಲ. ಹೆಂಗೆ, ಅದೇ ಹೆಂಗೆ, ಹೆಂಗೆ ಅಂದ್ರೆ ಅವರು ಕನ್ಯೆಯ ಹೊಟ್ಟೆಯಲ್ಲಿ ಹುಟ್ಟಿದ್ರಿಂದನೇ ಪರಿಶುದ್ಧರಾಗಿದ್ರು. ಒಂದು ವೇಳೆ ಗಂಡಸು ಹೆಂಡಸಿನ ಸಂಪರ್ಕದಿಂದ ಹುಟ್ಟಿದ್ರೆ ಅವ್ರು ಪಾಪಿಯಾಗ್ಬಿಡ್ತಿದ್ರು ಅಲ್ವರಾ. ದೇವರಿಂದ ಹುಟ್ಟಿದ್ರು ಅವರು. ಪವಿತ್ರಾತ್ಮದ ನೆರಳು ಯಾರ ಮೇಲೆ ಬಿತ್ತು, ಮರಿಯಳ ಮೇಲೆ ಬಿದ್ದಿದ್ರಿಂದ ಪವಿತ್ರವಾದಂತ ಶಿಶು. ಆದ್ರೆ ನಮ್ಗೇನಂತಾರೆ,
ದಾವಿದ ಹುಟ್ಟಿದಂದಿನಿಂದ ನಾನು ಪಾಪಿ, ಮಾತೃ ಗರ್ಭ ಹೊಂದಿದ ದಿನದಿಂದಲೇ ಪಿಂಡವಾಗಿ ರೂಪಿಸಲ್ಪಟ್ಟ ನಾನು ಪಾಪಿ. ಯಾಕೆ? ಆದಾಮನ ಮರಣ ಯಾರ ಮೇಲೆ ಗೊತ್ತೈತೆ? ಎಲ್ಲ ಜನಾಂಗದ ಮೇಲೆ ಗೊತ್ತೈತೆ. ಅದರಿಂದ ಪಾಪ, ಅದರಿಂದ ಇವರು ಪರಿಶುದ್ಧವಾಗಿ ನೀತಿವಂತರಾಗಿ ಹುಟ್ಟಿದ್ರು. ಸ್ತ್ರೀಯರಲ್ಲಿ ಕನ್ಯೆಯರಲ್ಲಿ ಹುಟ್ಟಿದ್ರಿಂದ ಅವ್ರು ಏನಾದ್ರು ನೀತಿವಂತರಾಗಿ ಇದ್ರು ಅಂತ ನಾವು ನೋಡ್ತೀವಿ. ಅದೇ ರೀತಿ ಅವ್ರು ಬಂದು ಯೆಶಾಯ 53:4 ಹೇಳಿದ ಪ್ರಕಾರ ನಮ್ಮ ಸಂಕಟಗಳನ್ನು ಹೊತ್ತು ಮರಣದವರೆಗೂ ವಿಧೇಯನಾಗಿ ದೇವರ ಚಿತ್ತ ನೆರವೇರಿಸಿ ಶಿಲುಬೆಯಲ್ಲಿ ಶರೀರ ಅರ್ಪಿಸಿದಾಗ ಅವರ ಪ್ರತಿಷ್ಠೆ ಏನಾಯ್ತು? ಶಿಲುಬೆ ಮೇಲೆ ಕೊಟ್ಟಾಗ ಪರಿಪೂರ್ಣ ಆಗೋಗ್ಬಿಟ್ಟಂತೆ. ಆ ಪರಿಪೂರ್ಣ ಆಗ್ಬಿಟ್ಟು ನೆಕ್ಸ್ಟ್ ಅವರು ಎಲ್ಲಿಗೆ ಹೋಗ್ಬಿಟ್ರು ಅಂತಂದ್ರೆ ಈ ರೇಖೆಗೆ ಬಂದ್ಬಿಟ್ರು. ಈಗ ಎಲ್ಲಿಗೆ ಬಂದ್ರು? ಈ ಎನ್ನಿಂದ ಎಲ್ಲಿ ಹೋದ್ರು? ನೆಕ್ಸ್ಟ್ ಇದು ಏನಪ್ಪಾ ಅಂತಂದ್ರೆ ಇದು ತಾತ್ಕಾಲಿಕವಾಗಿ ನೀತಿವಂತರು ಅಂತ ಎಣಿಸಲ್ಪಡ್ತದೆ. ಆತ್ಮನಿಂದ ಹುಟ್ಟಿದವರು ಇವರು, ಪವಿತ್ರಾತ್ಮದಲ್ಲಿ ಹುಟ್ಟಿದವರು. ಇವ್ರು ಏನಾದ್ರಂತೆ? ಇವರು ಆತ್ಮದಲ್ಲಿ ಜನಿಸಿದ್ರು. ಹೆಂಗಿರ್ತಾರೆ ಆತ್ಮದಲ್ಲಿ ಜನಿಸಿದ್ಮೇಲೆ? ಯಾವಾಗ ಅಂದ್ರೆ 3.5 ವರ್ಷದ ಆದ್ಮೇಲೆ ಅವ್ರು ನೆಕ್ಸ್ಟ್ ಎಲ್ಲಿಗೆ ಹೋದ್ರು ಅಂತಂದ್ರೆ ಎಲ್ಲ ರೇಖೆಗೆ ಬರ್ತಾರೆ. ಇಲ್ಲಿಂದ ಯೇಸು ಕ್ರಿಸ್ತರು ಎಲ್ಲಿ ಬಂದ್ರಿ? ಈಗ ಎಲ್ಲ ರೇಖೆ. ಇದು ಏನಿದು? ಯಾವ ಅಂತ ಇದು ಅಂದ್ರೆ ಇದು ಬೇರೆ, ಕೆ ಬೇರೆ, ಇದು ಎಲ್ಲ ಅದ್ರ ಕೆಳಗಡೆ ಇರುವಂತದ್ದು. ಇದು ಏನಪ್ಪಾ ಅಂದ್ರೆ ದೇವದೂತರು ಇರುವಂತ ಅಂತ. ಎಲ್ಲ ಚೆನ್ನಾಗಿ ಜ್ಞಾಪಕ. ಎಲ್ಲ ರೇಖೆ ಯಾವ್ದು ಅಂತ ಕೇಳಿದ್ರೆ ಏನ್ ಹೇಳ್ಬೇಕು ನೀವು? ದೇವದೂತರು ಈಗ ಇದಾರಲ್ಲ ಆ ಹಂತಕ್ಕೆ ಹೋದ್ರು. ಯಾವಾಗ? 40 ದಿನ ಆದ ಮೇಲೆ. ಮಧ್ಯಾಕಾಶ ಅಂದ್ಬಿಟ್ರೆ ಅಲ್ಲಿ ಸೈತಾನ್ ಇದ್ದಾನೆ. ಅದಕ್ಕಿಂತ ಮೇಲೆ ಇದು ವಾಯುಮಂಡಲವನ್ನು ಬಿಟ್ಟು ಇನ್ನು ಮೇಲೆ ದೇವದೂತರು ಇರುವಂತ ಆ ದೇವದೂತರ ಲೆವೆಲ್ ಈಗ ಇಲ್ಲಿಗೆ ಬಂದ್ರು. ಇಲ್ಲಿ ಈ ರೇಖೆ ಹಂತದಲ್ಲಿ ಆತ್ಮಿಕ ಅಸ್ತಿತ್ವದಲ್ಲಿರುವಂತಹ ದೇವದೂತರು ಇರುವಂತ ಸ್ಥಿತಿ ಅದು ಎಲ್ಲ. ನೆಕ್ಸ್ಟ್ ಐ ಅನ್ನೋ ಪಿರಮಿಡ್ ಎಲ್ಲ ಐತದು ಇಲ್ಲಿ ಕಾಣಿಸ್ತಿದ್ರಾ? ಈ ಪಿರಮಿಡ್ ಇದು ಏನಪ್ಪ ಸೂಚನೆ ಮಾಡ್ತದೆ ಅಂದ್ರೆ ಪ್ರಥಮ ಫಲ. ಪುನರುತ್ಥಾನ ಆದ್ಮೇಲೆ ಪ್ರಥಮ ಫಲ ಯಾವುದು ಇಡೀ ಪ್ರಪಂಚದಲ್ಲಿ ಅಂದ್ರೆ ಯೇಸು ಸ್ವಾಮಿ ಒಬ್ಬರೇ. ಅವರು ಅದಕ್ಕೆ ಸೂಚನೆ ಮಾಡ್ತಾರೆ. ಆ ಪಿರಮಿಡ್ ಪ್ರಥಮ ಫಲ ಆಗಿದ್ದಾರೆ, ಅದು ಒಂದಕ್ಕೆ ಸೂಚನೆ. ಅದು ಈಗ ಯೇಸು ಆತ್ಮಿಕ ಜೀವಿ, ಮಾನವ ಜೀವಿ ಎಲ್ಲ ಅವರು. ಇಲ್ಲಿ ಯೇಸು ಸ್ವಾಮಿ ಪುನರುತ್ಥಾನ ಬಂದ ಮೇಲೆ ತಾನು ಬದುಕಿದ್ದೇನೆ ಅಂತ ತೋರಿಸಿ ಅನೇಕ ಸಾರಿ ಶರೀರದಲ್ಲಿ ಕಾಣಿಸಿಕೊಂಡ್ರು. ಮನುಷ್ಯನಾಗಿರ್ಲಿಲ್ಲ, ಮಾನವ ಶರೀರವಾಗಿ ಕಾಣಿಸಿಕೊಂಡ್ರು ಅಷ್ಟೇ. ಆದ್ರೆ ಹೆಂಗಿದ್ರು ಅಂದ್ರೆ ಗಾಳಿ ಬಂದು ಹೋಗ್ತದಲ್ಲ ಆ ತರ ಇದ್ರು ಅಂತ ಹೇಳ್ತಾರೆ. ಗಾಳಿ ಹಿಂಗ್ ಬಂದು ಏನಾಗ್ತದೆ? ಬರ್ರಂತ ಎಲ್ಲಸ್ ಬಂತು, ಯಾಕಡೆ ಹೋಯ್ತು ಯಾರಿಗಾನ ಗೊತ್ತಾಗ್ತದ? ಆ ರೀತಿ. ಅದಕ್ಕೆ ಯೇಸು ಕೃಷ್ಣನ ಯಾರು ಒಬ್ಬ ವ್ಯಕ್ತಿ ಬಂದು ಕೇಳ್ತಾರಲ್ಲ ಯೋಹಾನ 3ನೇ ಅಧ್ಯಾಯಕ್ಕೆ, ಸೀಮೋನ ಯಾರು ಅಲ್ಲ ಇನ್ನೊಬ್ರು, ಸ್ವಾಮಿ ಆತ್ಮದಲ್ಲಿ ಹುಟ್ಟೋದು ಹೋಗು ಅಂತಂದ್ರೆ ಏನ್ ತಿರ್ಗಿ ನನ್ನ ತಾಯಿ ಹೊಟ್ಟೆಗೆ ಹೋಗ್ಬಿಟ್ಬೇಕಾ ಅಂತ ಕೇಳಿದ್ರೆ, ಹಂಗಲ್ಲಪ್ಪ, ಗಾಳಿ ಯಾಕಡೆ ಬೀಸಿ ಯಾಕಡೆಗೆ ಹೋಗ್ತದೋ ಹಂಗೆ ಆತ್ಮನಿಂದ ಹುಟ್ಟಿದವರು ಹಂಗಿರ್ತಾರೆ ಅಂತ ಹೇಳ್ತಾರಲ್ಲ, ಅದು ಆ ಸ್ಥಿತಿಗೆ ಇವ್ರು ಏನ್ ಮಾಡ್ತಾರೆ? ಹೋಗ್ತಾರೆ. ಯೋಹಾನ 3:8-20-19 ತನಕ ಈ ವಾಕ್ಯನ ಹೋಲಿಸಿ ನೋಡಿರ್ಬೇಕಾರೆ ಅಂತ ಹೇಳ್ತಾರೆ. ಎಲ್ಲ ರೇಖೆ ಹಂತವನ್ನ ಪ್ರವೇಶ ಮಾಡಿದ್ರು. ನೆಕ್ಸ್ಟ್ 40 ದಿನ ಆದ್ಮೇಲೆ ಅದಾದ್ಮೇಲೆ ನೆಕ್ಸ್ಟ್ ಎಲ್ಗಪ್ಪ ಹೋಗ್ತಾರೆ ಅಂದ್ರೆ ಕೆ ಅಂತಕ್ಕೆ ಹೋಗ್ತಾರೆ. ಯಾವ್ದಿದು? ಕೆ ಅಂತ. ಇದು ಲೆಕ್ಕ ಹಾಕಳ್ರಿ. ಇದು 6, ಇದು ಎನ್ನು, ಇದು ಎಮ್ ಅಂತ, ಇದು ಎಲ್ ಅಂತ, ಇದು ಕೆ ಲಾಸ್ಟ್ನೇ ಅಂತ. ಇದು ಯಾವ್ದಿದು? ಕೊನೆ ಅಂತ. ಅದಕ್ಕಿಂತ ಮೇಲೆ ಯಾರು ಇಲ್ಲ. ಕೆ ಹಂತದಲ್ಲಿರುವಂತ ಪಿರಮಿಡ್ ಏನನ್ನ ಸೂಚನೆ ಮಾಡ್ತತೆ? ಇದೇ ಬೇರೆ, ಇದೇ ಬೇರೆ, ಇದೇ ಬೇರೆ, ಅದೇ ಬೇರೆ. ಅರ್ಥ ಮಾಡ್ಕೊಳ್ಳಿ. ಬಟ್ ಹಂತ ಒಂದೇ. ಈ ಕೆ ಹಂತ ಏನನ್ನ ಸೂಚನೆ ಮಾಡ್ತದೆ ಅಂದ್ರೆ ಸುವಾರ್ತೆ ಯುಗದಲ್ಲಿ ಮಹಿಮಾ ಪದವಿಯನ್ನು ಪಡೆದುಕೊಂಡು ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತು ಸಭೆಗೆ ಮುಖ್ಯಸ್ಥನು ಮಾರ್ಗದರ್ಶನೂ ಆಗಿರುವಂತ ಆ ಯೇಸು ಕ್ರಿಸ್ತರಿಗೆ ಸೂಚನೆ. ಈಗ ಸಭೆ ಅದೇ ರೀತಿಯಲ್ಲಿ ಎಲ್ಲಾ ಕಷ್ಟ ಸಂಕಟಗಳಿಗೆ ಒಳಗಾಗಿ ಪರಿಪೂರ್ಣತೆಯನ್ನು ಪಡೆದು ಮೊದಲಿಗಿತ್ತಿಯಾಗಿ ಆರಿಸಲ್ಪಟ್ಟು ಕ್ರಿಸ್ತನೊಂದಿಗೆ ಸಹಭಾಗಿಯಾಗಿರುವಳು. ಅವರು ತಕ್ಕ ಸಮಯದಲ್ಲಿ ಕೆ ರೇಖೆಯನ್ನ ಪ್ರವೇಶ ಮಾಡ್ತಾರೆ, ಅಮರತ್ವ ಪದವಿಯನ್ನ ಹೊಂದ್ಕೊಳ್ತಾರೆ ಅಂತ ಹೇಳ್ತಾರೆ. ಸಭೆ ಏನಾಗ್ತದಂತೆ? ಅಲ್ಲಿಗೆ ಹೋಗ್ತದೆ ನೆಕ್ಸ್ಟ್ ಆ ಹಂತಕ್ಕೆ. ಇದು ಹೆಂಗ್ ಹೋಗ್ತಾರೆ? ಇವರು ತಮಗೆ ಇರುವಂತ ಎಲ್ಲ ಕಷ್ಟ ಸಂಕಟಗಳಲ್ಲಿ ಕ್ರಿಸ್ತನೊಂದಿಗೆ ಸಹಭಾಗಿಯಾಗಿ ಅವ್ರ ತರ ಯಾರ್ಯಾರು ಸಾಯ್ತಾರೋ ಬಲಿಯಾಗಿ ಅರ್ಪಣೆ ಮಾಡ್ತಾರೋ ಅವರು ಕೆ ಹಂತಕ್ಕೆ ಹೋಗ್ತಾರೆ. ಇಬ್ರಿಯ 5:8-9. ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡರು. ಈ ರೀತಿ ಆ ರೀತಿ ಯಾರು ಯೇಸು ಕ್ರಿಸ್ತರ ತರನೇ ಮಗನಾಗಿದ್ರು ಸಹಿತ ಬಾಧೆಯನ್ನು ಅನುಭವಿಸಿದ್ರು, ಅದೇ ರೀತಿ ನಾವು ಬಾಧೆಯನ್ನು ಅನುಭವಿಸಿ
ತಂದೆಯ ವಾಕ್ಯಗಳಿಗೆ ವಿಧೇಯರಾಗಿರ್ತಾರೋ ಅವ್ರು ಮಾತ್ರ ಆ ಪದವಿಯನ್ನ ಪಡ್ಕೊಳ್ತಾರೆ. ನೆಕ್ಸ್ಟ್ ಯಾವುದು? ಎಮ್ಮು. ಇದ್ಯಾವ್ದಿದು? ಇ ಎಂ ಅಲ್ಲ, ಇ ಎಮ್ಮು. ಸ್ಮಾಲ್ ಲೆಟರ್ ಎಮ್ಮು. ಇದು ಮಹಾಸಮೂಹ. ಇದು ಯಾವ್ದು ಇದು? ಎಮ್ಮ ಹಂತದಲ್ಲಿ ಈ ಎಮ್ಮು, ಸ್ಮಾಲ್ ಎಮ್ಮು, ಇದು ಮಹಾಸಮೂಹದಲ್ಲಿ ಇರುವಂತವ್ರು ಈ ಬಾಕ್ಸ್. ಇದು ಯಾವ್ದು ಸೂಚನೆ ಅಂದ್ರೆ ಮಹಾಸಮೂಹ. ಮತ್ತಾಯ 25:1 ಹೇಳ್ತಾರಲ್ಲ, 5 ಜನ ಬುದ್ಧಿ ಉಳ್ಳವರು, ಬುದ್ಧಿ ಇಲ್ದಂತ ಕನ್ನಿಕೆಯರು. ಇವ್ರು ಯಾರು ಮಹಾಸಮೂಹ ಅಂದ್ರೆ ಬುದ್ಧಿ ಇಲ್ದಂತವ್ರು. ಆಮೇಲೆ ನೆಕ್ಸ್ಟ್ ಎಮ್ಮು, ಎನ್, ಪಿ, ಕ್ಯೂ, ಇಷ್ಟು ಒಂದೊಂದು ಗುಂಪುಗಳು ಇವರು. ಇವ್ರು ಯಾರು? ಇವರು ಕ್ಯೂ ಅಲ್ಲ, ಇವ್ರು ಯಾರಪ್ಪ ಅಂದ್ರೆ ಕ್ರಿಶ್ಚಿಯನ್ಸ್. ಇವರು ಈ 4 ಜನನು ಕ್ರಿಶ್ಚಿಯನ್ಸೇ. ಮರಣ ಇಲ್ಲಿ ಕೆಳಗಡೆ, ಇನ್ನು ಕೆಳಗೆ ಬರ್ಬೇಕು. ಇದು ಪಿ ಇಂದ ಕೆಳಗೆ ಬಂದ್ಬಿಟ್ರೆ ಮರಣ. ಈ ಕ್ಯೂ ಇವರು ಕ್ರಿಶ್ಚಿಯನ್ಸ್. ಯಾರಿವರು? ಆದ್ರೆ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಮೇರಿನ್ನೂ ನಂಬ್ತಾರೆ, ಮಾರಮ್ಮನ್ನು ನಂಬ್ತಾರೆ. ಅಂದ್ರೆ ಏನ್ ಅರ್ಥ? ಯೇಸು ಕ್ರಿಸ್ತನ್ನು ನಂಬ್ತಾರೆ, ಸೈತಾನ್ನು ನಂಬ್ತಾರೆ. ಅರ್ಧ ಯೇಸು ಸ್ವಾಮಿ ಹೆಸರಿನಲ್ಲವ್ರೆ, ಅರ್ಧ ಲೋಕದ ಹೆಸರಿನಲ್ಲೂ. ಲೋಕದಲ್ಲಿ 2 ಇದಾರೆ. ಹಂಗಂದ್ರೆ ಅರ್ಥ ಎನ್ನ ಹಂತಕ್ಕೆ ಅಂಟ್ಕೊಂಡವ್ರೆ. ಇತ್ಲೂ ಇಲ್ಲ, ಅತ್ಲೂ ಇಲ್ಲ. ಅವರು ದೇವರಲ್ಲೂ ಇಲ್ಲ, ಲೋಕದಲ್ಲೂ ಇಲ್ಲ. ಪ್ರೇಯರ್ಗೆ ಬರ್ತಾರೆ, ಮಾಡೋ ಕೆಲಸ ಮನೇಲಿ ಏನ್ ಮಾಡ್ತಾರೆ? ದೇವ್ರಿಗೆ ವಿರುದ್ಧವಾಗಿ ಮಾಡ್ತಾರೆ. ಹಂಗಾದ್ರೆ ಅವ್ರು ದೇವ್ರು ಯಾವ ಫಲ ಕೊಡ್ಬೇಕು? ಕೊಡಕ್ಕಾಗಲ್ಲ ಅದನ್ನೇ. ಅದಕ್ಕೆ ಅವರು ಅದಕ್ಕಿಂತ ಕೆಳಗಡೆನೆ ಅವ್ರು ಎನ್ನಂತಕ್ಕೆ, ನೀತಿವಂತರ ಅಂತಕ್ಕೆ ಬರಕಾಲ. ಆದ್ರೆ ಇಲ್ಲಿ ಹೋಗ್ಬೇಕು ಅಂತ ಇವ್ರು ಏನ್ ಮಾಡ್ತಾರೆ? ಪ್ರಯತ್ನನ ಮಾಡ್ತಾವ್ರಷ್ಟೇ, ಪ್ರಯತ್ನ ಮಾಡ್ತಾರಷ್ಟೇ, ಬಾಯಲ್ಲಿ ಹೇಳ್ತಾರೆ, ಬರಲ್ಲ. ಈಗ ಪಿ ಯಾವ್ದಿದು? ಪಿ ಯಾವ್ದಂತೆ? ಇವರು ನಾಮಧೇಯ ಕ್ರೈಸ್ತರು. ಯಾರಂತ ಇವರು? ಕ್ರಿಶ್ಚಿಯಾನಿಟಿ. ಈ ನೀತಿವಂತಿಕೆಗೆ ಬಂದವ್ರೆ ಮೇಲಕ್ಕೆ, ಕ್ರಿಸ್ತನ್ ನಂಬ್ಕೊಂಡವ್ರೆ, ಕ್ರಿಸ್ತನ್ ಮೇಲೆ ನಂಬಿಕೆ ಇತ್ತು, ಒಳಗ್ ಬಂದವ್ರೆ. ಆದ್ರೆ ಇವರು ತಮ್ಮ ಜೀವವನ್ನ ಕ್ರಿಸ್ತನಿಗೆ ಬಲಿಯಾಗಿ ಕೊಡಲ್ಲ. ಅಂದ್ರೆ ಉಪದ್ರವಕ್ಕೆ ಇವ್ರು ಸಿಕ್ಕಾಕತ್ತಾರೆ, ಇವ್ರು ಸಿಕ್ಕಾಕಂತಾರೆ. ಬಟ್ ಇವ್ರು ನಾಮಧೇಯ ಕ್ರೈಸ್ತರು. ಇವರು ಬಲಿ ಕೊಡಲ್ಲ ದೇವ್ರಿಗೆ, ಕ್ರಿಸ್ತನಿಗೆ ಏನಾಗಲ್ಲ, ಬಲಿ ಕೊಡಲ್ಲ. ಅಂದ್ರೆ ಕ್ರಿಸ್ತನ ಹೆಸರಿನ ನಿಮಿತ್ತವಾಗಿ ಕಷ್ಟ ಸಂಕಟಗಳು ಬಂದ್ರೆ ಸ್ವೀಕಾರ ಮಾಡಲ್ಲ. ಪ್ರೇಯರ್ ಮಾಡಿ ಕಾಯಿಲೆ ವಾಸಿ ಮಾಡ್ಕೊಂಡ್ಬಿಡ್ತಾರೆ, ಅಥವಾ ಏನಾದ್ರೂ ಒಂದ್ ಮಾಡಿ ಆ ಸಂಕಟದಿಂದ ಪಾರಾಗೋದಕ್ಕೆ ಪ್ರಯತ್ನ ಪಡ್ತಾರೆ. ನಮ್ಗೆ ಹಿಂಸೆ ಎಲ್ಲ ಏನ್ ಮಾಡ್ಬಾರ್ದು? ಬರ್ಬಾರ್ದು ಸ್ವಾಮಿ, ದೇವರೇ ಕಾಪಾಡು, ನಾನು ರಕ್ಷಿಸು ಅಂತ ಕೇಳ್ತಾರೆ. ಆದ್ರೆ ಅಲ್ಲಿ ಎನ್ನವರಲ್ಲ, ಇವ್ರು ಮಹಾಸಮೂಹ. ಇವರು ಸಣ್ಣ ಪುಟ್ಟ ತಪ್ಪು ಮಾಡಿರೋಂಥವ್ರು, ಮಾಡಕ್ ಆಗದಲ್ಲಿ ಏನೋ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿ ಮಾಡ್ತಾರೆ ಇವರು. ಆದ್ರೆ ಅವರಲ್ಲ, ಇವರು ದೇವ್ರು ಏನೇ ಪರ್ಮಿಷನ್ ಕೊಟ್ರು ನಾವೇನ್ ಮಾಡ್ತೀವಿ? ನಂಬಿಗಸ್ತರು. ನಂಬಿಗಸ್ತರವರು. ಇದರಿಂದ ಆರಿಸಲ್ಪಟ್ಟು ಇಲ್ಲಿಗೆ ಬಂದು ಇದರಲ್ಲಿ ಫಿಲ್ಟರ್ ಮಾಡಿ ದೇವ್ರು ಇಲ್ಲಿ ಕರೆದಿರೋರು. ಅಂದ್ರೆ ಆರಿಸಿಕೊಳ್ಳಲ್ಪಟ್ಟವರು ಬಹುಜನ, ಆಯಲ್ಪಟ್ಟವರು ಸ್ವಲ್ಪ ಜನ, ಅದರಲ್ಲೂ ನಂಬಿಗಸ್ತರು ಇನ್ನೂ ಸ್ವಲ್ಪ ಜನ ಅಂತ ಹೇಳ್ತಾರೆ. ಹಂಗಂದ್ರೆ ಅರ್ಥ ನಮ್ಮನ್ನೆಲ್ಲ ಕರ್ದವ್ರೆ, ನಮ್ಮನ್ನೆಲ್ಲ ಕಷ್ಟ ಸಂಕಟಗಳಿಗೆ ಹಾಕ್ಬಿಟ್ಟು ಫಿಲ್ಟರ್ ಮಾಡ್ತಾರಂತೆ. ಕೊನೆ ತನಕ ತಾಳಿಕೊಂಡವನು ರಕ್ಷಣೆ ಹೊಂದುವನು. ಆ ಎನ್ನು ಹಂಗಾರೆ ಆ ಎನ್ನು ಪ್ಲೇನ್ಗೆ ಹೋಗ್ಬೇಕು ಅಂತ ಇಷ್ಟು ಜನನು ಏನ್ ಮಾಡ್ತಾರೆ? ಪ್ರಯತ್ನ ಪಡ್ತಾರೆ. ಆದ್ರೆ ಹೋಗಂತವ್ರು ಯಾರು? ಆ ನಂಬಿಗಸ್ತರು ಮಾತ್ರ, ಸ್ವಲ್ಪ ಜನ ಮಾತ್ರನೇ ಅಂತ ಹೇಳ್ತಾರೆ. ಅದಕ್ಕೆ ಈಗ ನಾವು ಏನ್ ಮಾಡ್ಬೇಕು? ಯಾವ ಹಂತದಲ್ಲಿದ್ದೀವಿ? ಮನುಷ್ಯ ಕುಲ ಯಾವ ಹಂತದಲ್ಲಿದ್ದಾರೆ? ಪ್ರಾಣಿ ಪಕ್ಷಿಗಳು ಯಾವ ಹಂತದಲ್ಲಿದ್ದಾವೆ? ಅವೆಲ್ಲ ಇದಕ್ಕಿಂತ ಕೆಳಮಟ್ಟದಲ್ಲಿದ್ದಾರಂತೆ. ಯಾವ ಜೀವ ಜಂತುಗಳು, ಪ್ರಾಣಿ ಪಕ್ಷಿಗಳು ಎಲ್ಲ ಕೆಳಮಟ್ಟದಲ್ಲಿದ್ದಾರೆ. ಮನುಷ್ಯ ಸ್ವಲ್ಪ ಮೇಲಿದ್ದಾನೆ. ಅವನಿಗೆ ಏನಂದ್ರೆ ತಿಳುವಳಿಕೆ ಇದೆ. ಪ್ರಾಣಿ ಪಕ್ಷಿಗಳಿಗೆಲ್ಲ ಏನಿಲ್ಲ, ತಿಳುವಳಿಕೆ ಇಲ್ಲ. ಅದರಲ್ಲೂ ತಿಳುವಳಿಕೆಯನ್ನ ಪಡ್ಕೊಂಡು ಈ ಬಲಿಗಳ ಮುಖಾಂತರ ಇಲ್ಲಿಗೆ ಬಂದ್ರು. ಆಮೇಲೆ ಸ್ವಲ್ಪ ಜನ ಇಲ್ಲಿಗೆ ಬಂದವ್ರೆ, ಇನ್ನು ಸ್ವಲ್ಪ ಜನ, ಅದರಿಂದ ಜಾಸ್ತಿ ಜನ ಅವರಂತೆ ಕ್ರಿಶ್ಚಿಯಾನಿಟಿ. ಈಗ ಲೋಕದಲ್ಲಿ ನಂಬಿರೋಂಥ ಜಾಸ್ತಿ ಜನ ಅವ್ರೆ. ಆದ್ರೆ ಅವರು ಕ್ರಿಸ್ತನ್ನ ಏನ್ ಮಾಡಲ್ಲ, ಕಂಪ್ಲೀಟ್ ಆಗಿ ಅಂಗೀಕರಿಸಿ ಅವ್ರ ಮಾತಿಗೆ ವಿಧೇಯರಾಗಿ ನಡೀತಾ ಇಲ್ಲ ಅನ್ನೋಂಥದ್ದು ಸೂಚನೆ ಮಾಡ್ತದೆ. ನೆಕ್ಸ್ಟ್ ಯಾವುದು? ಕ್ಯೂ. ಎಲ್ಲೈತೆ? ಇದೇನಾ? ಇದು ಕ್ಯೂ ಆಯ್ತಲ್ವ? ಅದು ಕ್ಯೂ ಆಯ್ತು. ಇವ್ರು ಯಾರಂತ? ಇವರು ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಿ, ಕುರಿ ವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರ್ತಾರೆ, ನೋಡಿದ್ರೆ ಅವರು ಹಿಡಿದುಕೊಂಡು ಹೋಗುವ ತೋಳಗಳೇ. 1 ಯೋಹನ 4:3-5 ಹೇಳ್ತಾರೆ ಇವ್ರ ಬಗ್ಗೆ. ಅಂದ್ರೆ ಇವರು ಲೋಕದಲ್ಲವ್ರೆ, ಯೇಸು ಸ್ವಾಮಿ ಹೆಸರಿನಲ್ಲಿ ಈ ಹಿಡ್ಕೊಂಡು ಹೋಗುವಂಥದ್ದು. ಅಂದ್ರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಕುರಿ ವೇಷ ಹಾಕೊಂಡವ್ರೆ ಅಂತ ಹೇಳ್ತಾರೆ. ಅಂದ್ರೆ ನೋಡಕ್ ಕುರಿ ತರನೇ ಅವ್ರಂತೆ, ಆದ್ರೆ ಹಿಂದೆಗಡೆ ಇವರು ತೋಳದ ತರ ಕಾಣಿಸ್ತಾರಂತ. ವೇಷ ಕುರಿ ತರ ಹಾಕೊಂಡವ್ರಷ್ಟೇ. ಇವ್ರು ಯಾರಂತೆ? ಹಿಡಿದುಕೊಂಡು ಹೋಗುವ ತೋಳಗಳು ಅಂತ ಅಂದ್ಬಿಟ್ರು. ಅವ್ರ ನಮ್ಮ ಕಡಿಕೆ ಎಳ್ಕೊಂಡು ಹೋಗ್ಬೇಕು. ಇವ್ರನ್ನೇನ ಮಾಡಿ ನಮ್ಮ ಸಭೆಗೆ ಸೇರ್ಸ್ಕೋಬೇಕು. ಇವರಿಂದ ನಾನು ಏನಾಗ್ಬೇಕು? ನಾನು
ಶ್ರೀಮಂತ ಆಗ್ಬೇಕು, ಇವ್ರನ್ನ ಲೂಟಿ ಮಾಡಬೇಕು. ಯಾರ ಹೆಸರು ಇಟ್ಕೊಂಡು? ಯೇಸು ಕ್ರಿಸ್ತನ ಹೆಸರನ್ನ ಇಟ್ಕೊಂಡು. ಹಂಗಾರೆ ಇವರು ಕ್ರಿಸ್ತನ ಮಕ್ಕಳಾಗಕ್ಕೆ ಸಾಧ್ಯ ಇಲ್ಲ. ಅರ್ಥ ಮಾಡ್ಕೊಂಡ್ರ? ಈ ತರ ಇರುವಂತವ್ರು ಇವರು. ನೆಕ್ಸ್ಟ್ ಯಾರು? ಆರೆಲ್ಲೈತೆ? ಇಲ್ಲಿದೆ ಅಲ್ವರಾ? ಆರು. ಮಹಿಮೆಯಲ್ಲಿ ಹಿಂದಿರುಗಿ ಬಂದಿರುವಂತಹ ಕ್ರಿಸ್ತನು ತನ್ನ ಮೊದಲಿಗಿತ್ತಿಯನ್ನು, ಅಂದ್ರೆ ಸೆಕೆಂಡ್ ಕಮಿಂಗ್ ಬಂದು ಅವರು ಮೊದಲಿಗಿತ್ತಿಯನ್ನು ಸ್ವೀಕಾರ ಮಾಡುವಂತ ಅಂತ ಇದು. ನೋಡಿ, ಎಲ್ಲ ಹಂತದಲ್ಲಿ ಅವ್ರೆ, ಕೆಳಗೆ ಬರಕ್ ಸಾಧ್ಯನೇ ಇಲ್ಲ ಅವರು. ಯಾವ ಹಂತದಲ್ಲಿ ಅವ್ರೆ? ಎಲ್ಲ ಹಂತದಲ್ಲಿ ಬಂದು ಸೆಕೆಂಡ್ ಕಮಿಂಗ್ ಅಲ್ಲಿ ಬಂದಿರುವಂತ ಯೇಸು ಕ್ರಿಸ್ತರು. ರನ್ ಅಂತದ್ದು. ಈಗ ನಾನು ಹೋಗಿ ತಿರುಗಿ ನಿಮಗೋಸ್ಕರ ಸ್ಥಳ ಸಿದ್ಧ ಮಾಡಿ ತಿರುಗಿ ಬಂದು ನಾನು ಏನ್ ಮಾಡ್ತೀನಿ, ನಿಮ್ಮನ್ನ ಸೇರಿಸ್ಕೊಂತೀನಿ. ನಾನು ಇರುವಂತ ಜಾಗದಲ್ಲಿ ನೀವೇನ್ ಮಾಡ್ಬೇಕು? ಇರ್ಬೇಕು ಅಂತಾರೆ. ಆಮೇಲೆ 1874 ಅಲ್ಲಿ ಬಂದಿರುವಂತದ್ದು. ಯಾವಾಗ ಬಂದ್ರವರು? ಏನ್ ಮಾಡ್ತಾರಂತೆ? 1 ಥೆಸಲೋನಿಕ 4:16 ಕರ್ತನು ತಾನೇ ಆಜ್ಞಾ ಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ತುತ್ತೂರಿಯೊಡನೆಯೂ ಆಕಾಶದಿಂದ ಇಳಿದು ಬರುವರು. ಆಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು. ಹಂಗಾರೆ ಇಲ್ಲಿ ಬಂದ ತಕ್ಷಣ ಏನಾಗಿದೆ? ಆಲ್ರೆಡಿ ಯಾರ್ಯಾರು ಸತ್ತೋಗ್ಬಿಟ್ಟಿದ್ರು ಅವರೆಲ್ಲ ಎದ್ದು ಇಲ್ಲಿಗೆ ಹೋಗ್ಬಿಟ್ಟವ್ರಿಗೆ. ಹಂಗಾರೆ ಸಭೆ ಏನಾಗಿದೆ ಇವಾಗ? ಇಲ್ಲೇ ಐತಿ ಯೇಸು ಕ್ರಿಸ್ತನ ಜೊತೆ. ಅವ್ರು ಇನ್ನೂ ಏನಾಗಿಲ್ಲ? ಇಲ್ಲಿಗೆ ಹೋಗಿಲ್ಲ ಸಭೆ. ಅರ್ಥ ಮಾಡ್ಕೊಂಡ್ರ? ಈಗ ಯೇಸು ಕ್ರಿಸ್ತರು ಅಲ್ಲಿಗೆ ಹೋಗ್ಬಿಟ್ಟು ಇಲ್ಲಿ ಬಂದವ್ರು ತಿರುಗಿ ವಾಪಸ್. ಈಗ ಅರ್ಥ ಮಾಡ್ಕೊಂಡ್ರ? ಕೆ ಲೆವೆಲ್ಗೆ ಹೋಗಿ, ಕೆ ಲೆವೆಲ್ ಅಂದ್ರೆ ಏನು? ಅಮರತ್ವ ಪಡ್ಕೊಂಬಿಟ್ರು. ಇದು ಆತ್ಮಿಕ ಸ್ಥಿತಿ. ಯಾವುದು? ಆತ್ಮಿಕ ಶರೀರವಾಗಿದ್ರು. ಕೆ ಅಮರತ್ವ ಪದವಿ ಪಡ್ಕೊಂಡ್ಬಿಟ್ಟು ದೈವಿಕ ಸ್ವಭಾವವನ್ನು ಪಡ್ಕೊಂಡು ಇವಾಗ ಇಲ್ಲಿಗೆ ಬಂದು ಏನ್ ಮಾಡ್ತಾ ಇದಾರೆ? ಸಭೆಯನ್ನ ಸೆಲೆಕ್ಟ್ ಮಾಡ್ತಾವ್ರೆ. ನಿಂತ್ಕೊಂಡು ಸಭೆನ ಸೆಲೆಕ್ಟ್ ಮಾಡ್ತಾವ್ರೆ. ಈಗ ಮೊದಲನೇ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರೆದಿದೆ, ಕಡೆ ಆದಾಮನು ಬದುಕಿಸುವ ಆತ್ಮನು. ಸಭೆ ಬ್ಯಾಬಿಲೋನ್ನಿಂದ ಬೇರ್ಪಡುವುದು ಮತ್ತು ಕರ್ತನನ್ನು ಭೇಟಿ ಮಾಡುವುದಕ್ಕಾಗಿ ಪುನರುತ್ಥಾನ ಹೊಂದುವುದು. 1 ಥೆಸಲೋನಿಕ 4:17 ಮತ್ತೆ 1 ಕೊರಿಂಥ 15:23 ಈ ವಾಕ್ಯ ಇದೆ. ರೋಮ 6:4-6 ಐತೆ. ಈಗ ನೆಕ್ಸ್ಟ್ ಯಾವುದು? ಎಲ್ಲಿದೆ ಇದು? ಇಲ್ಲಿದೆ ಅಲ್ವರಾ? ಈ ಏನಪ್ಪಾ ಅಂದ್ರೆ ಇದು ಮಹಾ ಸಂಕಟ ಕಾಲ. ಅದು ಯಾರ ಮೇಲೆ ಬರ್ತದೆ? ಇದು ಕ್ರೈಸ್ತ ಪ್ರಪಂಚದ ಮೇಲೆ, ಇಡೀ ಕ್ರಿಶ್ಚಿಯಾನಿಟಿ ಮೇಲೆ ಬರುವಂತದ್ದು. ಯಾಕೆ? ದಾನಿಯೇಲ 12:1 ಆ ಕಾಲದಲ್ಲಿ ನಿನ್ನ ಜನರ ಮಕ್ಕಳಿಗೋಸ್ಕರ ನಿಲ್ಲುವ ಪ್ರಧಾನ ದೂತನಾದ ಮೀಕಾಯಲ್ನು ಹೇಳುವನು. ಮೊಟ್ಟ ಮೊದಲು ಜನಾಂಗ ಉಂಟಾದ ಅಂದಿನಿಂದ ಇದುವರೆಗೂ ಸಂಭವಿಸಿದಂತ ಸಂಕಟ ಏನಾಗ್ತದೆ? ಅವತ್ತು ಬರ್ತದೆ. ಯಾರ್ಯಾರ ಹೆಸರು ಜೀವಬದಿಯಲ್ಲಿ ಪಟ್ಟಿಯಲ್ಲಿ ಬರೆದಿಲ್ಲವೋ ಅವರೆಲ್ಲರೂ ಬರೆಯಲ್ಪಟ್ಟಿದೆಯೋ ಅವರೆಲ್ಲ ಬಿಡುಗಡೆ ಆಗ್ತಾರೆ. ಯಾರ ಹೆಸರು ಪಟ್ಟಿಯಲ್ಲಿ ಬರ್ದಿಲ್ವೋ ಅವರೆಲ್ಲ ಕೈ ಬಿಡಲ್ಪಡ್ತಾರೆ. ಯೆಶಾಯ 63:1-6, ಯೆರೆಮೀಯ 51:7, ಚಪನ್ಯ 3:8-9, 2 ಪೇತ್ರ 3:11-13, ಪ್ರಕಟಣೆ 18:1-8 ರೆಫರೆನ್ಸ್ ಇದ್ರ ಬಗ್ಗೆ ಎಲ್ಲ ಕೊಟ್ಟೈತಿ. ನೆಕ್ಸ್ಟ್ ಯಾವುದು? ಟಿ ಎಲ್ಲೈತೆ? ಚಿಕ್ಕ ಟಿ. ಇದು ಯಾವುದು ಅಂದ್ರೆ ಮಹಾಸಮೂಹ. ಇದು ನೋಡಿ, ಈ ಜಾಗ ಬಿಟ್ಟು ಮೇಲ್ಕ್ ಹೋಗಕ್ ಆಗಲ್ಲ ಅವ್ರಿಗೆ, ಇಲ್ಲಿಗೆ ಬರಕ್ಕೆ ಆಗಲ್ಲ. ಕಾರಣ ಯಾಕೆಂದ್ರೆ ಮಹಾಸಮೂಹ ಎಲ್ಲೈತೆ ಅಂದ್ರೆ ಹಂತದಲ್ಲೇ ಐತಿ. ಮಹಾಸಮೂಹ ನೋಡಿ ಇಲ್ಲಿದೆ ಇವಾಗ. ಹಂಗಾರೆ ಇದು ಮಹಾಸಮೂಹ. ಈ ಕಾರಣದಿಂದ ಇವರು ಸಿಂಹಾಸನದ ಮುಂದೆ ನಿಂತ್ಕೊಂಡು, ಅಂದ್ರೆ ಕ್ರಿಸ್ತನ ಸೇವಕಿಯರು, ಸಭೆಯ ಸೇವಕಿಯರು. ಕ್ರಿಸ್ತನ್ಗೂ ಸಭೆಗೂ ಏನಾಗ್ತಾರೆ? ಇವರು ಸೇವೆ ಮಾಡ್ತಾರೆ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಇವಾಗ ಉದಾಹರಣೆಗೆ ಯೇಸು ಕ್ರಿಸ್ತರು ಅಂದ್ರೆ ಈ ಪ್ರೈಮ್ ಮಿನಿಸ್ಟರ್ ಅಥವಾ ಪ್ರಧಾನ ಮಂತ್ರಿ ಆ ಲೆವೆಲ್ ಅಲ್ಲಿ ಇರ್ತಾರೆ. ಅವ್ರ ಕೈ ಕೆಳಗಡೆ MP-ಗಳು MLA-ಗಳು ಇರ್ತಾರಲ್ಲ, ಅವ್ರ ಕೈ ಕೆಳಗಡೆ ಇನ್ನು ಮಿನಿಸ್ಟರ್ಗಳು ಅಧಿಕಾರಿಗಳು ಇರ್ತಾರಲ್ಲ, ಅವ್ರ ತರ ಇವರು ಅವ್ರ ಸೇವೆ ಮಾಡುವಂತವ್ರು. ಅವ್ರು ಏನ್ ಹೇಳ್ತಾರೋ ಆ ರೂಲ್ಸ್ ಇವ್ರು ಏನ್ ಮಾಡ್ಬೇಕು? ಫಾಲೋ ಮಾಡ್ಬೇಕು. ಈಗ ಏನ್ ಮಾಡ್ಬೇಕು? ಭೂಲೋಕದಲ್ಲಿ ಇಂತಿಂತವ್ರನ್ನ ಸತ್ಯಕ್ಕೆ ನಡೆಸ್ಬೇಕು. ಇವ್ರನ್ನ ಈಗ ವೀರಪ್ಪನ್ನು ಮತ್ತೆ ಬಿನ್ ಲ್ಯಾಡನ್ನು ಇವರೆಲ್ಲ, ಈಗ ಹಿಟ್ಲರ್ಗಳು ಇವರೆಲ್ಲ ಎದ್ದು ಬಂದಿರ್ತಾರೆ. ದೊಡ್ಡ ದೊಡ್ಡ ಕೊಲೆ ಮಾಡಿ ದೊರಡೆ ಮಾಡಿರೋಂಥವ್ರು. ಇವ್ರಿಗೆಲ್ಲ ಏನ್ ಮಾಡ್ಬೇಕು? ಇವಾಗ ಸತ್ಯ ಕೊಡ್ಬೇಕು, ಬಾಡ್ಯ ಕೊಡ್ಬೇಕು. ಇವ್ರನ್ನೆಲ್ಲ ಮಾಡ್ಬೇಕು ಅಂದ್ರೆ ಈ ಮಹಾಸಮೂಹವನ್ನು ಉಪಯೋಗಿಸ್ಕೊಂಡು ಇವ್ರನ್ನ ರೆಡಿ ಮಾಡ್ತಾರೆ. ಅದಕ್ಕೆ ಅಂದ್ರೆ ಆದಾಮನ ಸಂತತಿಯನ್ನ ಸರಿಪಡಿಸುವಂಥದ್ದೇ ಇವ್ರ ಕೆಲಸ. ಅವ್ರ ಸೇವೆಗೋಸ್ಕರ ಇವ್ರು ಇರ್ತಾರೆ. ಇವ್ರು ಏನ್ ಮಾಡ್ತಾರೆ? ಪಿತೃಗಳಿಗೆ ಗೈಡೆನ್ಸ್ ಕೊಡ್ತಾರೆ, ಈಗ ಮಾಡಿ ಅಂತ. ಯಾಕೆಂದ್ರೆ ಅವ್ರಿಗೆ ಮಾನವ ಶರೀರವಾಗಿ ಬರಕಾಗ್ತದ? ಆಗಲ್ಲ. ಅದಕ್ಕೆ ಅವ್ರ ಪಿತೃಗಳಿಗೆ ಗೈಡೆನ್ಸ್ ಮಾಡ್ತಾರೆ. ಪಿತೃಗಳು ಏನ್ ಮಾಡ್ತಾರೆ? ಇಸ್ರೇಲ್ನಲ್ಲಿ ಅವ್ರ ಮುಖಾಂತರ ಲೋಕಕ್ಕೆ ಸತ್ಯ ಸಾರೋದಕ್ಕೆ ಇವರೆಲ್ಲ ಸೇವೆ ಮಾಡುವಂತ. ಹಂಗಾರೆ ಯೇಸು ಕ್ರಿಸ್ತರು ಡೈರೆಕ್ಟ್ ಆಗಿ ಏನು ಮಾಡಕ್ ಹೋಗಲ್ಲ. ಎಲ್ಲ ಏನ್ ಮಾಡ್ತಾರಂತೆ? ಸಭೆ ಮುಖಾಂತರ, ಮಹಾಸಮೂಹದ ಮುಖಾಂತರ, ಪಿತೃಗಳ ಮುಖಾಂತರ ಏನ್ ಮಾಡ್ತಾರೆ? ತನ್ನ ಕೆಲಸ ಕಾರ್ಯನ ಮಾಡ್ತಾರೆ. ಆದ್ರೆ ಮೈನ್ ಹೆಡ್ ಆಫೀಸ್ ಯಾರು ಅಂದ್ರೆ ಯೇಸು ಕ್ರಿಸ್ತರೇ. ಅವರೇ ಮಾಡಿಸೋಂತ ಕೆಲಸಗಳು ಅಂತ ನಾವು ನೋಡ್ತೀವಿ. ಈಗ ನೆಕ್ಸ್ಟ್ ಯು ಎಲ್ಲೈತೆ?
ಇಲ್ಲ ಇದು ಏನು ಅಂತಂದ್ರೆ ಹೆಸರಿಗೆ ಮಾತ್ರ ಕ್ರೈಸ್ತರು, ಇವರು ಶೋಧಿಸಲ್ಪಟ್ಟವರು. ಅಂದ್ರೆ ಇವ್ರಿಗೆ ಮಹಾ ಸಂಕಟ ಕಾಲದಲ್ಲಿ ಏನ್ ಮಾಡ್ತಾರಂತೆ, ಶೋಧನೆಗೆ ಗುರಿ ಆಗ್ತದೆ ಇವರೆಲ್ಲ. ಹೆಂಗೆ ಅಂದ್ರೆ ಮತ್ತಾಯ 13:38 ಈ ಲೋಕ ಒಳ್ಳೆ ಬೀಜವು ರಾಜ್ಯದ ಮಕ್ಕಳಾಗಿದ್ದಾರೆ, ಆದ್ರೆ ಅಣಜಿಯು ಕೆಡುಕನ ಮಕ್ಕಳಾಗಿದ್ದಾರೆ. ಯೆಶಾಯ 35:8 ಇದು ರೆಫರೆನ್ಸ್ ವಾಕ್ಯನ ಬರ್ತೈತೆ ನಮ್ಗೆ, ಓದ್ಕೊಳ್ರಿ ಅದೊಂದು ವಾಕ್ಯನ, ಯೆಶಾಯ 35:8. ಅಲ್ಲಿ ರಾಜ್ಯ ಮಾರ್ಗವಿರುವುದು, ಹೌದು, ಹೋಗಿ ಬರುವ ದಾರಿ ಅದು ಪರಿಶುದ್ಧ ಮಾರ್ಗ ಎನಿಸಿಕೊಳ್ಳುವುದು. ಯಾವ ಅಶುದ್ಧನು ಅಲ್ಲಿ ನೆಲೆಯನ್ನು, ಅಲ್ಲಿ ದೇವ ಜನರಿಗಾಗಿಯೇ ಇರುವುದು, ಅಲ್ಲಿ ಹೋಗುವ ಮೂಡಲು ದಾರಿ ತಪ್ಪ. ಅಂದ್ರೆ ಇವರೆಲ್ಲ ಏನ್ ಮಾಡ್ತಾರೆ, ಕ್ರಿಶ್ಚಿಯಾನಿಟಿ ಅವ್ರ ಮೇಲೆ ಮಹಾ ಸಂಕಟ ಕಾಲ ಬಂತಲ್ಲ, ಶೋಧಿಸಲ್ಪಟ್ಟಿರ್ತಾನೆ ಇವಾಗ. ಈಗ ಯಾಕೆ ಗೊತ್ತಾಯ್ತಲ್ಲ ಸಭೆ ಯಾರು, ಯೇಸು ಕ್ರಿಸ್ತ ಯಾರು ಅಂತ ಏನಾಯ್ತು ಈಗ ಅವ್ರಿಗೆ ಗೊತ್ತಾಯ್ತು. ಈಗ ಅವ್ರಿಗೆ ಮಾರ್ಗ ಇಲ್ಲ, ಯಾಕೆಂದ್ರೆ ಆ ಕರೆ ಏನಾಯ್ತು, ಈಗ ಕ್ಲೋಸ್ ಆಗೋಯ್ತು. ಸಭೆ ಕಂಪ್ಲೀಟ್ ಆದ್ಮೇಲೆ ಇವ್ರಿಗೆ ಉಳಿದಿರೋ ದಾರಿ ಇಲ್ಲ, ಇವ್ರಿಗೆ ಉಳಿದಿರೋದು ರಾಜಮಾರ್ಗ. ಆ ರಾಜಮಾರ್ಗದಲ್ಲಿ ಅಂದ್ರೆ ಮೂರನೇ ಲೋಕ. ಆ ಮೂರನೇ ಲೋಕದಲ್ಲಿ ಬರ್ತಾರೆ, ಅಲ್ಲಿ ಎಲ್ರು ತಪ್ಪನ್ನ ತಿದ್ಕೊಂಡು, ಅಯ್ಯೋ ಸಭೆ ಆಗಿದ್ರು, ನಮ್ಮ ಪಕ್ಕದಲ್ಲಿದ್ರು, ಅವ್ರು ಸಭೆಯಾಗಿ ಹೊರಟೋಗ್ಬಿಟ್ರು, ಸೆಲೆಕ್ಟ್ ಆಗ್ಬಿಟ್ರು, ನಮ್ಮ ಪಕ್ಕದ ಮನೆಗೆ ಇದ್ರಲ್ಲ ಇವರು, ಸತ್ಯ ಹೇಳಿದ್ರು, ನಾವೇನ್ ಮಾಡಿಲ್ಲ, ಕೇಳಿಸ್ಕೊಂಡಿಲ್ಲ, ನಾವು ಮಾಡಿದ ತಪ್ಪಿಗೆ ನಮ್ಗೆ ಶಿಕ್ಷೆ ಆಯ್ತು ಅಂತ ಹೇಳ್ಬಿಟ್ಟು ಶೋಧಿಸಲ್ಪಟ್ಟಂತ ಜನಗಳಿವ್ರು. ಇವರು ಆ ಲೆವೆಲ್ ಬರ್ತಾರೆ. ನೆಕ್ಸ್ಟ್ ಇವರು ಯೇಸುವನ್ನು ಬೋಧಿಸುವ ಅವಿಶ್ವಾಸಿಗಳು, ಶೋಧಿಸಲ್ಪಟ್ಟಿರುವಂತದ್ದು. ಅದೇ ಇವ್ರು ಯಾರು ಅಂತಂದ್ರೆ ಅಣಜಿ ಗುಂಪಿನವರು. ಆಮೇಲೆ ಯೇಸು ಕ್ರಿಸ್ತರ ಬಗ್ಗೆ ಅದೇ ಹಿಡ್ಕೊಂಡು ಹೋಗುವಂತ ತೋಳಗಳು ಅಂತೆಲ್ಲ ಮಾತಾಡುವಂಥದ್ದು, ದೇವ್ರ ವಿರುದ್ಧವಾಗಿ ಕೆಟ್ಟದನ್ನ ಮಾಡಿ ಅಂತವ್ರು, ಇವರೆಲ್ಲ ಸೇರ್ಕೊಂತಾರೆ. ಇವರೆಲ್ಲ ಆ ಲೆವೆಲ್ಗೆ ಬರ್ತಾರೆ. ನೆಕ್ಸ್ಟ್ ಅದೆಲ್ಲ ಇದೆ. ಇದು ಕ್ಯಾಪಿಟಲ್ ಲೆಟರ್. ಇದು ಏನು ಸೂಚನೆ ಮಾಡ್ತದೆ ಅಂದ್ರೆ, ಈ ಪಿರಮಿಡ್ ಟೋಟಲ್ ಮಹಿಮಾಭರಿತವಾದ ಕ್ರಿಸ್ತನು ಶಿರಸ್ಸು ಮತ್ತು ಸಭೆಯಾಗಿರುವಂಥದ್ದು. ಹಂಗಾರೆ ಇವಾಗ ಯೇಸು ಕ್ರಿಸ್ತರು ಈಗ ಇಲ್ಲಿ ಆಯ್ತಲ್ಲ, ಕಂಪ್ಲೀಟ್ ರಾಜಮಾರ್ಗ ಓಪನ್ ಆಯ್ತು. ಇಲ್ಲಿ ರಾಜಮಾರ್ಗ ಓಪನ್ ಆದ ತಕ್ಷಣ ನೆಕ್ಸ್ಟ್ 1000 ವರ್ಷದ್ದು ಇದು ಪಿಕ್ಚರ್. ಇಲ್ಲಿ ಇವಾಗ 1000 ವರ್ಷದ ಪಿಕ್ಚರ್ ಅಲ್ಲಿ ಇಡೀ ಮಾನವ ಜನಾಂಗ ಇಲ್ಲಿಂದ ತನಕ ನೋಡ್ಬೋದಂತೆ. ಹೆಂಗೆ ಅಂದ್ರೆ, ತಲೆಯಾಗಿ ಯೇಸು ಕ್ರಿಸ್ತರು ಅಮರತ್ವ ಪದವಿಯಲ್ಲಿ ಇದಾರಂತೆ, ಕೆಳಗಡೆ ಯಾರಿದ್ದಾರೆ, ಮಹಾಸಮೂಹ ಬಂತು. ಆ ಸಮೂಹದ ಮುಂದೆ ಇಸ್ರೇಲ್ ಜನ ಪಿತೃಗಳು ಪುನರುತ್ಥಾನಾಗಿ ಬಂದಿದ್ದಾರೆ. ಈಗ ಇದು ಯಾರಿದು, ಪುನರುತ್ಥಾನ ಹೊಂದಿ ಎಲ್ಲ ಮಹಿಮಾ ಬರಿತು. ಅವ್ರ ಒಂದು ಏನಿದೆ, ಯೇಸು ಕ್ರಿಸ್ತರು ಹೆಂಗೆ 30ನೇ ವಯಸ್ಸಿನಲ್ಲಿ ಎದ್ದು ಬಂದ್ರು, ಸೆಕೆಂಡ್ ಕಮಿಂಗ್ ಅಲ್ಲಿ ಹೆಂಗೆ 30ನೇ ವಯಸ್ಸಿನಲ್ಲಿ ಅವ್ರು ಪುನರುತ್ಥಾನ ಗೆದ್ರು, ಆ ಲೆವೆಲ್ ಅಲ್ಲಿ ಇರ್ತಾರಂತೆ ಎಲ್ರು. ಆ ರೀತಿನಲ್ಲಿ ಆ ಪಿತೃಗಳು ಆ ಲೆವೆಲ್ ಅಲ್ಲಿ ಎದ್ದು ಬರ್ತಾರ. ಅವ್ರು 30ನೇ ವಯಸ್ಸಿನಲ್ಲಿ ಅವ್ರು ಹೆಂಗಿರ್ತಾರೆ ಅಂತ ನಮ್ಗೆ ಊಹೆ ಮಾಡಕ್ಕೆ ನಮ್ಗೇನು ಗೈಡೆನ್ಸ್ ಕೊಟ್ಟಿಲ್ಲ. ಅಂದ್ರೆ ಪರಿಪೂರ್ಣವಾಗಿ ಇರ್ತಾರ ಅವ್ರು. ಆ ದೇವದೂತರುಗಳನ್ನ ನೋಡ್ದಂಗೆ ಆಗ್ತಿರ್ತದಂತ ಅವಾಗ ಇಸ್ರೇಲ್ ಜನ ಪಿತೃಗಳನ್ನ. ಆ ಲೆವೆಲ್ ಅಲ್ಲಿ ಇರ್ತಾರೆ ಇವರು. ಆಮೇಲೆ ಅದ್ರ ಕೆಳಗಡೆ ಸಮಸ್ತ ಜನ, ಹಿಂದೂ, ಕ್ರೈಸ್ತರು, ಮುಸಲ್ಮಾನರು, ಇಲ್ಲಿ ಎಲ್ಲಾ ಕ್ರಿಶ್ಚಿಯಾನಿಟಿ, ಎಲ್ಲಾ ಡಿನಾಮಿನೇಷನ್ ಫುಲ್ ಎಲ್ಲ ಇಲ್ಲಿ ಬಂದ್ಬಿಟ್ರು. ಇಷ್ಟೇ ಎಲ್ಲ ಇಲ್ಲಿ ಬಂದವ್ರು. ಇವಾಗ ಇಲ್ಲಿ ಸಮಸ್ತವನ್ನು ಸರಿ ಮಾಡೋದು ಅಂದ್ರೆ ಇವರೆಲ್ಲ ಕೆಟ್ಟೋಗಿದ್ದಾರೆ. ಅಂದ್ರೆ ಕ್ರಿಶ್ಚಿಯಾನಿಟಿನೂ ಕೆಟ್ಟೋಗಿದ್ದಾರೆ ಅಲ್ವರ. ಅವರು ಸೇರ್ಕೊಂಡ್ರಲ್ಲಿ ತಪ್ಪಾಯ್ತು ಅಂತ ಏನ್ ಮಾಡಿದ್ರು, ಎಲ್ಲ ಬಂದ್ರು. ಹಿಂದೂ, ಕ್ರೈಸ್ತರು, ಎಲ್ಲಾ ಜನಾಂಗ, ಎಲ್ಲಾ ಕುಲ, ಎಲ್ಲಾ ಭಾಷೆಗಳು, ಪ್ರತಿಯೊಂದನ್ನು ಅಲ್ಲಿಗೆ ಬಂದ್ಬಿಟ್ಟವ್ರೆ. ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ, ಇವಾಗ ಸಮಸ್ತವನ್ನು ಸರಿಪಡಿಸೋದು ಅಂದ್ರೆ, ಎಲ್ಲ ಆದಾಮನಿಂದ ಏನೇನ್ ಕಳ್ಕೊಂಡಿದ್ದ ಮಾನವ, ಆ ಮನುಷ್ಯನ ಆದಾಮನ ಸ್ಥಿತಿಗೆ ಅವ್ರನ್ನೆಲ್ಲ ಸರಿ ಮಾಡೋದಷ್ಟೇ ಕೆಲಸ. ದೇವರ ಒಂದು ಸ್ವರೂಪದಲ್ಲಿ ದೇವರನ್ನ ಡೈರೆಕ್ಟ್ ಮಾತಾಡ್ತಿದ್ರಾ? ಆ ನಿತ್ಯ ಜೀವ ಇತ್ತು ಅವ್ರಿಗೆ, ನಿತ್ಯ ಜೀವ ಇತ್ತು ತಾನೆ, ಅಂದ್ರೆ ಸಾವಿರ್ಲಿಲ್ಲ ತಾನೆ. ಆ ನಿತ್ಯ ಜೀವ ಸ್ಥಿತಿಗೆ ಅವ್ರನ್ನೆಲ್ಲ ಸಮಸ್ತವನ್ನು ಸರಿಪಡಿಸೋದು ಅಂದ್ರೆ ಅದನ್ನೇ ಎಲ್ರಿಗೂ ತಿಳಿಸೋದು. ಇದು ನಿಜವಾದ್ದು. ಸೈತಾನ್ ನಿಮ್ಮನ್ನ ಮೋಸ ಮಾಡ್ದ, ನೀವ್ ಇಂತಿಂತ ಕಲ್ಲು ಮಣ್ಣು ಅಥವಾ ಸೃಷ್ಟಿ ವಸ್ತುಗಳನ್ನ ಪೂಜೆ ಮಾಡಿದ್ರು, ಸೃಷ್ಟಿಕರ್ತನ್ ಬಿಟ್ಬಿಟ್ಟು ಅಂತ ಹೇಳಿ ಅವ್ರಿಗೆ ಬೈಬಲ್ನ ಏನ್ ಮಾಡ್ತಾರೆ, ಎಲ್ರಿಗೂ ಕೊಡ್ತಾರೆ. ಅದೇ ಯೆಶಾಯ 65:20 ವಾಕ್ಯ ಓದಿ, ಅಲ್ಲಿ ಏನೇನ್ ಮಾಡ್ತಾರೆ ಅಂತ. ಅಲ್ಲಲ್ಲ 20, 65:20. ಕೆಲವು ದಿವಸಗಳ ಮಾತ್ರ ಬದುಕತಕ್ಕ ಕೂಸಿಗಾಗಲಿ, ವಯಸ್ಸಾಗದೆ ಮುದುಕನಾಗಲಿ ಅಲ್ಲಿ ಇರುವುದಿಲ್ಲ.
ಮೂರ್ಖನು 100 ವರ್ಷದೊಳಗೆ ಸಾಯನು, ಪಾಪಿಷ್ಠನು 100 ವರ್ಷದೊಳಗೆ ಶಾಪ ತಗಲದು. ಅಲ್ಲಿನ ಜನರು ತಾವು ಕಟ್ಟಿದ ಮನೆಗಳಲ್ಲಿ ತಾವೇ ವಾಸ ಮಾಡುವರು, ತಾವು ಮಾಡಿದ ತೋಟಗಳಲ್ಲಿ ಫಲವನ್ನು ತಾವೇ ಅನುಭವಿಸುವರು. ಒಬ್ಬನು ಕಟ್ಟಿದ ಮನೆಯಲ್ಲಿ ಬೇರೊಬ್ಬನು ವಾಸಿಸಾನು, ಒಬ್ಬನು ಮಾಡಿದ ತೋಟದ ಫಲವು ಇನ್ನೊಬ್ಬರಿಗೆ ವಶವಾಗದು. ತನ್ನ ಜನರ ಆಯಸ್ಸು ವೃಕ್ಷದ ಆಯಸ್ಸಿನಂತಿರುವುದು. ಸಾಕು ನೋಡಿ, ಫುಲ್ ಡೀಟೇಲ್ಸ್ ಕೊಡ್ತಾರೆ. ಈಗ ಅಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಡಬ್ಲ್ಯೂದಲ್ಲಿ ಏನ್ ಹೇಳ್ತಾರೆ, ಕೆಲವು ದಿವಸ ಮಾತ್ರ ಬದುಕತಕ್ಕ ಕೂಸಾಗಲಿ, ವಯಸ್ಸಾಗದೆ ಮುದುಕನಾದಾಗಲಿ ಅಲ್ಲಿಲ್ಲ. ಅಂದ್ರೆ ಅರ್ಥ, ಹುಟ್ಟಿದ ತಕ್ಷಣ ಸಾಯ ಅಂತ ಮಕ್ಕಳು ಅಲ್ಲಿ ಬರಲ್ಲ. ವಯಸ್ಸಾಗ್ದಲೇ ಮುದುಕ ಆಗ್ತಾ ಅಲ್ಲಿ ಯಾರು ಸಾಯಲ್ಲ ಅಂದ್ರೆ ಅರ್ಥ. ನೆಕ್ಸ್ಟ್ ಅಲ್ಲೇ ಹೇಳ್ತಾರೆ, ಪಾಪಿಷ್ಟನು 100 ವರ್ಷದ ಒಳಗಡೆ ಸಾಯಲ್ಲ ಅನ್ಬಿಟ್ರು. ಅಲ್ಲಿ ಯಾರಿಗೂ ಸಾವಿಲ್ಲ ಅಲ್ಲಿ. ಆದ್ರೆ ಅಲ್ಲಿ ಏನ್ ಮಾಡ್ತಾರೆ ಅಂತ ಲಾಸ್ಟ್ ನಲ್ಲಿ ಹೇಳ್ತಾರೆ, ನನ್ನ ಜನರ ಆಯುಸ್ಸು ವೃಕ್ಷದ ಆಯುಸ್ಸಿನಂತಿರುವುದು. ಬೈಬಲ್ ಅಲ್ಲಿ ಒಂದು ವೃಕ್ಷಕ್ಕೆ ಆಯುಸ್ ಎಷ್ಟಪ್ಪ ಅಂದ್ರೆ 100 ವರ್ಷ. ಹಂಗಂದ್ರೆ ಅರ್ಥ, ಕಂಪಲ್ಸರಿ ಒಬ್ಬ ವ್ಯಕ್ತಿಗೆ 100 ವರ್ಷ ಆಯುಸ್ಸನ್ನ ಕೊಡ್ತಾರಲ್ಲಿ. 100 ವರ್ಷ ಆಯುಸ್ ಕೊಟ್ಬಿಟ್ಟು ಇವಾಗ ಸತ್ಯ ಕೇಳ್ರಿ ಅಂತ ಸುವಾರ್ತೆ ಸಾರಕ್ ಹೋದ್ರೆ, ನಮ್ಗೆ ಕೆಲಸ ಐತೆ, ಹೊಟ್ಟೆ ಪಾಡ್ಗೆ ಹೋಗ್ಬೇಕಡಪ್ಪ, ಆಗಲ್ಲ ಅಂತ ಅಂತಾರೆ. ಆದ್ರೆ ಅವತ್ತು ಏನ್ ಹೇಳ್ತಾರಲ್ಲಿ, ತಾವೇ ಕಟ್ಟಿದ ಮನೆಗಳಲ್ಲಿ ವಾಸ ಮಾಡ್ತಾರೆ. ಅಂದ್ರೆ ಬಾಡಿಗೆ ಕಟ್ಟಂಗಿಲ್ಲ, ಸ್ವಂತ ಮನೆ ಕೊಡ್ತಾರೆ. ಅರ್ಥ ಮಾಡ್ಕೊಂಡ್ರ? ಅಲ್ಲಿ ಡಬ್ಲ್ಯೂದಲ್ಲಿ ಎಲ್ಲಾ ಜನಾಂಗಗಳಿಗೂ ದೇವ್ರು ಏನ್ ಮಾಡ್ತಾರೆ, ಸ್ವಂತ ಮನೆ ಕೊಡ್ತಾರೆ. ಆಮೇಲೆ ತಾವು ಮಾಡಿದ ತೋಟದ ಫಲಗಳನ್ನು ತಾವೇ ಅನುಭವಿಸ್ತಾರೆ. ಮಾರ್ಕೆಟ್ ಇಲ್ಲ, ಅಂಗಡಿಗಳಿಲ್ಲ. ಅರ್ಥ ಮಾಡ್ಕೊಳ್ಳಿ. 1000 ವರ್ಷದಲ್ಲಿ ಯಾನು ಬರಲ್ಲ, ಅವೆಲ್ಲ ಏನೂ ಇರಲ್ಲ. ಕಾರಣ, ಈಗ ರೈತ ಬೆಳಿತಾನೆ, ತಿನ್ನಲ್ಲ ಅವನು, ಎಲ್ಲ ತಗೊಂಡೋಗಿ ಅದೇನ ರಸ ಬೆಳೆದು ಕಸ ತಿಂತಾರೆ ಅಂತಾರಲ್ಲ, ಹಂಗೆ ಎಲ್ಲ ಬೆಳೆದ ಪಾಪ ತೋಟದ ಫಲನ ಯಾರೋ ತಿಂತಾರೆ, ಇವನ್ ಏನ್ ಮಾಡಲ್ಲ, ತಿನ್ನಕ್ಕಾಗಲ್ಲ. ಹಂಗೆ ಇವತ್ತು ಬಾಡಿಗೆ ಮನೆಗೆ ಬಿಡ್ತಾರೆ. ಬಾಡಿಗೆ ಮನೆನೂ ಇಲ್ಲ, ದೇವರು ಎಲ್ರಿಗೂ ತೋಟ ಕೊಡ್ತಾರೆ, ಸ್ವಂತ ಮನೆ ಕೊಡ್ತಾರೆ. ಈಗ ಸ್ವಂತ ಮನೆ ತೋಟ ಕೊಟ್ಮೇಲೆ ಮನುಷ್ಯನಿಗೆ ಇನ್ನೇನ್ ಬೇಕು? ಕೆಲಸನೇ ಇಲ್ವಲ್ಲ, ಕೆಲಸ ಮಾಡೋ ಅವಶ್ಯಕತೆ ಇಲ್ವಲ್ಲ. ಈಗ ಏನ್ ಮಾಡೋ, ತಗೋ ಬೈಬಲ್ ಅಂತಾರೆ ದೇವ್ರು. ಏನ್ ಮಾಡ್ತಾರೆ ಈಗ? ಅವತ್ತು ಬೈಬಲ್ ಓದು ಅಂದ್ರೆ ನೀನ್ ಏನ್ ಹೇಳ್ದೆ, ಕೆಲಸ ಹೊಟ್ಟೆ ಪಾಡೋ ಒಂದೇ. ಈಗ ದೇವ್ರು ನಾನು ನಿಂಗೆಲ್ಲ ಕೊಟ್ಟಿದ್ದೀನಿ, ಬೈಬಲ್ ತಗೋ ಅಂತಾರೆ. ಅಷ್ಟೇ ಕೆಲಸ ಒಂದು. 24 ಗಂಟೆ ನೀನು ನಿದ್ದೆ ಮಾಡೋದ್ ಬಿಟ್ರೆ ಮಿಕ್ಕಿದೆಲ್ಲ ಬೈಬಲ್ ಓದು. ಈಗ ಬೈಬಲ್ ಸತ್ಯನ ಕೇಳಿದಾಗ ಅಲ್ಲಿ ಹೇಳ್ತಾರೆ 35ರಲ್ಲಿ, ಇಲ್ಲಿ ಅಲ್ಲೇ ನೆಕ್ಸ್ಟ್ 25 ಹೋದ್ರಿ. ಸಾರಿ, 55, 25, 65, 25. ಹೋದ್ರಿ. ಆವಿಗೆ ದೂರ ಆಹಾರವಾಗುವುದು, ತನ್ನ ಪರಿಶುದ್ಧ ಪರ್ವತದಲ್ಲೆಲ್ಲ ಯಾರು ಕೇಳು ಮಾಡುವುದಿಲ್ಲ. ಸಾಕು. 35:8. ರವಾಕ್ಷೆಯು ಹಿಂದಿರುಗಿ ಓದಿ ಮುಂದೆ ಓದಿ. ಹಿಂದಿರುಗಿ ಹೋಗುವಾಗ ದಾರಿಯಲ್ಲಿ ಅಲ್ಲ ಅದಲ್ಲ, 35:8. ರಾಜ್ಯ ಮಾರ್ಗವಿರುವುದು, ಅವರು ಹೋಗಿ ಬರುವ ದಾರಿ, ಅದು ಪರಿಶುದ್ಧ ಮಾರ್ಗ ಎನಿಸಿಕೊಳ್ಳುವುದು. ಯಾವ ಅಶುದ್ಧನು ಅಲ್ಲಿ ನಡೆಯನು, ಅದು ದೇವ ಜನರಿಗಾಗಿಯೇ ಇರುವುದು. ಅಲ್ಲಿ ಹೋಗುವ ಮೂಡಲು ದಾರಿ ತಪ್ಪನು, ಸಿಂಹವು ಅಲ್ಲಿ ಇರದು, ಕ್ರೂರ ಜಂತು ಅಲ್ಲಿ ಸೇರದು. ಸಾಕು. ಏನ್ ಹೇಳ್ಬಿಟ್ರು ನೋಡಿ, ಆ ಒಂದು ಸ್ಥಳದಲ್ಲಿ ಸಿಂಹ ಇರಲ್ಲ, ಕ್ರೂರ ಜಂತುಗಳು ಇಲ್ಲ ಅನ್ಬಿಟ್ರು. ಸಿಂಹ ಅಂದ್ರೆ ಯಾರು? ಕ್ರೂರ ಜಂತು ಅಂದ್ರೆ ಯಾರು? ಕ್ರೂರ ಜಂತುಗಳು ಮೊಬೈಲು, ಟಿವಿ, ಫಿಲಂ ಥಿಯೇಟರ್ಗಳು, ಬಾರ್ಗಳು, ಮನುಷ್ಯನನ್ನ ಚಿತ್ರ ಹಿಂಸೆ ಮಾಡಿ ಕೆಡಿಸುವಂತ ಕ್ರೂರ ಜಂತುಗಳು, ಕಿತ್ಕೊಂಡ್ ತಿನ್ನುವಂತ, ಮನುಷ್ಯನಲ್ಲಿರುವಂತ ಒಳ್ಳೇದನ್ನ ನಾಶ ಮಾಡುವಂತ ಜಂತುಗಳು ಇವೆಲ್ಲ. ಇವು ಅಲ್ಲಿ ಇರಲ್ಲ. ಹಂಗಾರೆ ದೇವ್ರ ರಾಜ್ಯದಲ್ಲಿ ಕೆಟ್ಟದ್ದೇ ಇಲ್ಲ, ಸೈತಾನನೇ ಇಲ್ಲ. ಹಂಗಾರೆ ಬೈಬಲ್ ಕೊಟ್ರೆ ಏನಾಗ್ತದೆ? ಈಗ ಬೈಬಲ್ ಕೊಟ್ರೆ ಏನಾಗ್ತದೆ? ಮೊಬೈಲ್ ನೋಡೋಣ, ಟಿವಿ ನೋಡೋಣ, ಬಾರ್ಗೆ ಹೋಗೋಣ, ಫಂಕ್ಷನ್ಗೆ ಹೋಗೋಣ, ಫ್ರೆಂಡ್ಸ್ ಜೊತೆ ಹೋಗೋಣ, ಸ್ವಲ್ಪ ಅಲ್ಲಿ ಟೂರ್ಗೆ ಹೋಗೋಣ ಅಂತ ಏನಾಗ್ತದೆ ಈಗ ಬರ್ತದೆ. ಆದ್ರೆ ಅಲ್ಲಿ ಅವೆಲ್ಲ ಇರಲ್ಲ. ಅಂತ ಕೆಲಸಗಳು ಇಲ್ದಲೇ ಇರೋದ್ರಿಂದ ಬೈಬಲ್ ಕೊಟ್ಟಾಗ ಅವ್ರು ಏನ್ ಮಾಡ್ತಾರೆ, ಪೂರ್ತಿ ಬೈಬಲ್ನ ಸ್ಟಡಿ ಮಾಡ್ತಾರೆ. ಅವ್ರಿಗೆ ಎಲ್ಲಾ ಜನಗಳ ಮೇಲೆ ಕಡೆ ದಿನಗಳಲ್ಲಿ ನನ್ನ ಆತ್ಮವನ್ನು ಏನ್ ಮಾಡ್ತೀನಿ, ಸೋರಿಸ್ಬಿಟ್ಟಿರ್ತಾರೆ. ಹಂಗಾರೆ ಪವಿತ್ರ ಆತ್ಮ ಕೊಟ್ಟಿರ್ತಾರೆ. ಈಗ ಬೈಬಲ್ ಅವ್ರಿಗೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಸುವಾರ್ತೆ ಸಾರೋರು ಇಲ್ಲ ಅಲ್ಲಿ. ಅರ್ಥ ಮಾಡ್ಕೊಳ್ಳಿ, ದೇವರಾಜ್ಯದಲ್ಲಿ ಸುವಾರ್ತೆನ ಸಾರ ಅವಶ್ಯಕತೆ ಇಲ್ಲ. ಕಾರಣ ಎಲ್ಲಾ ಸತ್ಯಗಳನ್ನು ಅವ್ರು ಏನ್ ಮಾಡ್ಬಿಟ್ಟಿರ್ತಾರೆ, ಕೊಟ್ಬಿಡ್ತಾರೆ. ಮುದ್ರೆ ಹಾಕಲ್ಲ, ಮುದ್ರೆ ಓಪನ್ ಮಾಡ್ತಾರೆ.
ಓಪನ್ ಮಾಡಿದಾಗ ಬೈಬಲ್ ಓದ್ರೆ ಅವ್ರಿಗೆ ಅರ್ಥ ಆಗ್ಬಿಡ್ತದೆ ಎಲ್ಲ. ಯಾಕೆಂದ್ರೆ ಈಗ ಮುದ್ರೆ ಹಾಕ್ಯಾರ 1000 ವರ್ಷದಲ್ಲಿ ಏನಾಗ್ತದೆ, ಎಲ್ರಿಗೂ ಪವಿತ್ರಾತ್ಮ ಕೊಟ್ಬಿಟ್ಟಿರ್ತಾರಲ್ಲ, ಎಲ್ಲರ ಮೇಲೆ ದೇವರಾತ್ಮ ಇದ್ದಾರೆ, ಯಾಕೆ ಇನ್ನೊಬ್ರು ಸುವಾರ್ತೆ ಹೇಳ್ಕೊಡ್ಬೇಕು? ಅವ್ರವ್ರೇ ಓದ್ಕೊಂತಾರೆ. ಒಬ್ಬನು ಸತ್ಯಕ್ಕೆ ಬಾ ಬಾ ಅಂತ ಕರೆಯಂಗೆ, ಪ್ರೇಯರ್ ಬಾ ಬಾ ಅನ್ನಂಗಿಲ್ಲ. ಎಲ್ರಿಗೂ ಅವ್ರಿಗೆ ಅರ್ಥ ಮಾಡ್ಕೊಂಡು ಅವ್ರವರೇ ಸತ್ಯ ತಿಳ್ಕೊಂಡು ದೇವ್ರನ್ನ ಆರಾಧನೆ ಮಾಡ್ತಾರೆ. ಅದು ಕಂಪ್ಲೀಟ್ 1000 ವರ್ಷ ಇದು ನಡೀತದೆ ಈ ಪ್ರೋಸೆಸ್. ಇದ್ರಲ್ಲಿ ಯಾರು ಕೆಲವ್ರು ಬರಲ್ವೋ ಅವ್ರನ್ನ ದೇವರು 2ನೇ ಮರಣಕ್ಕೆ ಹಾಕ್ತಾರೆ. ಯೆಶಾಯ 29:6. 26:9. ರಾತ್ರಿಯಲ್ಲಿ ನಿನ್ನನ್ನು ಮನಪೂರ್ವಕವಾಗಿ ಹಾರೈಸಿದ್ದೇನೆ. ಹೌದು, ನಮ್ಮ ಆತ್ಮದಲ್ಲಿ ನಿನ್ನನ್ನು ತವಕದಿಂದ ಹುಡುಕಿದ್ದೇನೆ. ನೀನು ಲೋಕದಲ್ಲಿ ನ್ಯಾಯಕಾರಿಗಳನ್ನು ನಡೆಸುವಾಗ ಭೂನಿವಾಸಿಗಳು ಧರ್ಮ ಜ್ಞಾನವನ್ನು ಪಡೆದುಕೊಳ್ಳುವರು. ದುಷ್ಟರು ಕರುಣಿಸಿದರು, ಅವರು ಧರ್ಮ ಜ್ಞಾನವನ್ನು ಪಡೆಯರು. ನೋಡಿ, ಅಲ್ಲಿ ದುಷ್ಟರನ್ನ ಕರುಣಿಸಿದ್ರು ದೇವರು ಅಷ್ಟೆಲ್ಲಾ ಸಹಾಯ ಮಾಡಿದ್ರು ಅವರು ಧರ್ಮ ಜ್ಞಾನವನ್ನ ಪಡ್ಕಣಲ್ಲ, ಅವ್ರ ಸತ್ಯಕ್ಕೆ ಬರೋದೇ ಇಲ್ವಂತ. ಅಂತವ್ರನ್ನ ಮತ್ತೆ ದೇವ್ರ ಏನ್ ಮಾಡ್ತಾರೆ, 100 ವರ್ಷ ಕೊಟ್ಟ ಮೇಲೆ ಮತ್ತೆ ಅವ್ರಿಗೆ ಸುಗ್ಗಿ ಆಗ್ತದೆ. 1000 ವರ್ಷ ಆದ್ಮೇಲೆ ಪ್ರಕಟಣೆ 20ರಲ್ಲಿ ಏನ್ ಮಾಡ್ತಾರೆ, ಸೈತಾನ ಬಿಟ್ಟು ಬಿಡ್ತಾರೆ. ಸೈತಾನ ಇಲ್ದಾಗ ಎಲ್ರು ಸತ್ಯಕ್ಕೆ ಬಂದ್ರು ಎಷ್ಟೋ ಜನ. ಈಗ ಸೈತಾನ ಮತ್ತೆ ಬಿಡುಗಡೆ ಮಾಡಕ್ ಏನ್ಕಪ್ಪ ಅಂದ್ರೆ ಇದರಲ್ಲಿ ಫಿಲ್ಟ್ರೇಷನ್ ಮಾಡಕ್ಕೆ ದೇವ್ರ ಏನ್ ಮಾಡ್ತಾರೆ, ಸುಗ್ಗಿಯನ್ನ ಕೊಡ್ತಾರೆ. ಅವಾಗ ಇಲ್ಲಿ ಯಾರ್ಯಾರು ಕದ್ದು ಮುಚ್ಚಿ ಪಾಪನ ಕೇಡನ್ನ ಮಾಡ್ಬೇಕು ಅಂತ ಮನಸ್ಸಿನಲ್ಲೇ ಇಟ್ಕೊಂಡಿರ್ತಾರೆ ಅವ್ರನ್ನ ಮಾಡಕ್ಕೆ ಅವಕಾಶ ಕೊಡಲ್ಲ ದೇವ್ರು. ಇವತ್ತು ಎಲ್ಲಂದ್ರೆ ಅಲ್ಲಿ ಸಿಗರೇಟ್ ಸೇರ್ತಾರೆ, ಎಣ್ಣೆ ಹೊಡಿತಾರೆ. ಅವತ್ತಂಗ್ ಮಾಡಕ್ಕೆ ಅವಕಾಶ ಇರ್ತದ ಅಂದ್ರೆ ಎಲ್ಲನ ಅಲ್ಲಿ ಸೇರಿದ್ರೆ ಅವರು ಏನಾದ್ರೂ ಕುಡಿಯಕ್ ಹೋದ್ರೆ ಕೈ ಹಂಗೆ ನಿಂತ್ಕೊಂಡಿರ್ತದಂತೆ. ಯಾರಿಗಾನ ಹಿಂಗ್ ಹೊಡಿಯಕ್ ಹೋದ್ರೆ ಕೈ ಏನಾಗ್ತದಂತೆ, ಹಂಗೆ ನಿಂತ್ಕೊಂಡ್ಬಿಡ್ತದಂತೆ. ಕಾರಣ ಏನು ಅಂತಂದ್ರೆ ಮಹಾಸಮೂಹ ಇರ್ತಾರಲ್ಲ ಅವರು ಇವರು ಈ ತರ ಕೈನ ಹಂಗೆ ಹಿಡ್ಕೊಂಡ್ಬಿಡ್ತಾರಂತೆ. ಹಂಗೆ ಇಟ್ಕೊಂಡ್ರೆ ಯಾರು ಇಲ್ವಲ್ಲ, ಯಾರು ಹಿಡ್ಕೊಂಡ್ಬಿಟ್ರು ಅಂತ ಅವ್ನು ಏನ್ ಮಾಡ್ತಾನೆ, ಎದ್ಕೊಂಡ್ಬಿಡ್ತಾನೆ. ಇನ್ನೊಂದ್ಸರಿ ಆ ತಪ್ಪನ ಏನ್ ಮಾಡ್ಕೋಲ್ಲ ಅವನು, ಮಾಡಲ್ಲ. ಹಿಂಗ್ ಮಾಡಿ ದುಷ್ಟರನ್ನ ಮಟ್ಟ ಹಾಕ್ತಾರೆ ದೇವ್ರು. ಮಟ್ಟ ಹಾಕ್ಬಿಟ್ಟು ಅವ್ರನ್ನೆಲ್ಲ ಬುದ್ಧಿ ಕಲಿಸಿ ಇರ್ತಾರೆ. ಆದ್ರೆ ಈ 1000 ವರ್ಷ ಆದ್ಮೇಲೆ ಏನಾಗ್ತದೆ, ಸೈತನ್ನ ಬಿಡುಗಡೆ ಆಗಿ ಮತ್ತೆ ಲೋಕದಲ್ಲಿ ಚಟತನ ಸ್ವಲ್ಪ ಸ್ವಲ್ಪ ಇದಾಗಕ್ಕೆ ಪರ್ಮಿಷನ್ ಬಿಟ್ಬಿಡ್ತಾರಲ್ಲ ದೇವ್ರು, ನೋಡೋಣ ಅಂತ ಬಿಟ್ಬಿಡ್ತಾರೆ ದೇವ್ರು, ಅವಕಾಶ ಕೊಡ್ತಾರೆ. ಆವಾಗ ಸೈತಾನ್ ಕಡೆಗೆ ಎಲ್ಲ ಹೊರಟೋಗ್ತಾರೆ. ಯಾರ್ಯಾರು ಹೋಗ್ತಾರೋ ಈ ಸತ್ಯನ ತಿಳ್ಕೊಂಡು ಅವರು 2ನೇ ಮರಣ, ಅವ್ರ ಬೆಂಕಿ ಗಂಧಕಗಳಿಗೆ ಕೆರೆಯೊಳಗೆ ದಬ್ಬಲ್ಪಟ್ರು. ಅಲ್ಲಿ ಯಾರ್ಯಾರು ಅವ್ರೆ ಅಂತ ಪ್ರಕಟಣೆ ನಮ್ಗೆ 21 ಏನ್ ಹೇಳ್ತಾರೆ, ಅಲ್ಲಿ ಯಾರ್ಯಾರು ಅವ್ರು ಓದ್ಬಿಡಿ, ಲಾಸ್ಟ್ನೇ ವಾಕ್ಯ ಓದ್ಬಿಡಿ, ಮುಗಿಸ್ಬಿಡೋಣ. 21 ಒಂದ್ ನಿಮಿಷ 21:7. ಜಯ ಹೊಂದುವವನು ಸೂರ್ಯನಿಗೆ ಸಾಧ್ಯವಾಗುವುದು. ನಾನು ಅವನಿಗೆ ದೇವರಾಗಿರುವೆನು, ಅವನು ನನಗೆ ಮಗನಾಗಿರುವನು. ಆದರೆ ಕೇಡಿಗಳು, ನಂಬಿಕೆಯಿಲ್ಲದವರು, ಅಸತ್ಯವಾದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ಉಗ್ರಾಹಕರು, ಎಲ್ಲಾ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳುಳ್ಳ ಕೆರೆಯೇ. 2ನೇ ಮರಣ. 2ನೇ ಮರಣಕ್ಕೆ ಎಲ್ಲ ಏನಾಗ್ತಾರಂತೆ, ದೊಬ್ಬಲ್ಪಡ್ತಾರೆ. ಇಲ್ಲಿ ನೆಕ್ಸ್ಟ್ ಇನ್ನೂ ಒಂದು ವಾಕ್ಯ ಐತಿ ಇಲ್ಲಿ ಬೈಬಲ್ ಅಲ್ಲೇನೆ. ಯಾರ್ಯಾರು ಅಂದ್ರೆ ಸುಳ್ಳು ಪ್ರವಾದಿಗಳು, ಮಾಟಗಾರರು, ಇವರೆಲ್ಲ ಪ್ರತಿಯೊಬ್ರು ಎಲ್ಲ ಸೈತಾನ ದೇವದೂತರುಗಳು, ಯಾರ್ಯಾರು ದೇವ್ರನ್ನ ನಂಬ್ಕೊಳ್ಳಲ್ವ ಆ ಎಲ್ಲಾ ದೇವದೂತರುಗಳು ಎಲ್ಲಾ ಬೆಂಕಿ ಕೆರೆಗಳಿಗೆ ದೊಬ್ಬಲ್ಪಟ್ರು ಅಂತ ವಾಕ್ಯ ಇದೆ. ಏನಪ್ಪಾ ಅಂದ್ರೆ ಬೆಂಕಿ ಕೆರೆ ಅಂತಂದ್ರೆ ಲಿಟ್ರಲ್ ಬೆಂಕಿ ಕೆರೆ ಅಲ್ಲ, ಅಂದ್ರೆ ಅವ್ರ ಆತ್ಮನ ಇಲ್ದಂಗೆ ನಾಶ ಮಾಡ್ತಾರೆ, ಡಿಸ್ಟ್ರಾಯ್ ಮಾಡ್ಬಿಡ್ತಾರೆ ಅಷ್ಟೇ. ಅಂದ್ರೆ ಅವ್ರ ನೆಕ್ಸ್ಟ್ ಅರ್ಥ ಏನಪ್ಪಾ ಅಂದ್ರೆ ಹುಟ್ಟು ಇಲ್ಲ, ಸಾವು ಇಲ್ಲ, ಅವ್ರ ಹೆಸರೇ ಇಲ್ದಂಗೆ ಏನ ಮಾಡ್ತಾರೆ, ನಾಶ ಮಾಡ್ತಾರೆ ಅಷ್ಟೇ. ಇದು ಈ ಒಂದು ದೇವರ ದೈವಿಕ ಯೋಜನೆಯಲ್ಲಿ ದೇವರು ಏನ್ ಮಾಡಿದ್ದಾರೆ, ನಮ್ಗೆ ತಿಳಿಸಿ ಕೊಟ್ಟಿದ್ದಾರೆ. ಇದನ್ನ ನಾವು ಅರ್ಥ ಮಾಡ್ಕೊಂಡು ನಾವು ಆ ಒಂದು ಯಾವ ಸ್ಥಾನದಲ್ಲಿ ಇದ್ದೀವಿ, ಯಾವ ಹಂತಕ್ಕೆ ಹೋಗ್ಬೇಕು, ಮತ್ತೆ ನಮ್ಗೆ ಇನ್ನೊಂದು ಟೈಮ್ ಸಿಗ್ತತಾ, ಇನ್ನೊಂದು ಅವಕಾಶಗಳು ಸಿಗ್ತಾವ, ದೇವ್ರು ಇಷ್ಟೆಲ್ಲ ಯೋಜನೆ ಮಾಡ್ಯಾರೆ. ಇದನ್ನ ನಾವು ಹೆಂಗ್ ಕಾಪಾಡ್ಕೊಬೇಕು ಅಂತ ನಾವೇನ್ ಮಾಡ್ಬೇಕು, ಪ್ರಯತ್ನ ಪಡ್ಬೇಕು. ಕ್ರಿಸ್ತನ ಮೊದಲಿಗಿತ್ತಿ ಆಗೋದಕ್ಕೆ ನಮ್ಗೆ ಅವಕಾಶ ಕೊಟ್ಟವ್ರೆ. ಎಂತ ಸ್ಥಿತಿಲಿ ಇದ್ದು ನಾವು ಈ ಲೋಕದಲ್ಲಿ ಯಾವ್ದಕ್ಕೂ ಬಾರದಂತವ್ರು ನಾವು, ಅಂತವ್ರಿಗೆ ಇಂಥ ಒಂದು ಯೋಜನೆಯನ್ನು ದೇವ್ರ ಏನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಇಷ್ಟೆಲ್ಲಾ ಮಾಡೋದಕ್ಕೆ ದೇವ್ರು ಪ್ಲಾನ್ ಮಾಡ್ಯಾರ ಇಡೀ ಮಾನವ ಕುಲಕ್ಕೆ. ಇದನ್ನ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಮಾತ್ರ ಹೋಗೋದಲ್ಲ, ನಮ್ಮ ಅಕ್ಕಪಕ್ಕದವ್ರನ್ನು
ಸ್ವಾರ್ಥಿಗಳಾಗಿರೋಂಥದ್ದಲ್ಲ. ಎಲ್ರಿಗೂ ಈ ಸತ್ಯಕ್ಕೆ ಕರ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೇಕಾದ್ರೆ ಎಲ್ಲ ಪಬ್ಲಿಕ್ ಅಲ್ಲಿ ನಿಂತ್ಕೊಂಡು ಬೈಬಲ್ನ ಹೇಳೋಂಥದ್ದಲ್ಲ. ಯಾವ ಟೈಮಲ್ಲಿ ಯಾರಿಗೆ ಎಂಥ ಟೈಮಲ್ಲಿ ಕಷ್ಟದಲ್ಲಿರುವಂತಾಗ, ಅವ್ರಿಗೆ ಒಂದು ಕೊರತೆಗಳಿರುವಾಗ, ಅವ್ರಿಗೆ ನನ್ಗೆ ಯಾರು ದಿಕ್ಕಿಲ್ಲ ಅನ್ನೋಂಥವ್ರು, ಎಷ್ಟೋ ಜನ ಜೀವನನೇ ಬೇಜಾರಾಗಿ ವಿಷ ಕುಡಿತಾರೆ, ಆತ್ಮಹತ್ಯೆ ಮಾಡ್ಕೊಂತಾರೆ. ಅಂಥವ್ರಿಗೆ ಸತ್ಯ ಹೇಳ್ಬೋತಾನೆ, ಹೇಳ್ಬಿಟ್ರೆ ಏನ್ ಮಾಡ್ತಾರೆ ಅವರು? ಟಕ್ಕನಾಗಿ ಹಿಡ್ಕೊಂಡ್ಬಿಡ್ತಾರೆ. ಹಂಗಾರೆ ಹಿಂಗ ನನ್ನ ಆತ್ಮನ ನಾನು ಕೊಲೆ ಮಾಡ್ಕೊಂತ ಇದ್ದೀನಲ್ಲ, ಈ ಆತ್ಮದ ಮೇಲೆ ನನಗೆ ಏನಿಲ್ಲ, ಅಧಿಕಾರ ಇಲ್ಲ, ಇದು ದೇವ್ರು ಕೊಟ್ಟಿರೋಂಥದ್ದು, ಇದನ್ನ ನಾನು ಎಷ್ಟು ಹುಷಾರಾಗಿ ಹಿಡ್ಕೊಳ್ಬೇಕು, ಇದು ಯಾಕೆ ಹಿಂಗ್ ಆಯ್ತು, ನಾನು ಯಾಕೆ ಹಿಂಗ್ ಪಾಪ ಮಾಡಿದೆ, ನನಗೆ ಯಾಕೆ ಕಷ್ಟ ಬರ್ತೈತೆ, ದೇವ್ರ ಪ್ಲಾನ್ ಎಲ್ಲ ಇದ್ರಲ್ಲಿ ಐತೆ. ಇದು ಒಂದೊಂದು ಪಾಠಗಳವೆ, ನಾವೇನ್ ಮಾಡಕ್ಕಾಗಲ್ಲ, ಒಂದೇ ಸರಿ ಹೇಳಕ್ಕಾಗತ್ತಾ? ವಿವರಣೆ ಮಾಡಕ್ಕಾಗಲ್ಲ. ಇವು ಒಂದೊಂದಕ್ಕೂ ಎಷ್ಟು ಒಂದೊಂದು ಅವರ್ ಮ್ಯಾಲವೆ, ಒಂದೊಂದು ಅಕ್ಷರಕ್ಕೂ. ಆದ್ರೆ ನಾವೇನ್ ಮಾಡೋಣ, ಇದನ್ನ ಒಂದು ದಿನದಲ್ಲಿ ತಿಳಿದುಕೊಳ್ಳಕ್ಕೆ ನಾವು ಪ್ರಯತ್ನ ಮಾಡಿದೀವಿ ಅಷ್ಟೇ. ಇದು ಮೇನ್ ಪಾಯಿಂಟ್ ಅನ್ನ ತಿಳ್ಕೊಳ್ಳೋಕೆ ದೇವ್ರು ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಂದೆಯ ದೇವ್ರಿಗೂ ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತನಿಗೂ ನಾವು ಕೃತಜ್ಞತೆಯನ್ನ ಸಲ್ಲಿಸೋಣ. ದೇವರ ವಾಕ್ಯಗಳನ್ನ ಆಶೀರ್ವದಿಸಲಿ. ಆಮೇಲೆ ತಾಳ್ಮೆಯಿಂದ ಕೇಳಿದ ನಿಮ್ಮೆಲ್ಲರಿಗೂ ವಂದನೆಗಳು.